ಇಂಟ್ರೆಸ್ಟಿಂಗ್ ವಿಷಯ ಇವತ್ತು. ದ ಮೋಸ್ಟ್ ಅಮೇಸಿಂಗ್ ಥಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಇದು ರಾಜ್ ಪೊಲಿಟಿಕಲ್ ಕಂಟ್ರೋಲ್ ರೂಮ್. ಇಡೀ ರಾಜ್ಯದಲ್ಲಿ 2 ಕ್ಷೇತ್ರಗಳಲ್ಲಿ ಇವತ್ತು ಉಪಕದನ, ಉಪಚುನಾವಣೆ ನಡೀತಾ ಇದೆ. ಒಂದು ಬಾಗಲಕೋಟೆ ಹಾಗೂ ಮತ್ತೊಂದು ದಾವಣಗೆರೆ. ಈ ಉಪಕದನವನ್ನ ಅತ್ಯಂತ ಕುತೂಹಲಶಾಲಿಗಳಾಗಿ ಇಡೀ ರಾಜ್ಯದ ಜನ ಮಾತ್ರ ಅಲ್ಲ, ಇಡೀ ದೇಶದ ಜನ ಇವತ್ತು ಗಮನಿಸ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ನಿಮಗೆ ಈಗಾಗಲೇ ಗೊತ್ತಿರುವ ಹಾಗೆ ಇಟ್ ಈಸ್ ಗೋಯಿಂಗ್ ಟು ಬಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಆರ್ ಜೆಡಿಎಸ್. ಬಿಜೆಪಿ ಮತ್ತು ಜೆಡಿಎಸ್ ಎರಡು ಕೂಡ ಒಂದೇ ಪಾರ್ಟಿಗಳು, ನಿಮ್ಗೆ ಗೊತ್ತಿರೋದೇನೆ. ಕಾಂಗ್ರೆಸ್ಸು ಮತ್ತೊಂದು ಕಡೆಯಲ್ಲಿ HY ಮೇಟಿ ಅವರ ಮಗ ಉಮೇಶ್ ಮೇಟಿ ಅವರನ್ನ ನಿಲ್ಲಿಸಿ ಈ ರಣಕಣಕ್ಕೆ ಸಜ್ಜಾಗಿ ನಿಂತ್ಕೊಂಡಿದೆ. ಮತ್ತೊಂದು ಕಡೆ ಬಿಜೆಪಿ ಕಡೆಯಿಂದ 5 ಬಾರಿ ಸ್ಪರ್ಧೆ ಮಾಡಿದಂಥವರು, 3 ಬಾರಿ ಶಾಸಕರಾಗಿದ್ದಂಥವರು, ಅವರದ್ದೇ ಆದಂಥ ವರ್ಚಸ್ಸನ್ನು ಹೊಂದಿರುವ, ಸ್ವಲ್ಪ ಮೃದು ಸ್ವಭಾವಿ ಅನ್ನುವ ಬಿರುದನ್ನು ಕೂಡ ಪಡೆದುಕೊಂಡಿರುವ ವೀರಣ್ಣ ಚರಂತಿ ಮಠ್ ಈ ಎಲೆಕ್ಷನ್ ನಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. HY ಮೇಟಿ ಅವರ ಮಗ ಉಮೇಶ್ ಮೇಟಿ ಅವರಿಗೆ ರಾಜಕೀಯ ಹೊಸದಲ್ಲ, ಆದ್ರೆ ಚುನಾವಣಾ ರಣಕಣ ಇದೆಯಲ್ಲ ಅದು ಹೊಸದು. ಅವರ ತಂದೆ ಜೊತೆಗೆ ಒಡನಾಟ ಬಹಳ ಜಾಸ್ತಿ ಇತ್ತು. ಆ ಕಾರಣಕ್ಕಾಗಿ ಅವರಿಗೆ ಈ ರಣಕಣದಲ್ಲಿರುವ ಜನ ಬಹಳ ಚೆನ್ನಾಗಿ ಗೊತ್ತು ಮತ್ತು ಅಭ್ಯರ್ಥಿಗಳ ಬಗ್ಗೆ ಬಹಳ ಡೀಟೇಲ್ಡ್ ಆಗಿ ಅವರಿಗೆ ಎಲ್ಲ ವಿಷಯಗಳು ಗೊತ್ತು ಮತ್ತು ಜನರ ಹೃದಯವೂ ಕೂಡ ಅವರಿಗೆ ಚೆನ್ನಾಗಿ ಗೊತ್ತು. ಲೆಟ್ ಅಸ್ ಬಿಗಿನ್. ದಿಸ್ ಇಸ್ ರಾಜ್ ಪೊಲಿಟಿಕಲ್ ಕಂಟ್ರೋಲ್ ರೂಮ್. ನೀವು ಗಮನಿಸ್ತಾ ಇದ್ದೀರಿ, ಇಲ್ಲಿದ್ದಾರೆ ನಮ್ಮ ಪೊಲಿಟಿಕಲ್ ಕಂಟ್ರೋಲ್ ರೂಮ್ ನ ಅಭ್ಯರ್ಥಿಗಳು. ಕರೆಗಳು ಬರೋಕ್ಕೆ ಸ್ಟಾರ್ಟ್ ಆಗಿದ್ದಾವೆ. ಪ್ಲೀಸ್ ಲೆಟ್ಸ್ ಗೋ ಅಹೆಡ್ ಅಂಡ್ ಟೇಕ್ ದಿ ಕಾಲ್ಸ್. ಬಾಗಲಕೋಟೆಯಿಂದ ನಮಗೆ ಎಡಬಿಡದೆ ಕರೆಗಳು ಬರ್ತಾ ಇದ್ದಾವೆ, ತಾವು ಗಮನಿಸ್ತಾ ಇದ್ದೀರಿ. ಎಲ್ಲ ಕಡೆಯಿಂದ ನಮಗೆ ಕರೆ ಮಾಡಿ ಜನ ಅವರ ವೋಟ್ಗಳನ್ನ ದಾಖಲು ಮಾಡ್ತಾ ಇದ್ದಾರೆ. ಬಿಜೆಪಿ ಇದೆ, ಮತ್ತೊಂದು ಕಡೆ ಕಾಂಗ್ರೆಸ್ ಇದೆ. ನಾನು ಮೊದಲಿಗೆ ಎಲ್ಲವನ್ನು ತೋರಿಸೋಕ್ಕಿಂತ ಮುಂಚೆ, ಬೇರೆ ಬೇರೆ ವಿಚಾರಗಳನ್ನು ಅಪ್ಡೇಟ್ ಮಾಡೋಕ್ಕಿಂತ ಮುಂಚೆ, ನಮ್ಮ ಈ ಪೊಲಿಟಿಕಲ್ ಕಂಟ್ರೋಲ್ ರೂಮ್ನ ಒಂದು ಇನ್ ಡೆಪ್ತ್ ರಿಸರ್ಚ್ಡ್, ಅದರ ಜೊತೆಗೆ ಡೀಟೇಲ್ಡ್ ಆದಂಥ ಒಂದು ಎಕ್ಸ್ಪ್ಲನೇಷನ್ ನಿಮಗೆ ಕೊಟ್ಬಿಡ್ತೇನೆ. ನೋಡಿ, ಇಲ್ಲಿ ನಮ್ಮ ಲ್ಯಾಂಡ್ಲೈನ್ಗಳು, ಇಲ್ಲಿದ್ದಾರೆ ನಮ್ಮ ಪೊಲಿಟಿಕಲ್ ಸರ್ವೆ ಮಾಡುವಂಥ ಪೊಲಿಟಿಕಲ್ ಅನಲಿಸ್ಟ್ಗಳು. ಇವರು ಕರೆಗಳನ್ನು ಹಲವು ಕಡೆಗಳಿಂದ ಸ್ವೀಕರಿಸ್ತಾರೆ. ಇವರೆಲ್ಲರೂ ಕೂಡ ಇನ್ನೇನು ಕೆಲವು ಕ್ಷಣಗಳಲ್ಲಿ ಕರೆಗಳನ್ನು ಸ್ವೀಕರಿಸುವವರಿದ್ದಾರೆ. ಇಲ್ಲೂ ಕೂಡ ಅಷ್ಟೇ ನಮ್ಮ ಲ್ಯಾಂಡ್ಲೈನ್ಗಳು ಇದೆ, ತಾವು ಗಮನಿಸ್ತಾ ಇದ್ದೀರಿ. ಇವೆಲ್ಲರಿಗೂ ಕೂಡ ಈಗಾಗಲೇ ಕರೆಗಳು ಬರೋದಕ್ಕೆ ಸ್ಟಾರ್ಟ್ ಆಗಿದ್ದಾವೆ. ನೌ ಇಟ್ ಈಸ್ 9 o'clock. ನಮ್ಮ ಟೆಲಿಫೋನ್ ನಂಬರ್ 08069156666. ಓಕೆ, ಹಾಗಿದ್ರೆ ನಾವು ಇವತ್ತು ಬಾಗಲಕೋಟೆ ಬಗ್ಗೆ ಮಾತನಾಡಬೇಕಾಗಿರೋದು ಏನು? ಲೆಟ್ಸ್ ಬಿಗಿನ್ ವಿತ್ ದಿ ಬ್ರೇಕಿಂಗ್ ಅಪ್ಡೇಟ್ಸ್ ನೌ. ಈಗಾಗಲೇ ಬಾಗಲಕೋಟೆ, ದಾವಣಗೆರೆ, ದಕ್ಷಿಣದಲ್ಲಿ ಮೆಗಾ ವಾರ್. 2 ಕ್ಷೇತ್ರಗಳ ಉಪಚುನಾವಣೆಯ ಬಿಗ್ ಸರ್ವೆ ನಾವು ನಡೆಸ್ತಾ ಇದ್ದೀವಿ ಇವತ್ತು. ಇದು ರಾಜ್ ಪೊಲಿಟಿಕಲ್ ಕಂಟ್ರೋಲ್ ರೂಮ್ನ ಮೆಗಾ ಸರ್ವೆ. ಹೇಗಿದೆ 2 ವಿಧಾನಸಭಾ ಕ್ಷೇತ್ರದ ನಾಡಿ ಮಿಡಿತ? ಆಡಳಿತ ಪಕ್ಷಕ್ಕಿರುವಂತ ಲಾಭ ಏನು, ಬಿಜೆಪಿಗಿರುವ ಭಯ ಏನು? ಟಿಕೆಟ್ ವಿಚಾರದಲ್ಲಿ ಕಾಂಗ್ರೆಸ್ ಏನಾದರೂ ಒಂದು ಸ್ವಲ್ಪ ಎಡವಟ್ಟು ಮಾಡ್ಕೊಳ್ತಾ ಅಥವಾ ಬಿಜೆಪಿಗೆ ಏನಾದರೂ ಎಡವಟ್ಟ? ಆಮೇಲೆ ಈ ಬಿಜೆಪಿ ಏನಾದರೂ ಸೈಲೆಂಟ್ ಆಗಿ ಗೆಲುವಿನ ಹಾದಿಯನ್ನು ಹಿಡಿದು ಬಿಡುತ್ತಾ? ಈ ಮಿನಿ ಯುದ್ಧದ ಮಹಾ ಪೊಲಿಟಿಕಲ್ ಸರ್ವೆ ಈ ರಾಜ್ ಪೊಲಿಟಿಕಲ್ ಕಂಟ್ರೋಲ್ ರೂಮ್ನಲ್ಲಿ ನಿಮ್ಮ ಮುಂದೆ ನಾವು ಇವತ್ತು ಮಾಡಲಿದ್ದೇವೆ. ಲೆಟ್ಸ್ ಗೋ ಫಾರ್ ದಿ ಡೀಟೇಲ್ಸ್ ನೌ. ಸೊ ದಿಸ್ ಇಸ್ ಅಬೌಟ್ ಬಾಗಲಕೋಟೆ ಮತ್ತು ದಾವಣಗೆರೆ. ಮೊದಲಿಗೆ ನಾನು ಈಗಾಗಲೇ ಹೇಳಿದ ಹಾಗೆ ಬಾಗಲಕೋಟೆಯ ರಣಕಣ ಏನಿದೆ, ಉಪಚುನಾವಣೆ ಏನಿದೆ, ಅದು ವೀರಣ್ಣ ಚರಂತಿ ಮಠ ವರ್ಸಸ್ ಉಮೇಶ್ ಮೇಟಿ. ಅವರ ಈ ಸಂಪೂರ್ಣವಾದ ಚಿತ್ರಣದ ಬಗ್ಗೆ ರಾಜ್ ಪೊಲಿಟಿಕಲ್ ಕಂಟ್ರೋಲ್ ರೂಮ್ನಲ್ಲಿ ಮಾಹಿತಿಯನ್ನೇ ಸ್ವೀಕರಿಸ್ತಾ ಇದ್ದೀವಿ. ನನ್ನ ಹತ್ರ ಸುಮ್ಮನೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ದಿಸ್ ಇಸ್ ಜಸ್ಟ್ ಅನ್ ಎಕ್ಸಾಂಪಲ್, ಆಯ್ತಾ? ಬಹಳ ಸಿಂಪಲ್ ಇದು. ಆಮೇಲೆ ಇದು EVM ಅಂತ ಅನ್ಕೊಂಡ್ಬಿಡ್ಬೇಡಿ. EVM ದೇವರಣ್ಣಗೂ ಅಲ್ಲ, ನಮ್ಮ ಅಪ್ಪನಣ್ಣಗೂ ಅಲ್ಲ. ಇದು ಜಸ್ಟ್ ಒಂದು ಫೇಕ್ EVM ಅನ್ಬೋದು. ಫೇಕ್ ಅನ್ನೋದಕ್ಕಿಂತ ಒಂದು ಪ್ರೋಟೋಟೈಪ್ ಅಷ್ಟೇ ಇದು. ಓಕೆ, ನೀವು ಏನು ಮಾಡ್ತೀರಿ? ನೀವು ಸಾಮಾನ್ಯವಾಗಿ ಈ ಪೋಲಿಂಗ್ ಬೂತ್ ಹೋದಾಗ ಏನು ಮಾಡ್ತೀರಿ? ಈಗ ನಿಮ್ಗೆ ಹಿಂಗೆಲ್ಲ ಹೆಸರಿರ್ತದೆ. ಉಮೇಶ್ ಮೇಟಿ ಅಂತ ಇರ್ತದೆ, ವೀರಣ್ಣ ಚರಂತಿ ಮಠ
ಅಂತೋಷ್ ಸವ್ವಾಸೆ, ತೇಜೋರಾಮ್ ಶೆಟ್ಟಿ ದೇವಾಂಗ್, ನಾಗರಾಜ ಕಲ್ಗುಟ್ಗಾರ, ತಳವಾರ್ ಶಿವಕುಮಾರ್, ಸಿದ್ದಪ್ಪ ಗೋಡಿ, ಆನಂದ್ ಜಕಾತಿ, ಈಗ ಸುಮಾರು ಜನರ ಹೆಸರಿರ್ತಾರೆ. ನೀವು ಏನು ಮಾಡ್ತೀರಿ ಸಾಮಾನ್ಯವಾಗಿ ಯಾರಿಗೋ ಒಬ್ರಿಗೆ ಓಟ್ ಹಾಕ್ಬೇಕಾಗಿರುತ್ತೆ ಅನ್ಕೊಳ್ಳಿ. ಸುಮ್ಮನೆ ಫಾರ್ ಎಕ್ಸಾಂಪಲ್ ಏನು ಇದರಿಂದ ಓಟ್ ಹಾಕ್ಬಿಟ್ಟಲ್ಲಿ ಓಟ್ ಬಿದ್ದುಬಿಡಲ್ಲ, 9ನೇ ತಾರೀಕು ಇರೋದು, ಆಯ್ತಾ, ಗೊತ್ತಾಯ್ತಾ? ನೀವೇನು ಮಾಡ್ತೀರಿ, ಯಾರಿಗೋ ಕಾಂಗ್ರೆಸ್ ಅವ್ರಿಗೆ ಓಟ್ ಹಾಕ್ಬೇಕು, ಏನು ಮಾಡ್ತೀರಿ, ಪೊಯ್ ಅನಿಸ್ತೀರಿ. ಅದು ಎಲ್ಲಿ, ಅದು ನೀವು ನಿಜವಾಗಿಯೂ ಕೂಡ ಓಟ್ ಹಾಕಕ್ಕೆ ಹೋದಂಥ ಸಂದರ್ಭದಲ್ಲಿ. ಆದರೆ ನಾವು ಇಲ್ಲಿ ಕರೆಗಳನ್ನು ಸ್ವೀಕರಿಸೋ ಮೂಲಕ, ನಿಮ್ಮ ಅಭಿಪ್ರಾಯವನ್ನು ಸ್ವೀಕರಿಸೋ ಮೂಲಕ ವೋಟ್ಗಳನ್ನು, ನಿಮ್ಮ ಒಪಿನಿಯನ್ನನ್ನು ನಾವೆಲ್ಲಿ ದಾಖಲು ಮಾಡ್ತಾ ಇದ್ದೇವೆ. ನಮ್ಮ ನಂಬರ್ ಮತ್ತೊಂದ್ಸಲ ಹೇಳ್ತೀನಿ, ಇದರಲ್ಲಿ ವೋಟ್ ದಾಖಲಾಗಲ್ಲ, ನಮ್ಮ ಫೋನ್ಗಳಲ್ಲಿ ವೋಟ್ ದಾಖಲಾಗುತ್ತೆ. ನಮ್ಮ ನಂಬರ್ 08069156666. ಅದಾದ್ಮೇಲೆ ನಾನು ನಿಮಗೆ ಇನ್ನೊಂದು ಡೀಟೇಲ್ಸ್ ತೋರಿಸ್ತೀನಿ, ಬನ್ನಿ. ವಿ ಹ್ಯಾವ್ ಗಾಟ್ ಅ ಸಾಫ್ಟ್ವೇರ್, ಎಷ್ಟು ಕರೆಗಳು ಬರ್ತಾ ಇದ್ದಾವೆ, ಎಷ್ಟು ಕರೆಗಳು ಹಿಟ್ ಆಗ್ತಿದ್ದಾವೆ ಅಂತ. ವಿ ಹ್ಯಾವ್ ಗಾಟ್ ಮೋರ್ ದ್ಯಾನ್ 20 ಲ್ಯಾಂಡ್ಲೈನ್ ನಂಬರ್ಸ್ ಹಿಯರ್ ಕನೆಕ್ಟೆಡ್ ಟು ಒನ್ ಟೆಲಿಫೋನ್ ನಂಬರ್, ದಟ್ ಈಸ್ 08069156666. ನಾನು ಒಂದು ಸ್ವಲ್ಪ ಇಲ್ಲಿ ಗಮನಿಸ್ತೀನಿ ನಿಮ್ಮ ಮುಂದೆ. ಹ್ಯಾವ್ ಎ ಲುಕ್ ಅಟ್ ಇಟ್. ಎಷ್ಟು ಕರೆಗಳು ಬರ್ತಾ ಇದ್ದಾವೆ ಅನ್ನೋದನ್ನ ತಾವು ಗಮನಿಸಬಹುದು. ಓಕೆ, ಸೊ ದಿಸ್ ಇಸ್ ದಿ ನಂಬರ್ ಆಫ್ ಕಾಲ್ಸ್ ವಿಚ್ ವಿ ಆರ್ ರಿಸೀವಿಂಗ್ ರೈಟ್ ನೌ. ಲೆಟ್ ಮಿ ಗೋ ಅಟ್. ಒಂದು ಯಾವುದಾದ್ರೂ ಒಂದು ಕರೆನೇ ಸ್ವೀಕರಿಸುವಂಥ ಪ್ರಯತ್ನ ನಾನು ಮಾಡ್ತೀನಿ ಇವಾಗ. ಹಲೋ, ನಮಸ್ತೆ, ರಾಜ್ ಪೊಲಿಟಿಕಲ್ ಕಂಟ್ರೋಲ್ ರೂಮ್. ನಮಸ್ಕಾರ, ಹೆಂಗಿದ್ದೀರಿ ಸಾಹೇಬ್ರೆ? ನಾನು ಚೆನ್ನಾಗಿದ್ದೀನಿ. ಎಲ್ಲಿಂದ ಕರೆ ಮಾಡ್ಕೊತೀರಿ? ತಿಪ್ಟೂರಿಂದ. ನಿಮ್ಮದು ಓಟ್ ಇರೋದೆಲ್ಲಿ? ಬಾಗಲಕೋಟೆಯಲ್ಲಿ ಓಟ್ ಇದೆ. ಹೋಗ್ಬಿಟ್ಟು ಓಟ್ ಹಾಕ್ತೀರಾ 9ನೇ ತಾರೀಕು? ಫ್ಯಾಂಟಾಸ್ಟಿಕ್. ಯಾರಿಗೆ ಹಾಕ್ತೀರಿ ನಿಮ್ಮ ಓಟು? BJP, ವೀರಣ್ಣ ಚರಂತಿ ಮಠರು. ಏನು ನೀವು BJPಯ ಕಟ್ಟಾಭಿಮಾನಿನ ಅಥವಾ ವೀರಣ್ಣ ಚರಂತಿ ಮಠರ ಅಭಿಮಾನಿನ? ಯಾರಿಗೆ? ಬಿಜೆಪಿಲಿ ಯಾರು ನಿಂತ್ಕೊಂಡ್ರೆ ನಿಮ್ಮ ಓಟು? ಸೊ ಯಾರು ಗೆಲ್ಬೋದು ಅನ್ಸುತ್ತೆ ನಿಮ್ಗೆ ಈ ಸಲ ಯಜಮಾನ್ರೆ? ಚರಂತಿ ಮಠ ಗೆಲ್ಬೋದು ಅಂತೀರಾ? ಏನು ಪ್ಲಸ್ ಏನು? ಯಾಕೆ ಕಾಂಗ್ರೆಸ್ಗೆ ಏನು ಸಮಸ್ಯೆ? ಅಲ್ಲಿ ಅನುಕಂಪ ಎಲ್ಲ ಭಾಳ ಇದೆ. H.O. ಮೇಟಿ ಅವರು ನಿಧನ ಹೊಂದಿದ್ದಾರೆ ಪಾಪ. ಅವ್ರ ಮಗ ನಿಂತಾರೆ. ಲೇಡೀಸಿಗೆ ಬಸ್ ಕೊಟ್ಬಿಟ್ಟು ಗಂಡಸರಿಗೆ ಬಸ್ ಕೊಟ್ಟಿಲ್ವಾ? ಅದಕ್ಕೆ ಭಾಳ ಬೇಜಾರು ಮಾಡ್ಕೊಂಡಿದ್ರಿ ತಾವು. ಆಮೇಲೆ ನೀವು ಗಂಡಸರಿಗೆ ಬಸ್ ಕೊಟ್ಬಿಟ್ರೆ ಕಾಂಗ್ರೆಸ್ ಹಾಕ್ಬಿಡ್ತೀರಾ? ಸರಿ, BJP ಫಾಲೋ ಮಾಡ್ತೀರಾ? ಒಟ್ನಲ್ಲಿ ಗಂಡು ಮಕ್ಕಳಿಗೆ ಏನಾದರೂ ಕೊಟ್ಟಿದ್ದಿದ್ರೆ ಕಾಂಗ್ರೆಸ್ನವರು, ನೀವು ಕಾಂಗ್ರೆಸ್ ಕಡೆಗೆ ಒಂದು ಸ್ವಲ್ಪ ಒಲವಿರ್ತಾ ಇತ್ತು ಅನ್ನಿ. ಓಕೆ. ವೇಸ್ಟಾಗಿ ವ್ಯಯ ಮಾಡ್ತಾರೆ ಅಂತೀರೇನು? ಓಕೆ, ಅದಕ್ಕೆ ನಿಮ್ಮ ಓಟ್ BJPಗೆ. ಆದರೂ ನೀವು BJP ಕಟ್ಟಾಭಿಮಾನಿ, ಕಾಂಗ್ರೆಸ್ ಒಂದು ಸ್ವಲ್ಪ ಕೊಟ್ಟರೆ ಓಟ್ ಹಾಕ್ತೀನಿ ಅಂತಲೂ ಅಂತೀರಿ. ಹಾಕದೇ ಇಲ್ವೇನ? ಏನು ಕೊಟ್ಟರು ಹಾಕಲ್ವಾ? ಏನು ಕೊಟ್ಟರು ಹಾಕಲ್ಲ? ಏನು 1 ಕೋಟಿ ಕೊಟ್ಟರು ಹಾಕಲ್ವಾ? ಸರಿ ಸರಿ. ಏನಂದ್ರಿ ನಿಮ್ಮ ಹೆಸರು ಯಜಮಾನ್ರೆ? ಶಶಿಧರ್. ವಂಡರ್ಫುಲ್, ಚೆನ್ನಾಗಿದೆ ನಿಮ್ಮ ಹೆಸರು. ಆಯಿತು ಶಶಿಧರ್ ಅವರೇ, BJPಗೆ ನಿಮ್ದೊಂದು ಓಟು ಬಾಗಲಕೋಟೆಯಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ರಾಜ್ PCR. ನೋಡಿ, ಇವರು 1 ಕೋಟಿ ಕೊಟ್ಟರು ಓಟ್ ಹಾಕಲ್ವಂತೆ. ಅವರಿಗೆ ಹೆಣ್ಮಕ್ಳಿಗೆ ಮಾತ್ರ ಕೊಟ್ಟಾರ, ನನಗೇನು ಕೊಟ್ಟಿಲ್ಲ ಅಂತ ಭಾಳ ಬೇಜಾರಂತೆ. ಆದರೂ ಎಷ್ಟು ಕೋಟಿ ಕೊಟ್ಟರು ಓಟ್ ಹಾಕಲ್ವಂತೆ. ಆಯಿತು, ಒಂದು ಕೆಲಸ ಮಾಡೋಣ. ಇವಾಗ ಕರೆಗಳು ಸಿಕ್ಕಾಪಟ್ಟೆ ಬರ್ತಿದ್ದಾವೆ ನಮಗೆ. ನಾವು ಈ ಬಾಗಲಕೋಟೆಯ ಜಾತಿವಾರು ಇನ್ಡೆಪ್ತ್ ಡೀಟೇಲ್ಸ್ನ ಒಂದು ಸ್ವಲ್ಪ ಗಮನಿಸಿಬಿಡೋಣ ನಿಮ್ಮ ಮುಂದೆ. ಆನ್ ಸ್ಕ್ರೀನ್ ಪ್ಲೀಸ್. ಬಾಗಲಕೋಟೆಯಲ್ಲಿ ಏನೇನಿದೆ, ಎಷ್ಟು ಜನ ಮತದಾರರಿದ್ದಾರೆ, ವೀರಶೈವರು ಎಷ್ಟು ಜನ ಇದ್ದಾರೆ, ಕುರುಬ ಸಮುದಾಯ ಎಷ್ಟು ಜನ ಇದ್ದಾರೆ, ಅದರ ಜೊತೆಗೆ ಮುಸಲ್ಮಾನರು ಎಷ್ಟು ಜನ ಇದ್ದಾರೆ, ಕ್ರಿಶ್ಚಿಯನ್ನರು ಎಷ್ಟು ಜನ ಇದ್ದಾರೆ, ಅದನ್ನು ಗಮನಿಸುವಂಥ ಪ್ರಯತ್ನ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ನಾವು ಮಾಡೋಣ. ಓಕೆ, ಲೆಟ್ಸ್ ಟಾಕ್ ಅಬೌಟ್ ಬಾಗಲಕೋಟೆ ಫಾರ್ ನೌ ಅಂಟಿಲ್ ಇಟ್ ಕಮ್ಸ್ ಆನ್ ದಿ ಟೆಲಿವಿಷನ್ ಸ್ಕ್ರೀನ್. ನೋಡಿ, ಈ ಬಾಗಲಕೋಟೆಯಲ್ಲಿ ಹೇಗಿದೆ ಅಂದರೆ ಭಾಳ ಇಂಟ್ರೆಸ್ಟಿಂಗ್. ಈ BJPಯ ಮೈನಸ್ ಬಗ್ಗೆ ಮಾತಾಡಬೇಕು ಅಂತಂದರೆ, BJP ಬಾಗಲಕೋಟೆಯ ಸಿಟಿಯಲ್ಲಿ ಮಾತ್ರ ತನ್ನ ಒಂದಿಷ್ಟು ವೋಟ್
ಪ್ಯಾಕೆಟ್ಗಳು ಅಂತ ನಾವೇನು ಕರಿತೀವಿ, ಆ ವೋಟ್ ಪ್ಯಾಕೆಟ್ಗಳನ್ನು ಹೊಂದಿದೆ ಅನ್ನುವ ಒಂದು ಅಭಿಪ್ರಾಯ ಇದೆ. ಮತ್ತೊಂದು ಕಡೆ ಈ ಬಿಜೆಪಿಯ ಆಂಟಿಯಾಗಿ ಇನ್ನೊಂದು ಏನು ಕೆಲಸ ಮಾಡ್ತಾ ಇರೋದು ಗೊತ್ತಾ, ಅದು ವೀರಣ್ಣ ಚರಂತಿಮಠ್ ಅವರ ಸಹೋದರ ಮಲ್ಲಿಕಾರ್ಜುನ ಚರಂತಿಮಠ್ ಅಂತ. ಏನು ಇವ್ರದ್ದು ಕತೆ? ಮಲ್ಲಿಕಾರ್ಜುನ ಚರಂತಿಮಠ್ರದ್ದು ಇವ್ರದ್ದು ಕತೆ ಏನು ಅಂತಂದ್ರೆ, ಮಲ್ಲಿಕಾರ್ಜುನ ಚರಂತಿಮಠ್ರು ಈಗ ಬಿಜೆಪಿಯಲ್ಲಿ ಇಲ್ಲ. ಅವರು ಸಹೋದರನ ವಿರುದ್ಧನೇ ಮುನಿಸ್ಕೊಂಡು, ಬಿಜೆಪಿಯ ವಿರುದ್ಧನೇ ಮುನಿಸ್ಕೊಂಡು ಅವರು ಕಾಂಗ್ರೆಸ್ಸಿಗೆ ಜಂಪ್ ಆಗಾಯ್ತು. ಹಾಗಾಗಿ ಒಂದು ಸ್ವಲ್ಪ ಎಡವಟ್ಟು, ಒಂದು ಸ್ವಲ್ಪ ನೋವು, ಮತಗಳ ಧ್ರುವೀಕರಣ ಅಂತ ನಾವೇನು ಕರಿತೀವಿ, ಅದು ಆಗುವ ಸಾಧ್ಯತೆ ಇದೆ. ಇನ್ನೊಂದು ಫ್ಯಾಕ್ಟರ್ ಇದೆ. ಆ ಫ್ಯಾಕ್ಟರ್ ಏನು ಅಂತಂದರೆ, ನಮ್ಮ ವೀರಣ್ಣ ಚರಂತಿಮಠ್ ಇದ್ದಾರಲ್ಲ, ಅವರು ಮೃದು ಇರ್ತಾರೆ, ಹಾಗಿರ್ತಾರೆ, ಮತ್ತೊಂದಿರ್ತಾರೆ ಅನ್ನೋದಿದ್ರು ಕೂಡ ಒಂದು ಸ್ವಲ್ಪ ಸಿಟ್ಟು ಜಾಸ್ತಿ ಮಾಡ್ಕೊತಾರೆ ಅನ್ನೋ ಥರದಲ್ಲೂ ಕೂಡ ಅವ್ರಿಗಿದೆ. ಆದರೂ ಕೂಡ ಅವರು ಒಳ್ಳೆ ಕೆಲಸ ಮಾಡ್ತಾರೆ, ಹೋದವ್ರಿಗೆ ರೆಸ್ಪಾಂಡ್ ಮಾಡ್ತಾರೆ, ನಮ್ಮ ಜೊತೆಗೆ ಚೆನ್ನಾಗಿ ನಿಂತ್ಕೊತಾರೆ, ನಮಗೆ ಒಳ್ಳೆಯವರಿದ್ದಾರೆ, ಆ ಥರ ಕೂಡ ಅವ್ರ ಬಗ್ಗೆ ಚರ್ಚೆಗಳು ಖಂಡಿತವಾಗ್ಲೂ ಕೂಡ ಇದ್ದಾವೆ. ಆಮೇಲೆ ಬಾಗಲಕೋಟೆಯ ಈ ಮೇಜರ್ ಕ್ಲಸ್ಟರ್ ಅಂತ ನಾವೇನು ಕರಿತೀವಿ, ವಿದ್ಯಾವರ್ಧಕ ಆಗಿರ್ಬೋದು, ಹಲವು ಸಂಘಗಳಾಗಿರ್ಬೋದು, ಹಲವು ಇನ್ಸ್ಟಿಟ್ಯೂಷನ್ಸ್ಗಳು, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗಳು ಅಂತ ನಾವೇನು ಕರಿತೀವಿ, ಆ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಕೂಡ ಗಮನಿಸ್ಕೊಂಡಿದ್ದಾರೆ ವೀರಣ್ಣ ಚರಂತಿಮಠ್ರು. ಹಾಗಾಗಿ 5 ಬಾರಿ ಸ್ಪರ್ಧೆ ಮಾಡಿರುವ ಚರಂತಿಮಠ್ರು 3 ಬಾರಿ ಗೆದ್ದಿದ್ದಾರೆ. ಆ ಕಾರಣಕ್ಕಾಗಿ ಬಹಳ ಪ್ರಮುಖವಾಗಿ ಅವರ ಗೆಲುವು ಆಗಬಹುದು ಅನ್ನುವ ಚರ್ಚೆ ಇಲ್ಲಿ ನಡೀತಾ ಇದೆ. ಮತ್ತೊಂದು ಕಡೆ ಬಿಜೆಪಿಗೆ ಮೈನಸ್ ಏನು ಅಂತಂದ್ರೆ, ಆಡಳಿತ ಪಕ್ಷ ಕಾಂಗ್ರೆಸ್ ಏನಿದೆ, ಗ್ಯಾರಂಟಿಗಳ ಸರಮಾಲೆಯನ್ನೇ ಕೊಟ್ಬಿಟ್ಟಿದೆ ಸಂಪೂರ್ಣವಾಗಿ. ನಿಮ್ಗೆ ಯಾವುದು ಬೇಕು, ಬಸ್ ಬೇಕಾ, ಕರೆಂಟ್ ಬೇಕಾ, ಇನ್ನೇನು ಬೇಕು, ಮತ್ತೊಂದು ಬೇಕು, ಮಗದೊಂದು ಬೇಕು, ಬೇರೆ ಏನೇನು ಬೇಕು. ಆಮೇಲೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, ಆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗಳ ಸಮೂಹ ವೀರಶೈವರ ಜೊತೆಗೇನೆ ಮತ್ತು ಸಂಖ್ಯಾತರ ಜೊತೆಗೇನೆ ಬಹಳ ಜಾಸ್ತಿ ಪ್ರಾಬಲ್ಯವನ್ನ ಬಾಗಲಕೋಟೆಯಲ್ಲಿ ಹೊಂದಿದೆ. ಇನ್ನೊಂದು ಫ್ಯಾಕ್ಟರ್ ಏನು ಅಂತಂದ್ರೆ, ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವರ ಬಹಳ ದೊಡ್ಡ ಮಟ್ಟದ ವೈಖರಿ ಆಗಬಹುದು, ಬಿಜೆಪಿಗೆ ಮೈನಸ್ ಆಗಬಹುದು ಅನ್ನೋ ಥರದಲ್ಲಿ ಚರ್ಚೆ ಇಲ್ಲಿ ನಡೀತಾ ಇದೆ. ಲೆಟ್ಸ್ ಟಾಕ್ ಅಬೌಟ್ ಕಾಂಗ್ರೆಸ್ ನೌ. ಕಾಂಗ್ರೆಸ್ ವಿಷಯ ಏನಪ್ಪಾ ಅಂತಂದ್ರೆ, ಇಲ್ಲಿ HY ಮೇಟಿ ಅವರು ನಿಧನವಾದರು. HY ಮೇಟಿ ಬೇರೆ ಬೇರೆ ರೀಸನ್ಸ್ಗಳಿಗೆ ಬಹಳ ಫೇಮಸ್ ಆಯ್ತಾ. ಅವರ ಮಗ ಉಮೇಶ್ ಮೇಟಿ ಅವರಿದ್ದಾರಲ್ಲ, ಅವ್ರ ಬಗ್ಗೆ ಬಹಳ ಒಳ್ಳೆ ಅಭಿಪ್ರಾಯ ಅಲ್ಲಿರುವ ಜನರಿಗಿದ್ದೇ ಇದೆ. ನಾನು ಆರಂಭದಲ್ಲಿ ನಿಮಗೊಂದು ಮಾತು ಹೇಳ್ತಾ ಇದ್ದೆ. ಆ ಮಾತು ಏನಪ್ಪ ಅಂತಂದರೆ, ಈ ಉಮೇಶ್ ಮೇಟಿ ಅವರು ರಾಜಕೀಯ ಚದುರಂಗದಾಟಕ್ಕೆ ಹೊಸಬರು, ಅಂದರೆ ಈ ಎಲೆಕ್ಷನ್ಗೆ ಹೊಸಬರು. ನಾನಿಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ರಾಜಕಾರಣಕ್ಕೆ ಹೊಸಬರಲ್ಲ. ಅರ್ಥ ಮಾಡ್ಕೊಳ್ಳಿ, ಎರಡಕ್ಕೂ ಬಹಳ ಡಿಫ್ರೆನ್ಸ್ ಇದೆ. ಅವರ ತಂದೆ ಜೊತೆಗೆ ಒಡನಾಟ, ಅವರ ತಂದೆ ಜೊತೆಗೆ ಓಡಾಟ, ಅವರ ತಂದೆಯ ಜೊತೆಗೆ ಬೇರೆ ಬೇರೆ ಕ್ಷೇತ್ರಗಳ ಸುತ್ತಾಟ, ಇದೆಲ್ಲದರಿಂದ ಉಮೇಶ್ ಮೇಟಿ ಅವರಿಗೆ ಕ್ಷೇತ್ರದ ಪರಿಚಯ ಏನಿದೆ, ಆ ಕ್ಷೇತ್ರದ ಪರಿಚಯ ಬಹಳ ಚೆನ್ನಾಗಿದೆ. ಆ ಕಾರಣಕ್ಕೋಸ್ಕರ ಅಲ್ಲಿರುವ ಜನರ ಹೃದಯವನ್ನು ಕೂಡ ಗೆದ್ದುಕೊಂಡಿದ್ದಾರೆ ಅನ್ನೋ ಥರದಲ್ಲಿ ಕೂಡ ಇಲ್ಲಿ ಚರ್ಚೆ ನಡೀತಾ ಇದೆ. ಮತ್ತೊಂದು ಕಡೆ ಏನಿದೆ, ಉಮೇಶ್ ಮೇಟಿ ಅವ್ರಿಗೊಂದು ಅನುಕಂಪ ಇದೆ. ಅದೇನು ಅಂತಂದರೆ, ಪಾಪ HY ಮೇಟಿ ಪಾಪ ಭಾಳ ಹಿರಿಯರಾಗಿದ್ದಂಥವ್ರು, ಅವರು ಅತ್ಯುತ್ತಮ ಕೆಲಸಗಳನ್ನು ಮಾಡಿದಂಥವ್ರು ಆಯಿತಾ. ಅವರ ಮಗ ಆಗಿರೋ ಕಾರಣಕ್ಕಾಗಿ, ತಂದೆಯ ನಿಧನ ಆಗಿರೋ ಕಾರಣಕ್ಕಾಗಿ ಅವರಿಗೆ, ಉಮೇಶ್ ಮೇಟಿ ಅವರಿಗೆ ಒಂದು ಅನುಕಂಪದ ಅಲೆ ಇದೆ. ಆದ್ರೂ ಭಾಳ ಹೊಸಬ್ರಲ್ಲ, ಏನು ಮಾಡೋದು ಅನ್ನೋ ಥರದಲ್ಲಿ ಇದ್ದೇ ಇದೆ. ಬಟ್ ನೆನ್ಪಿಟ್ಕೊಳ್ಳಿ, ಈ ಯಾವ ಉಪಕದನ ನಡೆದರೂ ಕೂಡ, ಉಪಚುನಾವಣೆ ನಡೆದರೂ ಕೂಡ ಇದೊಂದು 2 ವರ್ಷದ ಆಟ ಅಷ್ಟೆ. ನನ್ನ ಪ್ರಕಾರ ನೀವು ಸ್ಪಷ್ಟವಾಗಿ ಕೇಳಬೇಕಂದ್ರೆ ಇನ್ನು 1.25 ವರ್ಷದ ಆಟ ಅಷ್ಟೆ. ಇನ್ನು ಲಾಸ್ಟ್ 1 ಇಯರ್ ಎಲೆಕ್ಷನ್ ಇಯರ್ಗೆ ನಾವು ನೀವು ಹೊರಟು ಬಿಡ್ತೀವಲ್ಲ, ಆ ಕಾರಣಕ್ಕೋಸ್ಕರ ನಾವು ಈ ಲಾಸ್ಟ್ 1 ಇಯರ್ನ ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯ ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಸಾರಾಸಟ್ಟಾಗಿ ತಳ್ಳಾಗ್ತಾ ಇಲ್ಲ ನಾನು, ಬಟ್ ಲಾಸ್ಟ್ 1 ಇಯರು ಸಾಮಾನ್ಯವಾಗಿ ನಿಮಗೆ ಗೊತ್ತಿರೋ ಹಾಗೆ, ಡೀಟೇಲ್ಡ್ ಆಗಿ ಗೊತ್ತಿರೋ ಹಾಗೆ ಅದು ಎಲೆಕ್ಷನ್ ಇಯರ್ ಆಗಿಬಿಡುತ್ತೆ. ಸೊ ಹಾಗಾಗಿ ಈ ಎಲ್ಲ ಫ್ಯಾಕ್ಟ್ರಿಗಳು ಒಂದು ಸ್ವಲ್ಪ BJPಯ ಪರವಾಗಿಯೂ, ಒಂದು ಸ್ವಲ್ಪ ಕಾಂಗ್ರೆಸ್ನ ವಿರುದ್ಧವಾಗಿಯೂ ಕೂಡ ನಡೆಯಬಹುದು ಅನ್ನೋ ಥರದ ಲೆಕ್ಕಾಚಾರ ನಡೀತಾ ಇದೆ. ದಾವಣಗೆರೆದು ಬೇರೆ ಬಿಡಿ, ದಾವಣಗೆರೆದು ನಾನು 2 ಗಂಟೆಯಿಂದ 7 ಗಂಟೆವರೆಗೂ ಮಾತಾಡ್ತೀನಿ ನಿಮ್ಮ ಜೊತೆಗೆ.
ಅಲ್ಲಿನ ಪ್ಯಾಕೆಟ್ಸ್ಗಳೇನು, ಮುಸಲ್ಮಾನರು ರೊಚ್ಗೆದ್ದಿರೋದೇನು, ಬೇರೆ ಬೇರೆ ವಿಚಾರಗಳೇನು, ಅದೆಲ್ಲದ್ರ ಬಗ್ಗೆ ನಾವು ಆಮೇಲೆ ಡೆಪ್ತ್ ಆಗಿ ಡೀಟೇಲ್ಡ್ ಆಗಿ ನಾವು ಆಮೇಲೆ ಮಾತಾಡೋಣ. ಓಕೆ, ಬಟ್ ನಾವ್ ಲೆಟ್ ಅಸ್ ಟಾಕ್ ಓನ್ಲಿ ಅಬೌಟ್ ಬಾಗಲಕೋಟೆ. ಸೊ ಜಾತಿವಾರು ಸಮೀಕ್ಷೆ, ಜಾತಿವಾರು ರಿಪೋರ್ಟ್ ಕಾರ್ಡ್. ಆರ್ ವಿ ರೆಡಿ ವಿತ್ ಜಾತಿವಾರು ರಿಪೋರ್ಟ್ ಕಾರ್ಡ್ PCR? ಓಕೆ, ಆಲ್ ರೈಟ್. ನಾವು ಲೆಟ್ ಮಿ ಡೂ ಒನ್ ಥಿಂಗ್. ಜಾತಿವಾರು ರಿಪೋರ್ಟ್ ಕಾರ್ಡ್ ಅಭ್ಯರ್ಥಿಗಳ ಪ್ಲಸ್ ಮೈನಸ್ ಬಗ್ಗೆ ನಾನು ಈಗಾಗಲೇ ಹೇಳಿ ಆಯಿತು ನಿಮಗೆ. ಇನ್ನು ಜಾತಿವಾರು ಪ್ಲಸ್ಸು ಮೈನಸ್ಸು ಅದರ ಬಗ್ಗೆ ನಾವು ಮುಂದಿನ ಹಂತಗಳಲ್ಲಿ ಚರ್ಚೆ ನಡೆಸೋಣ. ಕರೆಗಳು ಸಿಕ್ಕಾಪಟ್ಟೆ ಬರ್ತಾ ಇದೆ, ತಾವು ಗಮನಿಸ್ತಾ ಇದ್ದೀರಿ. ಇಲ್ಲೂ ಕೂಡ ಅಷ್ಟೇ ಕರೆಗಳನ್ನು ನಮ್ಮ ಅಭ್ಯರ್ಥಿಗಳು ಸ್ವೀಕರಿಸ್ತಾ ಇದ್ದಾರೆ, ಗಮನಿಸ್ತಾ ಇದ್ದೀರಿ. ಸೊ ಆಸ್ ಯು ಕ್ಯಾನ್ ರೈಟ್ಲಿ ಸಿ, ದೀಸ್ ಆರ್ ದಿ ನಂಬರ್ ಆಫ್ ಕಾಲ್ಸ್ ವಾಟ್ ವಿ ಆರ್ ಗೆಟಿಂಗ್ ಅಟ್ ದಿ ಮೊಮೆಂಟ್. ಓಕೆ, ವಾಟ್ ವಿ ಆರ್ ಗೆಟಿಂಗ್ ಅಟ್ ದಿ ಮೊಮೆಂಟ್, ದಿಸ್ ಇಸ್ ದಿ ನಂಬರ್ ಆಫ್ ಕಾಲ್ಸ್. ಓಕೆ, ನಾನು ಇದನ್ನು ಎಂಡ್ ಮಾಡ್ತೀನಿ. Now it is 9:23 almost. Let me now say thanks to all of you. ಇದು 1 ಗಂಟೆವರೆಗೂ ಕೂಡ ನಡೆಯುತ್ತೆ. 1 ಗಂಟೆವರೆಗೂ ಕೂಡ ನಡೆಯುವಂಥ ಈ ಎಲೆಕ್ಷನ್ನ ಬಡಿದಾಟದಲ್ಲಿ ಜಾತಿವಾರು ರಿಪೋರ್ಟ್ ಕಾರ್ಡ್ನ ಒಂದು ಪಟ್ ಅಂತ ನೋಡ್ಕೊಂಬಂದು ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಲೆಟ್ಸ್ ಗೋ ಟು ದಿ ಜಾತಿವಾರು ರಿಪೋರ್ಟ್ ಕಾರ್ಡ್ ಪ್ಲೀಸ್. ಸೊ ಲಿಂಗಾಯತರು 65ರಿಂದ 70 ಸಾವಿರ, ಕುರುಬರು 35ರಿಂದ 40 ಸಾವಿರ ಇದ್ದಾರೆ, ಮುಸಲ್ಮಾನರು 30ರಿಂದ 33 ಸಾವಿರ ಇದ್ದಾರೆ. ಆ ಲೋಯರ್ ಥರ್ಡ್ ಬ್ರೇಕಿಂಗ್ನ ಕೆಳಗಿಳಿಸ್ರಪ್ಪ, ಇಲ್ಲ ಅಂದರೆ ಕಾಣಿಸಲ್ಲ ನಮಗೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸೊ 30ರಿಂದ ಸರಿಸುಮಾರು ಒಂದು 35 ಸಾವಿರ ಜನ ಇದ್ದಾರೆ. ಸೊ ಇದನ್ನು ನಾವು ಭಾಳ ಸ್ಪಷ್ಟವಾಗಿ ಗಮನಿಸ್ಬೋದು. SC ST 35ರಿಂದ 38 ಸಾವಿರ ಜನ ಇದ್ದಾರೆ, ಅದನ್ನು ಕೂಡ ನಾವು ಗಮನಿಸ್ಬೋದು. ಇನ್ ಟೋಟಲ್ ಸರಿಸುಮಾರು ಆಲ್ಮೋಸ್ಟ್ ಅಪ್ ಟು 1,80,000 to 1,90,000 ರೆಪ್ರೆಸೆಂಟೆಡ್ ವೋಟರ್ಸ್, ವೋಟ್ ಮಾಡುವ ಅಧಿಕಾರ ಇರುವಂಥ ವೋಟರ್ಗಳು ನಮಗೆ ಬಾಗಲಕೋಟೆಯಲ್ಲಿ ಸಿಗ್ತಾರೆ. ಸೊ ಇದು ಒಂದು ಡೆಮೋ EVM ಮಿಷನ್, ಬಟ್ ದಿಸ್ ಈಸ್ ಅವರ್ ಟೆಲಿಫೋನ್ ಕಂಟ್ರೋಲ್ ರೂಮ್. ಇದನ್ನು ನಿಮ್ಮ ಮುಂದೆ ನಾವು 1 ಗಂಟೆವರೆಗೂ ಕೂಡ ಪ್ರಸ್ತುತಪಡಿಸ್ತೇವೆ ಬಾಗಲಕೋಟೆಗೆ ಸಂಬಂಧಪಟ್ಟಂತೆ. 1 ಗಂಟೆ ನಂತರದಲ್ಲಿ ಒಂದು ಸ್ಮಾಲ್ ಬ್ರೇಕ್ ತೆಗೆದುಕೊಳ್ತೇವೆ. 2 ಗಂಟೆಗೆ ನೀವು ದಾವಣಗೆರೆಯ ಮತಕ್ಷೇತ್ರದ ಚಿತ್ರಣವನ್ನು ಗಮನಿಸ್ಬೋದಾಗತ್ತೆ. ಏನಿಲ್ಲ, ಅಲ್ಲೋಗಿ ಟುಯ್ ಅಂತ ಓಟ್ ಹಾಕ್ತೀರಿ, ಇಲ್ಲಿ ಕಾಲ್ ಮಾಡಿ ಓಟ್ ಹಾಕ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ಇದು ರಾಜ್ ನ್ಯೂಸ್, ಜನಸೇವೆಗೆ, ಅದರ ಜೊತೆಗೆ ಪಕ್ಕಾ ಪೊಲಿಟಿಕಲ್ ಸರ್ವೆಗೆ, ಪಕ್ಕಾ ಅಭಿಪ್ರಾಯಕ್ಕೆ, ಟ್ರಾನ್ಸ್ಪರೆನ್ಸಿಗೆ ಮತ್ತು ಜನರ ಹಿತಕ್ಕೆ ಯಾವಾಗಲೂ ಯಾವತ್ತಿಗೂ ನಿರಂತರವಾಗಿ. ಇವತ್ತು ರಾಜ್ ನ್ಯೂಸ್ ಒಂದು ಮೆಗಾ ಸರ್ವೆಯನ್ನ ಹಮ್ಮಿಕೊಂಡಿದೆ. ಬಾಗಲಕೋಟೆ ಮತ್ತೆ ದಾವಣಗೆರೆ ಉಪಚುನಾವಣೆ ಏನ್ ಬರ್ತಾ ಇದೆ 9ನೇ ತಾರೀಕು, ಈ ವಿಚಾರದಲ್ಲಿ ಬಾಗಲಕೋಟೆಯಲ್ಲಿ ಎಷ್ಟು ಮತದಾರರು ಯಾರ ಪರವಾಗಿದ್ದಾರೆ, ದಾವಣಗೆರೆಯಲ್ಲಿ ಯಾವ ಮತದಾರರು ಯಾರ ಪರವಾಗಿದ್ದಾರೆ, ಹೀಗೆ ಏನಿದೆ ಯಥಾವತ್ತು ರಿಯಾಲಿಟಿ ನಾವು ನಿಮ್ಗೆ ತೋರಿಸ್ತಾ ಇದೀವಿ. ಇವತ್ತು ಬೆಳಗ್ಗೆಯಿಂದ ನಮ್ಮ ವಾರ್ ರೂಮ್ ಅಲ್ಲಿ ಸಿಕ್ಕಾಪಟ್ಟೆ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ, ಒಳ್ಳೆಯ ಕಾಲ್ಸ್ ಕೂಡ ಬರ್ತಾ ಇದೆ. ಪ್ರತಿಯೊಬ್ರು ಕೂಡ ಕರೆ ಮಾಡಿ ನಿಮ್ಮ ಮತ ಯಾರಿಗೆ ಅಂತ ಹೇಳಿ ನಮಗೆ ತಿಳಿಸ್ತಾ ಇದ್ದಾರೆ. ಹಾಗಾಗಿ ನೀವು ಕೂಡ ನಿರಂತರವಾಗಿ ಕರೆ ಮಾಡಿ ನಿಮ್ಮ ಮತ ಯಾರಿಗೆ ಅಂತ ಹೇಳಿ ತಿಳಿಸಬಹುದು. ಹಾಗಾಗಿ ಇನ್ನೇನು ಭರ್ಜರಿಯಾಗಿ ತಯಾರಿ ನಡೀತಾ ಇದೆ. ಅದರಲ್ಲೂ ಕೂಡ ಉಪಚುನಾವಣೆ ವಿಚಾರದಲ್ಲಿ ಬಾಗಲಕೋಟೆಯಲ್ಲೇ ಒಂದು ರೀತಿ ಆಗಿದ್ರೆ, ಮತ್ತೊಂದು ಕಡೆ ದಾವಣಗೆರೆಯಲ್ಲಿ ಸಿಕ್ಕಾಪಟ್ಟೆ ಕುತೂಹಲವನ್ನ ಕೇಳಿಸ್ತಾ ಇದೆ ಈ ಬಾರಿಯ ಉಪಚುನಾವಣೆ. ಹಾಗಾಗಿ ಸದ್ಯಕ್ಕೆ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಕೂಡ ನಾವು ಬಾಗಲಕೋಟೆ ವಿಚಾರವನ್ನ ಮಾತಾಡ್ತಾ ಇದೀವಿ. ಮಧ್ಯಾಹ್ನ 2 ಗಂಟೆಯಿಂದ 7 ಗಂಟೆವರೆಗೂ ಕೂಡ ದಾವಣಗೆರೆ ವಿಚಾರದಲ್ಲಿ ನೀವು ಮತ ಮಾಡಬಹುದು, ಅದರಲ್ಲೂ ಕೂಡ ಕರೆ ಮಾಡುವ ಮೂಲಕ. ಇದೀಗ ನಮ್ಮ ಪೊಲಿಟಿಕಲ್ ವಾರ್ ರೂಮ್ ಇಂದ ನೇರವಾಗಿ ನನ್ನ ಕಲೀಗ್ ಇಂಚಾರ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾನೆ. ಓವರ್ ಟು ಯು ಇಂಚಾರ. ನಮಸ್ಕಾರ. ರಾಜ್ ನ್ಯೂಸ್ ನ ಪೊಲಿಟಿಕಲ್ ಕಂಟ್ರೋಲ್ ರೂಮ್ಗೆ ನಿಮ್ಮೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತ. ಈಗ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗ ಬೈ ಎಲೆಕ್ಷನ್ ಜಟಾಪಟಿ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಾಗಲಕೋಟೆಗೆ ಸಂಬಂಧಪಟ್ಟಂತೆ ಏನ್ ಬೈ ಎಲೆಕ್ಷನ್ ನಡೆಯುತ್ತೆ, ಇಲ್ಲಿ ಯಾವೆಲ್ಲ ಅಭ್ಯರ್ಥಿಗಳು ಅಂದ್ರೆ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳು ಯಾವ ರೀತಿಯಾಗಿ ಮತದಾನವನ್ನ ಕೇಳೋದಕ್ಕೆ ಮುಂದಾಗಿದ್ದಾರೆ, ಇದರ ಜೊತೆಗೆ ಮತದಾನವನ್ನ ಹೇಗೆ ತೆಗೆದುಕೊಳ್ತಾರೆ ಅನ್ನೋದನ್ನು ಕೂಡ ನಿಮ್ಮ ರಾಜ್ ಪೊಲಿಟಿಕಲ್ ರೂಮ್ ಈಗ ಕಂಟ್ರೋಲ್ ಮಾಡ್ತಾ ಇರೋದು. ಜೊತೆಗೆ ಈ ಒಂದು ಪೊಲಿಟಿಕಲ್ ಸಂಬಂಧಪಟ್ಟಂತೆ ಯಾರಿಗೆಲ್ಲ ಮತಯಾಚನೆಯನ್ನ ಮಾಡೋದಕ್ಕೆ ಮತವನ್ನ ಒಲಿಸಿದ್ದಾರೆ ಅಧಿಕಾರಿಗಳು ಅಥವಾ ಶಾಸಕರುಗಳು, ನಾಯಕರುಗಳು ಅನ್ನೋದನ್ನು ಕೂಡ ಗಮನಿಸಬೇಕಾಗತ್ತೆ. ಸೊ ಈಗ ಇವತ್ತಿನ ದಿನ ನಾವು ಬಾಗಲಕೋಟೆಯಲ್ಲಿ ಮತದಾನವನ್ನ ಯಾಚನೆ ಮಾಡಿರುವಂತಹ ನಾಯಕರುಗಳು ಯಾವ ರೀತಿಯಾಗಿ ಮತದಾರರ ಮನವನ್ನ ಒಲಿಸಿದ್ದಾರೆ
ಅನ್ನೋದನ್ನ ಕೂಡ ನಾವು ಗಮನಿಸಬಹುದು. ಸೊ ಅದೇ ಕಾರಣಕ್ಕೆ ಈಗ ನಿಮ್ಮ ರಾಜ್ ನ್ಯೂಸ್ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರೋದು. ಬಾಗಲಕೋಟೆಯ ಮತದಾರರ ಒಲವು ಯಾರ ಪರವಾಗುತ್ತೆ? ಇನ್ನ ಬಿಜೆಪಿ ಹಿರಿಯ ನಾಯಕ ವೀರಣ್ಣ ಚರಂತಿಮಠ್ಗೆ ಸಿಗುತ್ತಾ ಈ ಒಂದು ವರ? ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿಗೆ ತರಲಿದ್ಯಾ ಆಗಿದೆ ಭಾಗ್ಯದ ಬಾಗಿಲು. ಬಾಗಲಕೋಟೆ ಕ್ಷೇತ್ರದ ಯಾರು ಸಮರ್ಥರು? ನಮ್ಮದೇ ಆಯ್ಕೆ. ನಿಮ್ಮ ಪ್ರಬಲ ಆಸೆಯನ್ನ ಜನರು ಮುಂದೂಡುವಂತಹ ಸಣ್ಣ ಪ್ರಯತ್ನ ಇದು. ನಿಮ್ಮ ರಾಜ್ ನ್ಯೂಸ್ ನಲ್ಲಿ ಮಿನಿ ಯುದ್ಧ ಮಹಾ ಸಮೀಕ್ಷೆ ನಡೀತಾ ಇದೆ. ರಾಜ್ ನ್ಯೂಸ್ ನ ಪೊಲಿಟಿಕಲ್ ಕಂಟ್ರೋಲ್ ರೂಮ್ಗೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಇದು ನಿಮ್ಮ ರಾಜ್ ನ್ಯೂಸ್ ನ ಬಿಗ್ ಕಂಟ್ರೋಲ್ ರೂಮ್ ನಲ್ಲಿ ನಡೀತಾ ಇರುವಂತಹ ಮತದಾರರ ಸಂಬಂಧಪಟ್ಟಂತೆ ಏನು ಮತಯಾಚನೆಯನ್ನ ಮಾಡ್ತಾ ಇದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಶಾಸಕರು ಮನವನ್ನ ಒಲಿಸಿದ್ದಾರೆ ಅನ್ನೋದು ಇವತ್ತು ನಾವು ಸರ್ವೆಯನ್ನ ಮಾಡ್ತಾ ಇರೋದು. ಇದು ನಿಮ್ಮ ರಾಜ್ ನ್ಯೂಸ್ ನಲ್ಲಿ ರಾಜ್ಯ ಪೊಲಿಟಿಕಲ್ ಕಂಟ್ರೋಲ್ ರೂಮ್ ನ ಈ ಒಂದು ನೀವು ನೋಡ್ತಾ ಇದ್ದೀರಾ. ಈ ಕಂಟ್ರೋಲ್ ರೂಮ್ ನಲ್ಲಿ ಯಾವ ರೀತಿಯಾಗಿ ಮತವನ್ನ ಯಾರಿಗೆ ಹಾಕ್ತಾರೆ, ಬಾಗಲಕೋಟೆಯಲ್ಲಿ ಯಾವ ಅಭ್ಯರ್ಥಿಯ ಪರ, ಕಾಂಗ್ರೆಸ್ ನಲ್ಲಿ ಮತ್ತೆ ಬಿಜೆಪಿ ನಲ್ಲಿ ಯಾವ ಅಭ್ಯರ್ಥಿ ಪರ ಈಗ ಮತವನ್ನ ಯಾಚನೆ ಮಾಡ್ತಾರೆ ಅನ್ನೋದು ಕೂಡ ನಾವು ಗಮನಿಸಬೇಕಾಗುತ್ತೆ. ಅಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲಿ ಚರಂತಿಮಠ್ ಇದ್ದಾರೆ, ಹಾಗೆ ಕಾಂಗ್ರೆಸ್ ನಲ್ಲಿ ಉಮೇಶ್ ಮೇಟಿ ಇದ್ದಾರೆ. ಉಮೇಶ್ ಮೇಟಿ ಮತ್ತೆ ಈ ಒಂದು ಚರಂತಿಮಠ್ ಅವರ ನಡುವೆ ನಡೀತಾ ಇರುವಂತಹ ಜಿದ್ದಾಜಿದ್ದಿನ ಪೈಪೋಟಿನಲ್ಲಿ ಯಾರು ಗೆಲ್ತಾರೆ ಅಥವಾ ಯಾರು MLA ಆಗ್ತಾರೆ, ಪಟ್ಟವನ್ನ ಏರ್ತಾರೆ ಅನ್ನೋದಕ್ಕೆ ನಾವೀಗ ನಮ್ಮ ರಾಜ್ ನ್ಯೂಸ್ ನ ಪೊಲಿಟಿಕಲ್ ಕಂಟ್ರೋಲ್ ರೂಮ್ ನಲ್ಲಿ ನಾವು ಒಂದು ಸರ್ವೆ ಮಾಡೋದಕ್ಕೆ ಮುಂದಾಗಿದ್ದೇವೆ. ಈಗ ಅಪ್ಡೇಟ್ ನೋಡೋದಾದ್ರೆ ಕರೆ ಮಾಡಿ ವೋಟ್ ಮಾಡಿ ಅಭೂತಪೂರ್ವ ವಂದನೆಯನ್ನ ಕೂಡ ತಿಳಿಸಬಹುದು. ಜಸ್ಟ್ ಅರ್ಧ ಗಂಟೆಯಲ್ಲಿ ಬಂದಿದ್ದು 3000ಕ್ಕೂ ಅಧಿಕ ಕರೆಗಳು. ಮಹಾ ಸಮೀಕ್ಷೆಯಲ್ಲಿ 3000ಕ್ಕೂ ಅಧಿಕ ಜನ ಭಾಗಿಯಾಗಿದ್ದಾರೆ. ಈಗ ಈ ತಮ್ಮ ಕ್ಷೇತ್ರದಲ್ಲಿ ನಾಯಕರ ಆಯ್ಕೆಯಲ್ಲಿ ಮತದಾರರ ಹುಮ್ಮಸ್ಸು ಯಾವ ರೀತಿಯಾಗಿದೆ ಎಲ್ಲವನ್ನು ಕೂಡ ನೀವು ಗಮನಿಸಬಹುದು. ನೀವು ಸಹ ಕರೆ ಮಾಡಿ ನಿಮ್ಮ ನಾಯಕರನ್ನ ಆಯ್ಕೆ ಮಾಡಿ. ನಿಮ್ಮ ರಾಜ್ ನ್ಯೂಸ್ ನ ಮಹಾ ಸಮೀಕ್ಷೆಯಲ್ಲಿ ಕೂಡ ನೀವು ಪಾಲ್ಗೊಳ್ಳಿ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಕುರಿತು ಈಗ ನಾವು ನಡೆಸ್ತಾ ಇರುವಂತಹ ಈ ಮಹಾ ಸರ್ವೆಯಲ್ಲಿ ನೀವು ಕೂಡ ಕರೆ ಮಾಡಿ ನಿಮ್ಮ ರಾಜ್ ನ್ಯೂಸ್ ನ ಮಹಾ ಸಮೀಕ್ಷೆಯಲ್ಲಿ ನೀವು ಕೂಡ ಪಾಲ್ಗೊಳ್ಳಿ. ನೀವು ಕೂಡ ಕರೆ ಮಾಡಿ ಮಾತನಾಡುವುದು ನಿಮ್ಮ ನೆಚ್ಚಿನ ನಾಯಕ ಯಾರು, ಬಾಗಲಕೋಟೆಯಲ್ಲಿ ಯಾವ ಅಭ್ಯರ್ಥಿಗೆ ನೀವು ಮತವನ್ನ ಯಾಚಿಸ್ತೀರಿ, ಯಾಕೆ ಮತವನ್ನ ಯಾಚಿಸ್ತೀರಿ, ಯಾವ ಕಾರಣಕ್ಕೆ ನೀವು ಆ ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ. ಕಾಂಗ್ರೆಸ್ ಆಗಿರಬಹುದು, ಬಿಜೆಪಿ ಆಗಿರಬಹುದು. ಬಿಜೆಪಿಯಲ್ಲಿ ಚರಂತಿಮಠ್, ಕಾಂಗ್ರೆಸ್ ನಲ್ಲಿ ಉಮೇಶ್ ಮೇಟಿ, ಇವರನ್ನ ನೀವು ಯಾಕೆ ಆಯ್ಕೆ ಮಾಡ್ತಾ ಇದ್ದೀರಾ, ಯಾಕೆ ನಿಮ್ಮ ಕ್ಷೇತ್ರಗಳಿಗೆ, ನಿಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ MLA ಆಗಬೇಕು ಅನ್ನೋದನ್ನು ಕೂಡ ನೀವು ಮಾತನಾಡಬಹುದು. ಕರೆ ಮಾಡಿ ಮಾತನಾಡಿ ವೋಟ್ ಮಾಡಿ. ಇದರ ಜೊತೆಗೆ ನೀವು ವೋಟ್ ಮಾಡಿ. ಈ ನಮ್ಮ ಪೊಲಿಟಿಕಲ್ ಏನು ರಾಜ್ ನ್ಯೂಸ್ ನ ಪೊಲಿಟಿಕಲ್ ಸರ್ವೆ ನಡೀತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ನೀವು ಕರೆ ಮಾಡಿ ಯಾರಿಗೆ ನಿಮ್ಮ ಮತ ಅನ್ನೋದನ್ನ ತಿಳಿಸಬಹುದು. ರಾಜ್ ನ್ಯೂಸ್ ನ ಮಹಾ ಸಮೀಕ್ಷೆಯಲ್ಲಿ ಈಗ ಭರ್ಜರಿ ಪೈಪೋಟಿ ನಡೀತಾ ಇದೆ. ಈ ಪೈಪೋಟಿಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ಮಧ್ಯೆ ನೇರ ಫೈಟ್ ನಡೀತಾ ಇದೆ. ವೀರಣ್ಣ ಚರಂತಿಮಠ್ ಇತ್ತ ಉಮೇಶ್ ಮೇಟಿ ನೆಕ್ ಟು ನೆಕ್ ಫೈಟ್ ನಡೀತಾ ಇದೆ. ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇದೆ ವೋಟಿಂಗ್ ಫಲಿತಾಂಶದ ಚಿತ್ರಣ. ಬಾಗಲಕೋಟೆಯ ಈ ಒಂದು ಸಮೀಕ್ಷೆ ನಾವು ನಡೆಸ್ತಾ ಇರೋದು ನಿಮ್ಮ ರಾಜ್ ನ್ಯೂಸ್ ನಲ್ಲಿ ಬಿಗ್ ಈ ಒಂದು ಸರ್ವೆಯನ್ನ ನೀವು ಗಮನಿಸಬಹುದು. ಜೊತೆಗೆ ಈಗ ಆಲ್ರೆಡಿ ನಮ್ಮ ಕಂಟ್ರೋಲ್ ಪೊಲಿಟಿಕಲ್ ರೂಮ್ಗೆ ಎಷ್ಟೋ ಫೋನ್ಗಳು ಬರ್ತಾ ಇದಾವೆ, ಮತವನ್ನ ಯಾರಿಗೆ ಹಾಕ್ತಾ ಇದೀವಿ ಅಂತ. ಈಗ ಆಲ್ರೆಡಿ 3000ಕ್ಕಂತೂ ಹೆಚ್ಚು ಕರೆಗಳು ನಮ್ಮ ಈ ಒಂದು ರಾಜ್ನ ಕಂಟ್ರೋಲ್ ರೂಮ್ಗೆ ಬಂದಿದೆ. ಇದು ನೀವು ಕೂಡ ಕರೆ ಮಾಡಿ ಮಾತನಾಡಿ, ಜೊತೆಗೆ ವೋಟ್ ಮಾಡಿ. ಯಾವ ಅಭ್ಯರ್ಥಿ ಅಂತ ಹೇಳಿ ನೀವು ಕೂಡ ವೋಟ್ ಮಾಡಬಹುದು. ಹಾಗೆ ಈ ನಿಮ್ಮ ರಾಜ್ ಪೊಲಿಟಿಕಲ್ ಕಂಟ್ರೋಲ್ ರೂಮ್ಗೆ ಯಾವ ರೀತಿಯಾಗಿ ನೀವು ಇಲ್ಲಿ ವೋಟ್ ಮಾಡಿದ್ರೆ ಯಾರು ಗೆಲ್ತಾರೆ, ಯಾರ ಮತವನ್ನ ನೀವು ಯಾಚಿಸ್ತಾ ಇದ್ದೀರಾ ಅನ್ನೋದು ಕಂಪ್ಲೀಟ್ ಆಗಿ ಗೊತ್ತಾಗಲಿದೆ. ಹಾಗೆ ಈ ನಿಮ್ಮ ರಾಜ್ ಪೊಲಿಟಿಕಲ್ ಕಂಟ್ರೋಲ್ ರೂಮ್ ನಲ್ಲಿ ಮತಯಾಚನೆಗೆ ಈಗ ಆಲ್ರೆಡಿ 3000ಕ್ಕಿಂತ ಹೆಚ್ಚು ಕರೆಗಳು ಬಂದಿದೆ. ಹಾಗೆ ಇಲ್ಲಿ ಕಂಟ್ರೋಲ್ ಕೂಡ ಮಾಡ್ತಿದ್ದಾರೆ, ಯಾರಿಗೆ ನೀವು ಮತವನ್ನ ಹಾಕ್ತೀರಿ, ಯಾವ ಕಾರಣಕ್ಕೆ ಮತವನ್ನ ಹಾಕ್ತೀರಿ ಅಂತ ಹೇಳಿ. ನೀವು ಕೂಡ ಕರೆ ಮಾಡಿ ಮಾತನಾಡಿ ನಿಮ್ಮ ವೋಟ್ ಯಾರಿಗೆ ಅನ್ನೋದನ್ನ ತಿಳಿಸಿ. ಹಾಗೆ
ಬಿಜೆಪಿಯಲ್ಲಿ ಚರಂತಿಮಠ್ ಹಾಗೆ ಈ ಕಡೆ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಯಾಗಿ ನಿಂತಿರೋದು ಉಮೇಶ್ ಮೇಟಿ. ಇವರಿಬ್ಬರ ನಡುವೆ ನಡೀತಾ ಇರುವಂತಹ ಜಟಾಪಟಿ, ಜೊತೆಗೆ ನಾಯಕರುಗಳು ಕೂಡ ಶಾಸಕರುಗಳು ಕೂಡ ಇವರ ಹಿಂದೆ ನಿಂತು ಮತಯಾಚನೆಯನ್ನ ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ಅಭ್ಯರ್ಥಿಗಳ ಪರವಾಗಿ ಮತವನ್ನ ಮನವೊಲಿಸಿದ್ದಾರೆ ಜನರಲ್ಲಿ ಅನ್ನೋದನ್ನ ನಾವು ಇವತ್ತು ಸರ್ವೆ ಮಾಡ್ತಾ ಇದ್ದೀವಿ ನಿಮ್ಮ ರಾಜ್ ನ್ಯೂಸ್ನ ಪೊಲಿಟಿಕಲ್ ಕಂಟ್ರೋಲ್ ರೂಮ್ ನಲ್ಲಿ ನೀವು ಗಮನಿಸಬಹುದು ಯಾವ ರೀತಿಯಾಗಿ ಕಾಲ್ಸ್ ಬರ್ತಾ ಇದೆ, ಜೊತೆಗೆ ಯಾರೆಲ್ಲ ಮತವನ್ನ ಎಷ್ಟು ನಾವು ನೋಡಬಹುದು, ಎಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ನೋಡ್ತಾ ಹೋಗಬಹುದು. ನೀವು ಕೂಡ ಕರೆ ಮಾಡಿ ವೋಟ್ ಮಾಡಿ ನಿಮ್ಮ ಈ ಒಂದು ಅಭ್ಯರ್ಥಿ ಯಾರು, ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಈ ಒಂದು ಬೈ ಎಲೆಕ್ಷನ್ ಉಪ ಚುನಾವಣೆಗೆ ಸಂಬಂಧಪಟ್ಟಂತೆ ನೀವು ಯಾವ ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ತೀರಾ, ಯಾವ ಕಾರಣಕ್ಕೆ ಇವರನ್ನ ಆಯ್ಕೆ ಮಾಡಿದ್ರೆ ಅಭಿವೃದ್ಧಿ ಆಗುತ್ತಾ ಅಥವಾ ನಿಮಗೆ ಅನುಕೂಲ ಆಗುತ್ತಾ, ಜನರು ವೋಟ್ ಮಾಡೋದೇ ನಾಯಕರುಗಳನ್ನ ಗೆಲ್ಲಿಸೋದೆ, ನಮಗೆ ಮೂಲಭೂತ ಸೌಕರ್ಯಗಳನ್ನ ಹಸುನೀಗಿಸಬೇಕು ಅಂತ ಹೇಳಿ. ಸೊ ಈಗ ಈ ಒಂದು ಅಭ್ಯರ್ಥಿ ಏನು ಈಗ ನಿಂತಿದ್ದಾರೆ, ಒಂದ್ ಕಡೆ ಬಿಜೆಪಿ ಚರಂತಿಮಠ್, ಇನ್ನೊಂದ್ ಕಡೆ ಉಮೇಶ್ ಮೇಟಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ, ಇವರಿಬ್ಬರ ನಡುವೆ ನಡೀತಾ ಇರುವಂತಹ ಬಾಗಲಕೋಟೆಯಲ್ಲಿ ಜಿದ್ದಾಜಿದ್ದ ಈ ಒಂದು ರಣಕಣ ವೇದಿಕೆ ಈಗ ಸಿದ್ಧವಾಗಿದೆ. ಏಪ್ರಿಲ್ 9ಕ್ಕೆ ಮತವನ್ನ ಬೈ ಎಲೆಕ್ಷನ್ ಅನ್ನ ಮಾಡ್ತಾರೆ. ಈ ಎಲೆಕ್ಷನ್ ಆದ ನಂತರ ಮೇ 4ಕ್ಕೆ ಫಲಿತಾಂಶವನ್ನ ಘೋಷಣೆ ಮಾಡ್ತಾರೆ. ಆದ್ರೆ ಯಾವ ರೀತಿಯಾಗಿ ನೀವು ಮತವನ್ನ ಹಾಕ್ತೀರಾ, ಯಾವ ನಾಯಕರನ್ನ ಆಯ್ಕೆ ಮಾಡ್ತೀರಾ ಅನ್ನೋದಷ್ಟೇ ಬಹುಮುಖ್ಯವಾಗಿರುತ್ತೆ. ಈಗ ಈ ಒಂದು ಎಲೆಕ್ಷನ್ ಅನ್ನ ಸೈಡ್ಗಿಟ್ಟು ಯಾವ ರೀತಿಯಾಗಿ ನಾವು ಕೂಡ ಸಮೀಕ್ಷೆಯನ್ನ ಮಾಡ್ತಾ ಇದೀವಿ. ನಾವು ಸಮೀಕ್ಷೆಯನ್ನ 2 ಟೈಪ್ ನಲ್ಲಿ ಮಾಡ್ತೇವೆ. ಒಂದು ಗ್ರೌಂಡ್ ರಿಪೋರ್ಟ್ಗೆ ಇಳಿದು ಅಲ್ಲಿ ಸಮೀಕ್ಷೆಯನ್ನ ಮಾಡೋದು, ಮತ್ತೊಂದು ನಾವು ಇಲ್ಲಿ ಕೂತು ಡಿಜಿಟಲ್ ಮುಖಾಂತರ ಕರೆಗಳ ಮುಖಾಂತರ ಮಾತನಾಡಿ ನಾವು ಯಾವ ರೀತಿಯಾಗಿ ಈ ಸರ್ವೆಯನ್ನ ಮಾಡ್ತೀವಿ ಅನ್ನೋದು ಕೂಡ ನಿಮಗೆ ಮುಂದೆ ಅಪ್ಡೇಟ್ ಕೊಡ್ತಾ ಹೋಗ್ತಾ ಇರ್ತೀವಿ. ಸೊ ಈಗ ನೀವು ಕೂಡ ಕರೆ ಮಾಡಿ ಮಾತನಾಡಿ, ಇದಕ್ಕಿಂತ ಮುಂಚಿತವಾಗಿ ನಿಮಗೆ ನಾನು ಯಾವ ರೀತಿಯಾಗಿ ಇಲ್ಲಿ ಕರೆಗಳು ಬರ್ತಾ ಇದೆ ಇದೆಲ್ಲದ್ರ ಬಗ್ಗೆ ನಾನು ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಲೆಟ್ ಮೀ ವೆಲ್ಕಮ್ ಅಶೋಕ್ ಗೌಡ್ರನ್ನ ಮತ್ತೊಮ್ಮೆ. ಸರ್, ತಾವು ಗಮನಿಸ್ತಾ ಇದ್ದೀರಿ, ದಿಸ್ ಇಸ್ ಅವರ್ ಪೊಲಿಟಿಕಲ್ ರೂಮ್. ತಾವು ಗಮನಿಸಬಹುದು ಇಲ್ಲಿ ನಮ್ಮ BGS ಮಹಾಸಂಸ್ಥಾನದ ಬಿ ಸ್ಕೂಲ್ನ ಹಾಗೂ ಬೇರೆ ಬೇರೆ ಕಡೆಯಿಂದ ಬಂದಿರುವಂಥ ವಿದ್ಯಾರ್ಥಿನಿಯರು, ಪೊಲಿಟಿಕಲ್ ಸರ್ವೆ ಅನಲಿಸ್ಟ್ಗಳು, ಎಕ್ಸ್ಪರ್ಟ್ಸ್ಗಳು. ಯಾಕಂದ್ರೆ ಆಲ್ ಆಫ್ ದೆಮ್ ಆರ್ ಟ್ರೈನ್ ಟು ರಿಸೀವ್ ದಿ ಕಾಲ್ಸ್. ನೋಡಿ ಹೇಗೆ ಕರೆಗಳು ಬರ್ತಾ ಇದ್ದೇವೆ ಅನ್ನೋದನ್ನು ತಾವು ಗಮನಿಸಬಹುದು. ಇಲ್ಲೂ ಕೂಡ ಅಷ್ಟೇ, ನಾವು ನಿಯರ್ಲಿ 20 ಲ್ಯಾಂಡ್ಲೈನ್ ಕನೆಕ್ಷನ್ಸ್ಗಳನ್ನು ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೇವೆ. ನಮ್ದೇನು ಅಂತಂದ್ರೆ ಜನರ ಪಲ್ಸ್ ಎಕ್ಸಾಕ್ಟ್ಲಿ ಏನಿದೆ ಅದನ್ನ ತಿಳ್ಕೊಳ್ಳುವಂತ ಅತ್ಯಂತ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಒನ್ಸ್ ಅಗೈನ್ ನಾನು ಬಾಗಲಕೋಟೆಯ ಜನಕ್ಕೆ ಕರೆ ಕೊಡ್ತಾ ಇದ್ದೇನೆ. ನಮ್ಮ ಟೆಲಿಫೋನ್ ನಂಬರ್ 08069156666, ಕನ್ನಡದಲ್ಲಿ 08069156666. ವೀರಣ್ಣ ಚರಂತಿ ಮಠ ವರ್ಸಸ್ ಉಮೇಶ್ ಮೇಟಿ. ವೀರಣ್ಣ ಚರಂತಿ ಮಠರು 5 ಬಾರಿ ಸ್ಪರ್ಧೆ ಮಾಡಿದಂಥವ್ರು, 3 ಬಾರಿ ಗೆದ್ದಂಥವ್ರು. ಉಮೇಶ್ ಮೇಟಿ ಅವರಿಗೆ ರಾಜಕೀಯದ ಕದನ ಒಂದು ಸ್ವಲ್ಪ ಹೊಸದು, ಆದರೆ ರಾಜಕಾರಣ ಇದೆಯಲ್ಲ ಮತ್ತು ರಾಜಕೀಯ ಇದೆಯಲ್ಲ ಅದು ಹೊಸದಲ್ಲ. ಅವ್ರ ತಂದೆಯಿಂದ ಬಳುವಳಿಯಾಗೆ ಬಂದ್ಬಿಟ್ಟಿದೆ. ಈಗಾಗಲೇ ರಾಜಕೀಯ ಕ್ಷೇತ್ರ ಸುತ್ತಾಟ ಮಾಡಿ ಜನರ ಸಂಪರ್ಕ ಗೊತ್ತು, ಜನರ ಒಲವು ಗೊತ್ತು. ಮತ್ತೊಂದು ಕಡೆ ವೀರಣ್ಣ ಚರಂತಿ ಮಠರಿಗೆ ಅವರದ್ದೇ ಆದಂಥ ಬಿಗ್ಗೆಸ್ಟ್ ಫ್ಯಾನ್ ಫಾಲೋಯಿಂಗ್ ಇದೆ, ಹಾಗೂ ಬಿಜೆಪಿಗೆ ಬಾಗಲಕೋಟೆಯಲ್ಲಿ ಅವರದ್ದೇ ಆದಂಥ ಬಿಗ್ಗೆಸ್ಟ್ ಫ್ಯಾನ್ ಫಾಲೋಯಿಂಗ್ ಕೂಡ ಇದೆ. ಸೊ ಈ ಚುನಾವಣೆ ನಡೀತಾ ಇರೋದು HY ಮೇಟಿ ಅವರ ನಿಧನದ ನಂತರದಲ್ಲಿ ತೆರವಾದಂಥ ಜಾಗ ಬಾಗಲಕೋಟೆ. 1 ಗಂಟೆವರೆಗೂ ಬಾಗಲಕೋಟೆ ಇರುತ್ತೆ. 2ರಿಂದ ಸಂಜೆ 7 ಗಂಟೆವರೆಗೂ ಕೂಡ ದಾವಣಗೆರೆ ಮತಕ್ಷೇತ್ರ. ಅಲ್ಲಿ ಯಾರು ಸಮರ್ಥರಾಗಿ ಸಶಕ್ತರಾಗಿ ಮುನ್ನುಗ್ತಾರ, ಅಥವಾ ದಾಸ್ ಕರಿಯಪ್ಪನವರು ನಾನೇ ಗ್ರೇಟ್ ಅಂತ ಮುನ್ನುಗ್ತಾರ? ಲೆಟ್ಸ್ ಗೋ ಹೆಡ್ ನಾವ್. ಬಾಗಲಕೋಟೆ ರಣಕಣ ಯಾರಿಗೆ ವಿಜಯ ಮಾಲೆ? ಇನ್ ಸ್ವಲ್ಪ ಹೊತ್ತಿನಲ್ಲಿ ನಮಗೆ ಉತ್ತರ ಸಿಗುತ್ತೆ. ನಿಮ್ಮ ರಾಜ್ ನ್ಯೂಸ್ ನಲ್ಲಿ ಮ್ಯಾಸಿವ್ ಸರ್ವೆ, ಅತಿ ದೊಡ್ಡ ಸಮೀಕ್ಷೆ ಈಗ ನಾವು ನಡೆಸ್ತಾ ಇದ್ದೀವಿ. ರಾಜ್ ನ್ಯೂಸ್ ಮಹಾಸಮೀಕ್ಷೆಗೆ ಭರಪೂರವಾದಂತಹ ಸ್ಪಂದನೆ. ರಾಜ್ ಪೊಲಿಟಿಕಲ್ ಕಂಟ್ರೋಲ್ ರೂಮ್ಗೆ ಭರ್ಜರಿ ಕರೆಗಳು ಸಮುದ್ರದ ರೀತಿಯಲ್ಲಿ ಬರ್ತಾ ಇದೆ. ಮಹಾಸಮೀಕ್ಷೆಯಲ್ಲಿ ಉತ್ಸುಕತೆಯಿಂದ
ಬಹಳ 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 ಎನರ್ಜೆಟಿಕ್ ಆಗಿ ಬಾಗಲಕೋಟೆಯ ಮತದಾರ ಪ್ರಭುಗಳು ಪಾಲ್ಗೊಳ್ತಾ ಇದ್ದಾರೆ. ಬಾಗಲಕೋಟೆ ಮತ ಸಮೀಕ್ಷೆ ಮುಗಿಯೋದಕ್ಕೆ ಕೆಲವು ಗಂಟೆಗಳು ಮಾತ್ರ ಬಾಕಿ ಉಳ್ಕೊಂಡಿದೆ. ಮಧ್ಯಾಹ್ನ 2ರ ಬಳಿಕ ದಾವಣಗೆರೆ ಸೌತ್, ದಾವಣಗೆರೆ ದಕ್ಷಿಣ ಮತಕ್ಷೇತ್ರದ ಸರ್ವೆ ನಡೆಯುತ್ತೆ. ಈ ಮಹಾ ಸರ್ವೆಯಲ್ಲಿ, ಬಾಗಲಕೋಟೆ ಸರ್ವೆಯಲ್ಲಿ ಭಾಗಿಯಾಗೋದಕ್ಕೆ ನಿಮ್ಮ ಹತ್ರ ಇರೋದು ಕೆಲವು ಕ್ಷಣಗಳು ಮಾತ್ರ. ಸುಮಾರು 7,000ಕ್ಕೂ ಅಧಿಕ ಕರೆಗಳು ಕಳೆದ 2 ಗಂಟೆಯಿಂದ ಬಾಗಲಕೋಟೆಯಿಂದ. This is massive. This is absolutely massive. This is huge. 7,000 calls since the past 2 hours. ಅಶೋಕ್ ಗೌಡ್ರನ್ನ ಮಾತನಾಡಿಸ್ತೀನಿ. ಗೌಡ್ರಿಗೆ ಏನ್ ಅನ್ಸ್ತಾ ಇದೆ? ಈ ಮೊಹೋಲ್ ಅಂತ ಕರಿತೀವಲ್ಲ ನಾವು, ಕೇಸಾ ಹೇ ಮೊಹೋಲ್ ಭಾಯ್ ಸಾಬ್. ಒಂದು ನಿಮ್ಮ ಇದು ಒಂದು ಯುನೀಕ್ ಆಗಿದೆ. ಆಮೇಲೆ ಆಕ್ಚುಲ್ ಫ್ಯಾಕ್ಟ್ ಫೈಂಡಿಂಗ್ ಗೆ ಒಂದು ರಿಯಾಲಿಟಿನ ಏನ್ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ, ಅದು ತುಂಬಾ ಒಳ್ಳೆ ಒಂದ್ ಕಡೆಗೆ. ಎರಡನೇದು, ನಾವು ಬಾಗಲಕೋಟೆ ಯಾಕೆ ಗೆಲ್ತೀವಿ ಅಂತ ಅಂದ್ಬಿಟ್ಟು ಒಂದು ವಿಶ್ಲೇಷಣೆ. ದಯಮಾಡಿ ಹೇಳಿ. ಈಗ ಇದು 3ನೇ ಬಾರಿ ಇಲ್ಲಿ ಬೈ ಎಲೆಕ್ಷನ್ ನಡೀತಾ ಇರೋದು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ. ಕರೆಕ್ಟ್. ಒಂದು ಬಾರಿ 1962ನಲ್ಲಿ ಯಾವಾಗ ನಿಜಲಿಂಗಪುರ ಅವರು ಸ್ವಂತ ಕ್ಷೇತ್ರದಲ್ಲಿ ಸೋತೋಗ್ತಾರೆ, ಆಗ ಅಲ್ಲಿನ ಶಾಸಕರು ಯಾರು ಗೆದ್ದಿರ್ತಾರೆ ಅವರು ಕಾಂಗ್ರೆಸ್ಸಿಂದ ಗೆದ್ದಿರ್ತಾರೆ, ಅವ್ರು ರಿಸೈನ್ ಮಾಡ್ತಾರೆ. ಆಗ ಬೈ ಎಲೆಕ್ಷನ್ ಅಲ್ಲಿ ನಿಜಲಿಂಗಪುರ ಗೆಲ್ತಾರೆ. ಅದು ಒಂದು ಬಾರಿ. ಆಮೇಲೆ ಇನ್ನೂ ಒಂದು ಬೈ ಎಲೆಕ್ಷನ್ ಆಗ್ತದೆ 1998ಅಲ್ಲಿ. ಜನತಾದಳ ಸರ್ಕಾರ ಜಯೇಶ್ ಪಟೇಲ್ರ ಮುಖ್ಯಮಂತ್ರಿ ಆಗಿರ್ತಾರೆ. ಆಗ ಯಾರು ಸಿಟ್ಟಿಂಗ್ ಶಾಸಕರಿರ್ತಾರೆ ಜನತಾದಳದಿಂದ ಅವ್ರು ತೀರ್ಕೊಂಡಾಗ ಬೈ ಎಲೆಕ್ಷನ್ಸ್ ಆದಾಗ ಬಿಜೆಪಿಯಿಂದ ಗೆಲ್ತಾರೆ. ಅದು ಒಂದು ಎರಡನೇದು. ಆಮೇಲೆ ಜೊತೆಗೆ ಇನ್ನೊಂದಂದ್ರೆ ಈಗ ಬೈ ಎಲೆಕ್ಷನ್ ಬಿಟ್ಬಿಡೋಣ, ಹಿಂದೆ ಹೋಗ್ಬಾರ. ಸರಿ. 1989ನಲ್ಲಿ ನಿಮ್ಗೆಲ್ಲ ಗೊತ್ತಿರಂಗೇನೆ ಅವತ್ತಿನ ವೀರೇಂದ್ರ ಪಾಟೀಲ್ ಅವರ ನೇತೃತ್ವದ ಕಾಂಗ್ರೆಸ್ಗೆ 178 ಸೀಟು ಪ್ಲಸ್ ಇನ್ನೊಂದು ಎಲೆಕ್ಷನ್ಸ್ ಅಂದ್ರೆ ನೆಕ್ಸ್ಟ್ ಜಯನಗರ ಎಲೆಕ್ಷನ್ಸ್ ಆದಾಗ 179 ಸೀಟ್ ಬರುತ್ತೆ. ಆದ್ರೆ ಬಾಗಲಕೋಟೆಲ್ ಗೆದ್ದಿದ್ದು ಅವತ್ತು ಯಾರು ಅಂತಂದ್ರೆ ಜನತಾ ದಳ ಗೆದ್ದಿತ್ತು. ಕೇವಲ 24 ಸೀಟ್ ಗೆದ್ದಿದ್ದಂತಹ ಜನತಾ ದಳ ಬಾಗಲಕೋಟೆಲ್ಲೂ ಸಹ ಅವತ್ತು ಗೆದ್ದಿತ್ತು ಅಂತಕ್ಕಂಥದ್ದು. ಅಂದ್ರೆ ಬಾಗಲಕೋಟೆ ಇಸ್ ನಾಟ್ ಕಾಂಗ್ರೆಸ್ನ ಭದ್ರಕೋಟೆ ಅಲ್ಲ. ಅಂದ್ರೆ ಈಗ ಅಂದ್ರೆ ಈಗ ನಾವು 1983 ಇಂದ ಲೆಕ್ಕ ಹಾಕೊಂಡ್ಬಂದ್ರೆ 2013 ಮತ್ತು 2023 ಬಿಟ್ರೆ ಕಾಂಗ್ರೆಸ್ ಇಲ್ಲಿ ಗೆದ್ದೇ ಇಲ್ಲ. ಅಲ್ಲಿ ಯಾರು HY ಮೇಟಿ ಅವ್ರು ಗೆದ್ದಿದ್ರು, ಅದು ಬಿಕಾಸ್ ಆಫ್ ಸಿದ್ದರಾಮಯ್ಯ, ಬಿಕಾಸ್ ಈ ಬಿಲಾಂಗ್ಸ್ ಟು ಪರ್ಟಿಕ್ಯುಲರ್ ಕಮ್ಯುನಿಟಿ. ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಅನ್ನೋ ಕಾರಣಕ್ಕೋಸ್ಕರ ಮೇಟಿ ಅವರಿಗೆ ಓಟ್ ಹಾಕಿದಂತಕ್ಕಂಥದ್ದು. ಆದ್ರೆ ಈಗ ಒಂದು ಸಿದ್ದರಾಮಯ್ಯನವ್ರ ಕುರ್ಚಿ ಅಲ್ಲಾಡ್ತಿರ್ತಕ್ಕಂಥದ್ದು ಒಂದು ವಿಚಾರ, ಬೇರೆ ವಿಚಾರ. ಆದ್ರೆ ಮೇಟಿ ಅವ್ರ ಬಗ್ಗೆನೂ ಸಿಂಪತಿ ಇಲ್ಲ ಜನಕ್ಕೆ. ಯಾಕೆ ಅಂದ್ರೆ ಅವ್ರು ಏನ್ ಮಾಡಿದ್ರು, ಮೇಟಿ ಅವರು ಅವ್ರ ಕುಟುಂಬದಲ್ಲಿ ಯಾವುದೇ ರೀತಿ ಕ್ಲಾರಿಟಿ ಕೊಡದೆ ಅವರು ಮಕ್ಕಳಿಗೆ ಈ ರೀತಿ ಹೋಗೋಣ ಅಂತೇಳಿ ಅವ್ರು ಕ್ರಿಯೇಟ್ ಮಾಡಿದಂಥ ಒಂದು ಗೊಂದಲ. ಆದರೆ ಎರಡನೇದು, ಈ ಏನು ಸಿದ್ದರಾಮಯ್ಯನವ್ರಿಗೆ ನನಗೆ ಹಿಂಗ್ ಮಾಡಿದೆ ಅಂತ ಸುಳ್ಳುಗಳಿದೆ, ಅದು ಎಕ್ಸ್ಪೋಸ್ ಆಗಿದೆ ಜನಗಳ ಮಧ್ಯದಲ್ಲಿ. ಮೊನ್ನೆ 2 ದಿವಸದಿಂದ ನಮ್ಮ ಯಾರೋ ಒಬ್ಬರು ಸ್ನೇಹಿತರು ಫೋನ್ ಮಾಡಿದಾಗ ಹೇಳ್ತಾ ಇದ್ರು, ಸರ್ ದಯವಿಟ್ಟು ಆ ಶಕ್ತಿ ಯೋಜನೆ ತೆಗೆಸ್ಬಿಡಿ ಅಂದ್ರು. ಶಕ್ತಿ ಯೋಜನೆ ಯಾಕೆ ಅಂತ ಕೇಳಿದೆ. ಸರಿ ಸರ್, ಶಕ್ತಿ ಯೋಜನೆ ಬರೋಕ್ಕಿಂತ ಮುಂಚೆ ನೆಮ್ಮದಿಯಿಂದ ಬಸ್ಸಲ್ಲಿ ಹೋಗಿ ನೆಮ್ಮದಿಯಿಂದ ಬರ್ತಾ ಇದ್ವಿ ಸರ್. ಈಗ ಇಲ್ದೇ ಸ್ಥಳದವರೆಲ್ಲ ಬಸ್ಸಲ್ಲಿ ಹತ್ತು ಬಿಡ್ತಾರೆ. ಆಮೇಲೆ ಬಸ್ ಪಂಚರ್ ಆಗಿರೋ ರಿಪೇರಿ ಮಾಡಿಸಿಲ್ಲ. ಬಸ್ ಸಂಖ್ಯೆಗಳೇನಿದೆ 23,500 ಬಸ್ ಏನು ಓಡಬೇಕಾಗಿತ್ತು, ಅದ್ರ ಬದಲು ಈಗ ಓಡ್ತಾ ಇರ್ತಕ್ಕಂಥದ್ದು ಕೇವಲ ಅಂದ್ರೆ KSRTCಗಳು 3 BMTC ಸೇರಿಸ್ಕೊಂಡು ಓಡ್ತಾ ಇರ್ತಕ್ಕಂಥದ್ದು ಕೇವಲ ಈಗ 21,000 ಚಿಲ್ಲರೆ. ಬಸ್ ರಿಪೇರಿ ಮಾಡ್ಸಕ್ಕೆ ದುಡ್ಡಿಲ್ಲ. ಆಮೇಲೆ ಜೊತೆಗೆ ರಶ್ ಜಾಸ್ತಿ ಆಗಿದೆ. ವಿದ್ಯಾರ್ಥಿಗಳಿಗೆ ಕಂಫರ್ಟ್ ಇಲ್ಲ, ಹೆಣ್ಮಕ್ಳಿಗೆ ಕಂಫರ್ಟ್ ಇಲ್ಲ, ಗಂಡಸರುಗಳಂತೂ ಬಸ್ಸಲ್ಲಿ ಹತ್ತಕ್ಕೆ ಆಗಲ್ಲ. ಇಂಥ ಪರಿಸ್ಥಿತಿ ಬಂದಾಗ ಶಕ್ತಿ ಯೋಜನೆ ತೆಗೆಸ್ಬಿಡಿ ಅಂತ ಹೇಳಿದ್ರು. ಅಂದ್ರೆ ಶಕ್ತಿ ಯೋಜನೆ ನನ್ನ ಸಾಧನೆ ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯನವ್ರಿಗೆ ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಆದ್ರೆ ಈಗ ನೋಡಿ, ಚರಂತಿ ಮಠರು 3 ಸಲ ಗೆದ್ದವ್ರು, 5 ಸಲ ಸ್ಪರ್ಧೆ ಮಾಡಿದವರು. ಆದ್ರೆ ಚರಂತಿ ಮಠರಿಗೆ ಅವ್ರ ಕುಟುಂಬದಲ್ಲೇ ಅಪೋಸಿಟ್ ಇದೆ. ಮಲ್ಲಿಕಾರ್ಜುನ ಚರಂತಿ ಮಠರು ಕಾಂಗ್ರೆಸ್ಗೆ ಬಂದಾಯ್ತು, ಅಲ್ಲಿ ಒಂದ್ ಸ್ವಲ್ಪ ವೋಟ್ ಡಿವಿಷನ್. ಬಟ್ ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ಇನ್ನೂ ಒಂದು ಮಜಾ ಇದೆ, ಕಾಂಗ್ರೆಸ್ ಅಲ್ಲಿ ಒಂದು ಮಜಾ ಇದೆ. ಉಮೇಶ್ ಮೇಟಿ ಅವರ ಬದಲಿಗೆ ನೀವು ಯಾಕೆ ಮಲ್ಲಿಕಾರ್ಜುನ ಚರಂತಿ ಮಠರಿಗೆ ಕೊಡ್ಲಿಲ್ಲ ಟಿಕೆಟು ಅನ್ನೋ ಒಂದು ಮಲ್ಲಿಕಾರ್ಜುನ ಚರಂತಿ ಮಠ, ಕನ್ಫ್ಯೂಸ್ಡ್. ವೀರಣ್ಣ ಚರಂತಿ ಮಠ, ಮಲ್ಲಿಕಾರ್ಜುನ ಚರಂತಿ ಮಠ ಅಂದ್ರೆ ಬ್ರದರ್ ವರ್ಸಸ್ ಬ್ರದರ್ ಕಾಳಗ ಏರ್ಪಡಬಹುದಾಗಿತ್ತು. ಕಾಂಗ್ರೆಸ್ನಲ್ಲಿ ಅದೊಂದು ಅಪಸ್ವರ ಇದೆ. ಅದು ನಿಮಗೆ ಪ್ಲಸ್ ಆಗುತ್ತಾ ಅಥವಾ ಮತಗಳ ಧ್ರುವೀಕರಣವಾಗುತ್ತಾ? ಆಮೇಲೆ ಇನ್ನೂ ಒಂದು, ಬಹಳ ಜನ ನಿಂತ್ಕೊಂಡಿದ್ದಾರೆ, ಬೇರೆ ಬೇರೆ ಪಾರ್ಟಿಗಳು, ಆಮ್ ಆದ್ಮಿ ಆಗಿರ್ಬೋದು, ಇಂಡಿಪೆಂಡೆಂಟ್ ಆಗಿರ್ಬೋದು. ಆಮೇಲೆ ನೋಡಿ, ಪುರುಷರು ಸುಮಾರು ಜನ,
ಮಹಿಳಾ ಮತದಾರರು, ಆಮೇಲೆ ಮುಸಲ್ಮಾನರು ಸುಮಾರು ಜನ, ನೀವು ಹೇಳ್ದಂಗೆ ಕುರುಬರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸಿದ್ದರಾಮಯ್ಯನವ್ರನ್ನ ಬೆಂಬಲಿಸುವಂತ ಬಹಳ ದೊಡ್ಡ ವರ್ಗ. ನೀವು ಇಷ್ಟು ಕಾನ್ಫಿಡೆಂಟ್ ಯಾಕಿದ್ದೀರಿ? ಏನಕ್ಕೆ ಅಂದ್ರೆ ಒಂದು ಕಾಂಗ್ರೆಸ್ನ ಫೇಲ್ಡ್ ಅಜೆಂಡಾಸ್ ಏನಿದೆ, ಇದು 5G ಅಲ್ಲ 5C ಸರ್ಕಾರ. 5C ಏನದು ಅಂದ್ರೆ ಒಂದು ಏನು ಅಂದ್ರೆ ಕಲೆಕ್ಷನ್, ಎವ್ರಿಡೇ ಕಲೆಕ್ಷನ್, ಎವ್ರಿಡೇ ಕರಪ್ಷನ್, ಎವ್ರಿಡೇ ಕಮ್ಯುನಲೈಸೇಷನ್, ಎವ್ರಿಡೇ ಕರ್ನಾಟಕನ ಲೂಟ್ ಮಾಡಿ ಇವರು ಪಾರ್ಸಲ್ ಮಾಡಿ ಏನ್ ಇವ್ರಿಗೆ ಕಳಿಸ್ತಾರೆ ಅವ್ರ ಕೇಂದ್ರಕ್ಕೆ. ಅದು ಅಂದ್ರೆ ಇದೇನಾಗಿದೆ, ಜನಕ್ಕೆ ಗೊತ್ತಾಗ್ಬಿಟ್ಟಿದೆ. ಇದು ಇವರು ನಮ್ಮನ್ನ ಖಂಡಿತವಲ್ಲೂ ಬದುಕ್ಸಕ್ಕಿಲ್ಲ, ನಮ್ಮನ್ನ ಚರ್ಮ ಸುಳಿದು ನಮ್ಮ ಮಾಂಸ ತಿನ್ನಕ್ಕಿರ್ತಕ್ಕಂಥ ಜನ ಅಂತ ಗೊತ್ತಾಗ್ಬಿಟ್ಟಿದೆ. ಇವ್ರು ನಮಗ್ 5G ಕೊಡ್ತಾ ಇಲ್ಲ, ಇವ್ರು ನಮಗ್ ಕೊಟ್ಟಿರೋದು 5C ಸರ್ಕಾರ ಅಂತ ಹೇಳಿ ಆಮೇಲೆ ಡಿವೈಡ್ ಮಾಡ್ತಾರೆ, ಆಮೇಲೆ ಡೈವರ್ಟ್ ಮಾಡ್ತಾರೆ, ಎಲ್ಲಾ ಇಶ್ಯೂಗಳಿಂದ ಡೈವರ್ಟ್ ಮಾಡ್ತಾರೆ. ಇದು ಒಂದು ಕಾಂಗ್ರೆಸ್ಗೆ ಇರ್ತಕ್ಕಂಥದ್ದು, ಕಾಂಗ್ರೆಸ್ ಓಟ್ ಹಾಕ್ಬಾರ್ದು ಅಂತ ಮನಸ್ಥಿತಿ. ಜೊತೆಗೆ ಅಕಸ್ಮಾತ್ ಇಡೀ ನೀವು ನೋಟಾ ತಗೊಂಡು ಪ್ಲಸ್ ಆಮ್ ಆದ್ಮಿ ಪಾರ್ಟಿದು ಓಟು ಮತ್ತು ಬೇರೆ ಬೇರೆ ಓಟ್ ಎಲ್ಲ ತೆಗೆದುಕೊಂಡ್ರು, ಅದು ಇಟ್ ವಿಲ್ ನಾಟ್ ಆಡ್ ಅಪ್ ಟು ಮೋರ್ ದೆನ್ 10,000 votes. ಆಯ್ತು, ಒಪ್ಕೊಳ್ಳೋಣ. ನಾವು ಇಟ್ ಈಸ್ ಡೈರೆಕ್ಟ್ ಫೈಟ್ ಬಿಟ್ವೀನ್ ಉಮೇಶ್ ಮೇಟಿ ವರ್ಸಸ್ ಚರಂತಿ ಮಠರು. ಆಯ್ತಾ? ಹಾಗೇನಾಗ್ತದೆ ಅಂತ ಹೇಳಿದ್ರೆ, ನಾವು ಈಗ ಒಂದು ಬಾಗಲಕೋಟೆಯ ಲೋಕಲ್ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ, ಆಂಟಿ ಕಾಂಗ್ರೆಸ್ ನ ಮೈಂಡ್ ಸೆಟ್ ಏನಿದೆ, ಜೊತೆಗೆ ಮೇಟಿ ಅವರು ಯಾವುದೇ ರೀತಿ ಡೈರೆಕ್ಷನ್ ಕೊಟ್ಟು ಅವ್ರ ಕುಟುಂಬಕ್ಕೆ ಡೈರೆಕ್ಷನ್ ಕೊಡದೆ ಹೋಗಿದ್ರಿಂದ ಏನೊಂದು ಗೊಂದಲ ಇದೆ. ಜೊತೆಗೆ ನೀವು ಯಾರೇ ಇವತ್ತು ಕಾಂಗ್ರೆಸ್ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ, ST ಸೋಮಶೇಖರ್ ಕಾಂಗ್ರೆಸ್ಗೆ ಹೋಗ್ಬಿಟ್ಟು ನಾನು ಕಾಂಗ್ರೆಸ್ ಅಲ್ಲಿ ಸೇರ್ಕಂತೀನಿ ಅಂದವ್ರು ಇವಾಗ ಹೇಳ್ತಾರೆ ಕಾಂಗ್ರೆಸ್ ಬೇಡಪ್ಪ ನಾನು ಬಿಜೆಪಿಗೆ ಬರ್ತೀನಿ ಅಂತಂದ್ರೆ ಅರ್ಥ ಏನಂದ್ರೆ ಚೇಂಜ್ ಆಗ್ಬಿಟ್ಟಿದೆ ಮೈಂಡ್ ಸೆಟ್. ಇವತ್ತು ವ್ಯವಸ್ಥೆ ಏನಿದೆ ಅಂದ್ರೆ ಬಿಜೆಪಿ ಗೆಲ್ಸ್ಬೇಕು, ರಾಜ್ಯದ ಜನತೆಗೆ ಏನೋ ಒಂದು ನ್ಯಾಯ ಒದಗಿಸ್ಬೇಕು ಅಂತ ಬಂದಿದೆ ಈಗ ಮನಸ್ಸು. ಒಂದು ಲಾಸ್ಟ್ ಪ್ರಶ್ನೆ ನಿಮ್ಮನ್ನು ಕೇಳ್ತೀನಿ. ವಾಟ್ ಈಸ್ ದ ನಂಬರ್ ಆಫ್ ವೋಟ್ ಪರ್ಸೆಂಟೇಜ್ ಯು ಮೇ ಗೆಟ್? ನಂಬರ್ 1, ಎಷ್ಟು ಮತಗಳ ಅಂತರದಿಂದ ನೀವು ಗೆಲ್ಬಹುದು? ಕ್ವಿಕ್ ಆನ್ಸರ್. 30,000 ಓಟಿಂದ ನಾವು ಗೆಲ್ತೀವಿ. 30,000 ದಟ್ಸ್ ಯುವರ್ ಕಾನ್ಫಿಡೆನ್ಸ್? ಹೌದು, 30,000 ಗ್ಯಾರಂಟಿ ಗೆಲ್ತೀವಿ. ಜೊತೆಗೆ ನಮ್ಗೆ ಒಂದು 45%, ಅವ್ರಿಗೊಂದು 33-34 ಬರ್ಬೋದು ಅನ್ನೋ ನನ್ನ ಅನಾಲಿಸಿಸ್. ನಾನು ಈಗ ಇನ್ನೊಂದು ಇದ್ದೀರಾ ಅಂತ ಹೇಳ್ಬಿಟ್ಟು ಇನ್ನೊಂದು ನಾನು ಹೇಳಲೇಬೇಕು. ರಾಜ್ ನ್ಯೂಸ್ ನಲ್ಲಿ ಇರೋದಕ್ಕೆ, ನೀವು ರಾಜ್ಗೆ ಹೊಸದಾಗಿ ಬಂದಿರಾ, ನಾನು ಫಸ್ಟ್ ಟೈಮ್ ರಾಜ್ಗೆ ಬರ್ತಾ ಇದ್ದೀನಿ. ನಾವೊಂದು ಡಿಸ್ಕಷನ್ ಮಾಡಿದ್ವಿ ಇನ್ನೊಂದು ಚಾನಲ್ ಇದ್ದಾಗ ಇದೇ ಗ್ಯಾರಂಟಿಗಳ ಬಗ್ಗೆ. ಆವತ್ತು ಅಕ್ಕಿ ಯೋಜನೆ ಬಗ್ಗೆ ಗ್ಯಾರಂಟಿ ಡಿಸ್ಕಷನ್ ಮಾಡಿದ್ವಿ. ನಾನೊಂದು ಪುಸ್ತಕ ತಂದಿದ್ದೆ. ಅದು ನಮ್ಮ ಅವಕಾಶ ಕೊಡ್ತಕ್ಕಂತಹ ನಮ್ಮ ಚಂದನವ್ರಿಗೆ ಅಂದ್ರೆ ಈ ತರ ಅವಕಾಶಗಳನ್ನ ನಾವು ಸದ್ಬಳಕೆ ಮಾಡ್ಕೊಂಡಾಗ ವಕ್ತಾರರುಗಳು ಹೇಗಿದೆ ಅಂತ. ಪಾರ್ಕ್ ಅಂತ ಒಂದು ಪುಸ್ತಕ ಇದೆ, ನಾನು ನೆನಪಿದೆ, ಮೊನ್ನೆನೂ ಹೇಳ್ತಾ ಇದ್ದೆ. ಆ ಪಾರ್ಕ್ ಅಲ್ಲಿ 10 kg ಅಕ್ಕಿ ಕೊಡಬೇಡ ಸಿದ್ದರಾಮಣ್ಣ, ಕೇವಲ 5 kg ಸಾಕು, 5 kg ಅಕ್ಕಿ ಬದಲು 5 kg ನ್ಯೂಟ್ರಿಷಸ್ ಫುಡ್ ಕೊಡು ಅಂತ ಹೇಳಿದ್ವಿ, ಚರ್ಚೆ ಮಾಡಿ. ಬೇರೆ ಬೇರೆ ಧಾನ್ಯಗಳನ್ನ ಎಲ್ಲ ಇವತ್ತು ಸರ್ಕಾರ ಆರ್ಡರ್ ಮಾಡಿ 3 ತಿಂಗಳಾಗಿದೆ, ಕೊಟ್ಟಿದಾರ? ನೀವು ರಿಯಾಲಿಟಿ ಚೆಕ್ ಮಾಡಿಸ್ಬೇಕು. ಆವತ್ತು ನಾವು ಹೇಳ್ದಾಗ ಮಾಡಿದಿದ್ರೆ 2023 ಜೂನ್ ಅಲ್ಲಿ ಡಿಸ್ಕಷನ್ ಮಾಡಿದ್ದು, ಅವತ್ತು ಮಾಡಿದಿದ್ರೆ ಆವತ್ತು ಇಷ್ಟೊತ್ತಿಗಾಗಲೇ ಇಂಪ್ಲಿಮೆಂಟ್ ಮಾಡಿ ಜನಗಳ ಆರೋಗ್ಯ ಚೆನ್ನಾಗಿರೋದು. ಆದ್ರೆ ಇವತ್ತಿಗೂ ಸಹ ಈ ಸ್ಕೀಮ್ನ ನೀವು ಚರ್ಚೆ ಮಾಡಿದ್ಮೇಲೆ ಈಗ ಆರ್ಡರ್ ಪಾಸ್ ಮಾಡಿ ಇನ್ನೂ ಕೊಟ್ಟಿಲ್ಲ ಅಂತಕ್ಕಂಥ ವಿಪರ್ಯಾಸ ಜನತೆಗೆ ಗೊತ್ತಿದೆ. ಓಕೆ, ಆಲ್ ರೈಟ್. ನಮ್ಮ ಟೆಕ್ನಿಕಲ್ ಟೀಮ್ ಒಂದು ಮಾತು ಹೇಳ್ತಾ ಇದೆ, ಯೋಗೇಶ್ ಅವರು ವೀರಣ್ಣ ಚರಂತಿ ಮಠರಿಗೇನೆ ಕರೆ ಮಾಡೋದಕ್ಕೆ ಪ್ರಯತ್ನ ನಡೀತಾ ಇದೆಯಂತೆ, ಇನ್ನೊಂದು ಕಡೆ ಉಮೇಶ್ ಮೇಟಿ ಅವ್ರಿಗೇನೆ ಕರೆ ಮಾಡೋದಕ್ಕೆ ಪ್ರಯತ್ನ ಆಗ್ತಾ ಇದೆ ಅಂತ. ಗೌಡ್ರೆ, ಒಂದು ಇಂಟ್ರೆಸ್ಟಿಂಗ್, ಇದು ಒಂದು ಪ್ರೋಟೋಟೈಪ್ EVM. ಯಾರು ಓಟ್ ಹಾಕ್ತೀರಿ ಗೌಡ್ರೆ? ಡೆಫಿನೆಟ್ಲಿ ಬಿಜೆಪಿ. ಕೆಳಗೆ ಓಟ್ ಹಾಕ್ಬಿಡಿ ಅವ್ರಿಗೆ. ನಾವು ಹಾಕೋದೇನೆ ಬಿಜೆಪಿಗೆ. ನೋಡಿ, ಲೈಟ್ ಬರಲ್ಲ ನೋಡಿ, ಅದು ಇದ ಮೇಲೆದ ಕೆಳಗಡೆದ ಇಲ್ಲಿ, ಯಾಕಂದ್ರೆ ನಿಮ್ದು ಇದು ಸ್ಟಾರ್ಟ್. ಓಕೆ ಆಯ್ತಾ, ಇದು ಪ್ರೋಟೋಟೈಪ್. ಬಟ್ ಆಮೇಲೆ ಲೈಟ್ ಬರಲ್ಲ. ಇವರು ಬಿಜೆಪಿ ಅವ್ರ ತರ ಕಾಂಗ್ರೆಸ್ ತರ ಇದನ್ನ ಫೇಕ್ ಮಾಡ್ಬಿಡಿ. ನನಗೆ ಗೊತ್ತಿಲ್ಲ, ನನಗೆ ಅವೆಲ್ಲ ಗೊತ್ತಿಲ್ಲ. ಲೈಟ್ ಬರೋ ಒಂದು ಕೋಟ್ ಹಾಕೋಣ ಇಲ್ಲಿ, ಟೊಯ್ ತಗೊಳ್ಳಿ ನಿಮ್ದು ಓಟು. ಕಾಂಗ್ರೆಸ್ಗೆ ಹಾಕ್ಬಿಟ್ರಲ್ಲ. ಪ್ರೋಟೋಟೈಪ್ ಅಂದ್ರಲ್ಲ, ಅದಕ್ಕೋಸ್ಕರ ಅಷ್ಟೇ. ಪ್ರೋಟೋಟೈಪ್ ಅಂದ್ರಲ್ಲ, ಪ್ರೋಟೋಟೈಪ್ ಇನ್ನೇನು ಒರಿಜಿನಲ್ ಕೊಟ್ಟಾರ ನಮಗೆ. ಇಲ್ಲಿ ಲೈಟ್ ಬರ್ತಾ ಇಲ್ವಲ್ಲ? ಲೈಟ್ ಬರ್ತಾ ಇಲ್ಲ, ಅದೇ ಹಾಕಾಗಿರೋದು. ಇದನ್ನೇ ನೀವು ಆಕ್ಟ್ ಮಾಡ್ಬಿಟ್ಟಿದ್ದಾರೆ. ಸಿದ್ದರಾಮಣ್ಣ ಆಕ್ಟ್ ಮಾಡಿಸಿದಾರೆ ಈಗ. ಓಕೆ, ಒಂದು ಕರೆ ಸ್ವೀಕರಿಸೋಣ ಬನ್ನಿ ಗೌಡ್ರೆ, ಯಾರನ್ನಾದ್ರೂ ಮಾತಾಡ್ಸೋದ ಪ್ರಯತ್ನ ಕೊಡೋಣ. ಬನ್ನಿವಾ, ಒಂಚೂರಿ ಕರೆ ಕೊಡಿ ಮಾ ನನಗೆ. ಅಮ್ಮ, ಥ್ಯಾಂಕ್ ಯು ಸೋ ಮಚ್ ಮಾ. ನಮಸ್ಕಾರ ಯಜಮಾನ್ರು.
ಓಕೆ, ಕರೆ ಕಟ್ಟಾಗಿದೆ. ಇಲ್ಲಿ ಬೇರೆ ಕಡೆಯಿಂದ ತಗೊಳ್ಳೋಣ. ಕೊಟ್ರಪ್ಪ ಇಲ್ಲಿ. ಏನು ಕರೆಗಳ ಮಹಾಪುರ. ನಮಸ್ತೆ ಯಜಮಾನ್ರೆ. ಹಲೋ ಹೇಳಿ, ಎಲ್ಲಿಂದ? ಬಾಗಲಕೋಟೆ. ವಂಡರ್ಫುಲ್. ಯಾರಿಗೆ ನಿಮ್ಮ ಓಟು? BJP. ಯಾಕೆ BJP? ಓಕೆ, ಚರಂತಿ ಮಟ್ರು. ಗ್ಯಾರಂಟಿ ವರ್ಕ್ ಆಗಿಲ್ಲ. ಯಾವ ಗ್ಯಾರಂಟಿ ವರ್ಕ್ ಆಗಿಲ್ಲ ನಿಮಗೆ? ದುಡ್ಡು ಪೋಲ್ ಆಗ್ತಾ ಇದೆಯಾ? ಅದರಿಂದ ಏನು ಮಾಡ್ಬೇಕಾಗಿತ್ತು ನಿಮಗೆ? ಓಕೆ, ಗಂಡು ಸರಿ ಕೊಡ್ಬೇಕಾಗಿತ್ತಾ? ಸರಿ, ಆಯಿತು. ಓಕೆ, ಥ್ಯಾಂಕ್ ಯು. ಹಾಕೊಳ್ಳಪ್ಪ, BJPಗೆ ಒಂದು. ಓಕೆ, ನಮ್ಮ ಗೌಡ್ರ ಕೈಯಲ್ಲಿ ಒಂದು ಫೋನ್ ಹಚ್ಬೇಕಲ್ಲ, ಕರೆ ಹಚ್ಬೇಕಲ್ಲ. ಯಾವುದೋ ಕೊಡಿ, ಕೊಡಿಯಪ್ಪ, ಮಾತಾಡೋಣ. ನಮಸ್ತೆ, ನಮಸ್ಕಾರ. ರಾಜ್ ನ್ಯೂಸ್. ಒಂದು ನಿಮಿಷ ಇರಿ, ನಮ್ಮ BJP ವಕ್ತಾರರು ಇಲ್ಲಿದ್ದಾರೆ. ತಾವು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ಬಾಗಲಕೋಟೆ. ತಮ್ಮ ಹೆಸರು ಏನು? ಆನಂದ್ ಅಂತೇನ್ರಿ? ಆನಂದ್ ರೀ, ತಡ್ರಿ, ಇಲ್ಲ ಅಶೋಕ್ ಅಂತ ಇದಾರೆ, ಅವ್ರು ಕೊಡ್ತೀನಿ ತಡ್ರಿ, ತೊಗೊಳ್ಳಿ. ಆನಂದ್ ಅವರೇ ನಮಸ್ಕಾರ. ನಮಸ್ಕಾರ. ನಾನು ರಾಜ್ಯ BJP ವಕ್ತಾರ. ಯಾರಿಗೆ ಓಟ್ ಹಾಕ್ತೀರಾ? ಬಿಡಿ, ಖುಷಿ ಆಯ್ತು ಬಿಡಿ ನಿಮಗೆ. ಯಾಕೆ ಈ ಬಾರಿ ನೀವು ಸಿಟ್ಟಿಂಗ್ ಕಾಂಗ್ರೆಸ್ MLA ಅವ್ರನ್ನ ಸೋಲಿಸ್ಬೇಕು ಅಂತ ಮನ್ಸು ಮಾಡಿದ್ರಾ? ಯಾಕೆ? ಸಿಟ್ಟಿಂಗ್ ಎಲ್ಲಿದ್ದಾರೆ? ಓಕೆ, ಹಾಕೊಳ್ಳಿ. BJPಗೆ ಒಂದು ಓಟ್ ಹಾಕೊಳ್ಳಿ. ಮುಂದಾಸೇರ್ ಹಾಕೊಳ್ಳಿ. ಓಕೆ ಓಕೆ. ಹಾಂ ಹಾಂ, ಅದೇ ಹಾಂ ಹಾಂ. ಓಕೆ, ಗೊಂದಲದಿಂದ. ಓಕೆ, ಹಾಂ. ಓಕೆ ಓಕೆ ಓಕೆ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಿಮಗೆ ಮಾಡಿ ನಮ್ಗೆ ಸಪೋರ್ಟ್ ಮಾಡೋಕ್ಕೆ ಧನ್ಯವಾದ ಧನ್ಯವಾದ. ಅಶೋಕ್ ಗೌಡ್ರೆ, ತಾವು ಅವರು ಹೇಳ್ತಾ ಇದ್ದು ಒಂದು ತುಂಬಾ ವಿಚಾರ, ದೊಡ್ಡ ವಿಚಾರ ಹೇಳ್ತಾ ಏನಂತೆ? ಏನು ಅಂದ್ರೆ, ಅವ್ರು ಏನ್ ಹೇಳ್ತಾರೆ, 2023 ಚುನಾವಣೆ BJPಯಲ್ಲಿ ಸೋಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಒಳ ಮೀಸಲಾತಿಯಿಂದ ಕಾಂಗ್ರೆಸ್ನವ್ರು ಕ್ರಿಯೇಟ್ ಮಾಡಿದಂತ ಫೇಕ್ ನೆರೇಟಿವ್. ಓಕೆ, ಒಳ ಮೀಸಲಾತಿಯಿಂದ. ಈಗ ಒಳ ಮೀಸಲಾತಿಯ ಒಂದು ಏನು ಒಳ ಸುಳಿವು ಏನಿದೆ, ಅದು ಕಾಂಗ್ರೆಸ್ನ ಸಂಪೂರ್ಣ ಜೀವನ ಅದು ಸುತ್ತಿ ಅವ್ರನ್ನ ಸರ್ವನಾಶ ಮಾಡ್ಲಿಕ್ಕೆ ಹೊರಟಿದೆ ಅಂತ ಅವ್ರು ಹೇಳಿದ ಮಾತು. ಈಗ ಆಯ್ತು, ಅವ್ರು ಹೇಳಿದ್ ನೀವು ಒಪ್ಕೋತೀರಿ. ಆದ್ರೆ ಇಲ್ಲ, ವಿಚಾರ ಏನು ಅಂತ ಹೇಳಿದ್ರೆ, ಒಳ ಮೀಸಲಾತಿನ ನಮ್ಮ ಬಗ್ಗೆ ಒಂದು ಫೇಕ್ ನ್ಯಾರೇಟಿವ್ ಕ್ರಿಯೇಟ್ ಮಾಡೋದು ಯಡಿಯೂರಪ್ಪನವ್ರ ಬಗ್ಗೆ. ಸರಿ. ಮತ್ತು ನಮ್ಮ BJP ಬಗ್ಗೆ ಒಳ ಮೀಸಲಾತಿಗೆ ನ್ಯಾಯ ಒದಗಿಸಿ 4 ಪಂಗಡಗಳನ್ನು ಮಾಡಿ ಅವರಿಗೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ BJP ಮಾಡಿತ್ತು. ರಿಸರ್ವೇಶನ್ ಜಾಸ್ತಿ ಮಾಡಿತ್ತು. ಇವತ್ತು ರಿಸರ್ವೇಶನ್ ಜಾಸ್ತಿನೂ ಮಾಡೋಕ್ಕಾಗ್ತಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದ್ ಕಡೆಗೆ. ಎರಡನೇದು, ಈ ಒಳ ಮೀಸಲಾತಿಯ ಡಿವಿಷನ್ಸ್ ಏನಿದೆ, ನಾಗಮೋಹನ್ ದಾಸು ನಮಗೆ ಹೇಳಿದಾಗ ಏನು ಹೇಳಿದ್ರು, 5 ಡಿವಿಷನ್ಸ್ ಮಾಡಬೇಕು. ಈಕ್ವಲ್ಸ್ ಇನ್ಈಕ್ವಲ್ಸ್ ಕೆನಾಟ್ ಬಿ ಇನ್ಈಕ್ವಲ್ಸ್ ಅಂತ ಆ ಥರ ಹೇಳಿದ್ಮೇಲೆ ಇವ್ರು ಮತ್ತೆ ಏನು ಮಾಡಿದ್ರು, ಗೊಂದಲ ಕ್ರಿಯೇಟ್ ಮಾಡಿಟ್ರು. 3 ಪಂಗಡಗಳನ್ನ ಮಾಡಿ ಯಾರು ಇವತ್ತು ಮೋಸ್ಟ್ ಡಿಸ್ಟ್ರಸ್ಟ್ ಇದ್ದಾರೆ ಅಂದ್ರೆ ಎಡ ಮತ್ತು ಬಲದ ಜೊತೆಗೆ ಅವ್ರುಗಳದ್ದು ಒಂದು ವಿಚಾರ ಆದ್ರೆ, ಈ ಯಾರು ಅಲಮಾರಿ ಜನಾಂಗ ಇದ್ದಾರೆ ಅವರು ತುಂಬಾ ಗೊಂದಲಕ್ಕೀಡಾಗಿರ್ತಕ್ಕಂಥವ್ರು, ನಿಜವಾದ ಬೆನಿಫಿಟ್ ಸಿಗದೆ ಇರ್ತಕ್ಕಂಥವ್ರು. ಅಂಥವ್ರಿಗೆ ಜೀವನಕ್ಕೆ ಇವತ್ತು ಬೆಂಕಿ ಇಟ್ಟಿರ್ತಕ್ಕಂತಹ ಕಾಂಗ್ರೆಸ್ ಸರ್ಕಾರ ಮತ್ತು ಅದೇ ರೀತಿನೇ ಬೇರೆ ಬೇರೆ ಜನಾಂಗಗಳಿಗೆ ಆ ಗುಂಪಿನಲ್ಲಿ ಏನು ದಲಿತ ಗುಂಪುಗಳಲ್ಲಿ, SCಗಳಲ್ಲಿ, ಶೆಡ್ಯೂಲ್ ಕಾಸ್ಟ್ ಗುಂಪುಗಳಲ್ಲಿ ಗೊಂದಲನ ಕ್ರಿಯೇಟ್ ಮಾಡಿದ್ರು. ಇದೇ ರೀತಿ ಶೆಡ್ಯೂಲ್ ಟ್ರೈಬ್ಸ್ ಸಹ ಕೇಳ್ತಾ ಇದ್ದಾರೆ, ಶೆಡ್ಯೂಲ್ ಟ್ರೈಬ್ಸ್ ನ್ಯಾಯ ಒದಗಿಸಕ್ಕಾಗತ್ತಾ? ಇವತ್ತು ಟ್ರೈಬ್ಸ್ ಇವತ್ತು ನ್ಯಾಯ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಆಯ್ತು, ಅದ್ರ ಜೊತೆಗೆ ಮೊನ್ನೆ ನಾನು ಯಾರೋ ಒಬ್ರು ಮಾತಾಡ್ತಿದ್ದೆ, ಈ ನೇಕಾರ ಕಮ್ಯುನಿಟಿ ಅವ್ರ ಜೊತೆ, ಅವ್ರು ಹೇಳ್ತಾರೆ ನಮಗೂ ಒಳ ಮೀಸಲಾತಿ ಕೊಡಿ ಅಂತ ಹೇಳ್ತಾರೆ. ಕುಂಬಾರರು ಹೇಳ್ತಾರೆ ನಮಗೂ ಒಳ ಮೀಸಲಾತಿ ಬೇಕು ಅಂತ. ಯಾಕೆ ಅಂತ ಹೇಳಿದ್ರೆ, 1-2-3 ಸಮುದಾಯಗಳು, ರೋಹಿಣಿ ಕಮಿಷನ್ ಸ್ಟಡಿ ಆಗಿರೋದ್ರ ಪ್ರಕಾರನೂ ಹಂಗೆ ಆಗಿರೋದು. ಇಡೀ ದೇಶದಲ್ಲಿ 8,000 ನೀವು ಏನು ಕಾಸ್ಟ್ಸ್ ಅಂತಿದೆ, ಕರ್ನಾಟಕದಲ್ಲಿ ಏನು 800 ಕಾಸ್ಟ್ಸ್ ಅಂತಿದೆ, ಅದರಲ್ಲಿ ಕೆಲವರು ಮಾತ್ರ ಎಂಜಾಯ್ ಮಾಡ್ತಿದ್ದಾರೆ OBC 2A ನಲ್ಲಿ ಅಂತ ಅಂದ್ಬಿಟ್ಟು ಅವ್ರುಗಳು ವಾದ ಇದೆ. ಅಂದ್ರೆ ಸಿದ್ದರಾಮಣ್ಣ, ನೀವೇನು ಗೊಂದಲನ ಏನು ಬೇರೆಯವ್ರ ಬಗ್ಗೆ ಹೇಳ್ತಿರಲ್ಲ, ನಿಮ್ಮ ತಟ್ಟೆನಲ್ಲಿ ಎಣ ಬಿದ್ದಿದೆ,
ಎಣ, ಅದು ಯಜ್ಞ ಅಲ್ಲ, ಎಣ ಬಿದ್ದಿದೆ. ಅದನ್ನು ಸಿದ್ದರಾಮಯ್ಯನವ್ರು ಕ್ಲೀನ್ ಮಾಡಬೇಕಾಗಿದೆ. ನೋಡ್ಕೊಳ್ಳಿ ಫಸ್ಟ್. ಬಿಜೆಪಿ ಅವ್ರು ಒಂದ್ ಸ್ವಲ್ಪ ಹೆಲ್ಪ್ ಮಾಡಿ ಕ್ಲೀನ್ ಮಾಡಕ್ಕೆ. ನಾವು ಈಗ ಗೌಡ್ರೆ, ಜನತೆ ಪರವಾಗಿ ಯಾವಾಗಲೂ ಇರ್ತೀವಿ. ಗೌಡ್ರೆ, ಈಗ ನಿಮಗೆ ನಮ್ಮ ಪೊಲಿಟಿಕಲ್ ಮಾತುಗಳು ಬಿಡಿ, 1000 ಬರ್ತವೆ 1000 ಹೋಗ್ತವೆ. ನಾನು ನ್ಯೂಟ್ರಲ್ ಆಗಿ ನಿಂತ್ಕೊಂಡಿರ್ತೀನಿ ಅವಾಗಲೂ, ಗೊತ್ತು ನಿಮಗೆ. ಮೈನ್ ಈಸ್ ಎ ನ್ಯೂಟ್ರಲ್ ಸ್ಟ್ಯಾಂಡ್ ಆಲ್ವೇಸ್. ಸೊ ಹಾಗಾಗಿ ನನ್ನ ಜೊತೆ ಮಾತಾಡ್ಬೇಕಂತ, ಅಶೋಕ್ ಗೌಡ್ರ ಜೊತೆ ಮಾತಾಡ್ಬೇಕಂತ ಏನು ಗೌಡ್ರಿಗೆ ಭಾರಿ ಡಿಮ್ಯಾಂಡ್ ಅಲ್ಲ? ಬಾಗಲಕೋಟೆಯಿಂದ. ಹಲೋ ಮಾದೇವ್ ಅವರೇ, ನಮಸ್ತೆ. ನಮಸ್ಕಾರ. ನೀವು ಕಾಂಗ್ರೆಸ್ ಓಟ್ ಹಾಕ್ತೀರಾ ಬಿಜೆಪಿಗ? ಬಿಜೆಪಿಗೆ. ನೀವು ಬಿಜೆಪಿ ಅಭಿಮಾನಿಗಳೆಲ್ಲ ಕಾಲ್ ಮಾಡಿ ಗೌಡ್ರ ಜೊತೆ ಮಾತಾಡ್ಬೇಕು ಅಂತಾರಲ್ಲ. ಅಲ್ಲ, ಬಿಜೆಪಿ ಅಭಿಮಾನಿಗಳ ಕಾಂಗ್ರೆಸ್ ವೋಟ್ ಬಿದ್ದಾವೆ, ಆದ್ರೆ ಬಿಜೆಪಿ ಜಾಸ್ತಿ ಬೀಳ್ತಾ ಇವೆ. ಹಲೋ. ನಮಸ್ಕಾರ. ನಮಸ್ಕಾರ ಮಹಾದೇವ್ ಸರ್, ನಮಸ್ಕಾರ. ಹೇಳಿ ಹೇಳಿ ಹೇಳಿ. ತಮ್ಮ ಓಟು ಬಿಜೆಪಿಗ? ಬಿಡಿ ಬಿಡಿ ಬಿಡಿ. ಓಕೆ, ಕಾರಣಗಳೇನು? ಹಾ, ಓಕೆ, ದುಡ್ಡು ಪೋಲಾಗ್ತಿದೆ ಅದಕ್ಕೆ. ಇದು ಬಹಳ ಜನರ ಅಭಿಪ್ರಾಯ. ಅದೇ 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 ರೈತರಿಗೆ ಅನುಕೂಲ ಆಗಿಲ್ಲ. ಕರ್ನಾಟಕ ರಾಜ್ಯನ ಲೂಟಿ ಮಾಡ್ತಾವ್ರಿ ಇವರು. ನೀವು ಒಂದಷ್ಟು ಜಾತಿ ಕೊಡಿ ಇಲ್ಲಿ, ನೀವೊಂದು 4 ಸೇರಿಸ್ಬೇಡಿ ಅಲ್ಲ. ಅಲ್ಲಲ್ಲ, ವಿಚಾರ ಜನಸಾಮಾನ್ಯರಲ್ಲಿ ಯಾವ ರೀತಿ ಮನಸ್ಥಿತಿ ಇದೆ ಅಂತ. ಈಗ ಉಮೇಶ್ ಮೇಟಿ ಅವರು ನಮ್ಮ ಜೊತೆಗೆ ಬಾಗಲಕೋಟೆಯ ಹುರಿಯಾಳು ಫೋನ್ ನಲ್ಲಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮೇಟಿ ಸಾಹೇಬ್ರೆ ನಮಸ್ಕಾರ. ಸರ್ ನಮಸ್ಕಾರ ಸರ್. ಒಂಚೂರು ವಾಲ್ಯೂಮ್ ಜಾಸ್ತಿ ಮಾಡಿ ಅಪ್ಪ ಸ್ಪೀಕರ್ದು. ಮೇಟಿ ಸಾಹೇಬ್ರೆ 1 ನಿಮಿಷ ವಾಲ್ಯೂಮ್ ಜಾಸ್ತಿ ಮಾಡ್ತೀನಿ ಸ್ಪೀಕರ್ದು. ಇಲ್ಲಿ ನಾವು ಪೊಲಿಟಿಕಲ್ ಸರ್ವೆ ಸೆಂಟರ್ ನ ಓಪನ್ ಮಾಡಿದೀವಿ. ಕರೆಗಳು ಸಿಕ್ಕಾಪಟ್ಟೆ, ಕರೆಗಳ ಮಹಾಪೂರ. ರಾಜ್ ನ್ಯೂಸ್ ಇಂದ ನಾನು ಚಂದನ್ ಶರ್ಮಾ ಮಾತಾಡ್ತಾ ಇದ್ದೀನಿ, ಗ್ರೂಪ್ ಎಡಿಟರ್, ಕರ್ನಾಟಕ ರಾಜ್ ನೆಟ್ವರ್ಕ್. ನನ್ನ ಜೊತೆಗೆ ಬಿಜೆಪಿ ಅಶೋಕ್ ಗೌಡ್ರು ಕೂಡ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಟಿ ಸಾಹೇಬ್ರೆ. ಮೇಟಿ ಸಾಹೇಬ್ರೆ, ಯಾವೆಲ್ಲ ವಿಷಯಗಳು ನಿಮಗೆ ಪಾಸಿಟಿವ್ ಆಗ್ತಿದಾವೆ ಅನ್ಸುತ್ತೆ ಬಾಗಲಕೋಟೆಯಲ್ಲಿ? ಗ್ಯಾರಂಟಿ ಯೋಜನೆ, ಮೆಡಿಕಲ್ ಕಾಲೇಜು, ನಮ್ ತಂದೆ ಮಾಡಿದ ಕೆಲಸಗಳು. ಹಲೋ, ಕೇಳಿಸ್ತಾ ಇದೆ. ನಮ್ ತಂದೆ ಮಾಡಿರೋ ಕೆಲಸಗಳು, ಆಮೇಲೆ ಮೆಡಿಕಲ್ ಕಾಲೇಜು, ಓಕೆ, ಮತ್ತೆ ಪಂಚ ಗ್ಯಾರಂಟಿ. ಓಕೆ 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 ಓಕೆ. ಆಮೇಲೆ ತಾವು ರಾಜಕಾರಣಕ್ಕೆ ಹೊಸಬರಲ್ಲ, ಆದ್ರೆ ಎಲೆಕ್ಟೋರಲ್ ಪಾಲಿಟಿಕ್ಸ್ಗೆ ತಾವು ಹೊಸಬರು. ಅಂದ್ರೆ ಫಸ್ಟ್ ಟೈಮ್ ನಿಂತ್ಕೊಂತಾ ಇದ್ದೀರಿ ತಾವು. ತಂದೆ ಜೊತೆಗೆ ಓಡಾಡಿ ಕ್ಷೇತ್ರ ಗೊತ್ತು, ಜನ ಗೊತ್ತು, ಪುಟ್ಟ ಮಗು ಆಗಿದ್ದಾಗಿಂದ ನಿಮ್ಗೆ ಜಾಗ ಗೊತ್ತು, ಎಲ್ಲ ಗೊತ್ತು. ಸೊ ಜನ ನೀವು ಓಟ್ ಕೇಳಕ್ ಹೋದಾಗ ಏನ್ ಮಾತಾಡ್ತಾರೆ, ಏನ್ ಹೇಳ್ತಾ ಇದಾರೆ ನಿಮ್ಗೆ? ನಮ್ ತಂದೆ ಮೇಲೆ ಇಟ್ಟಿರೋ ಪ್ರೀತಿಗೋಸ್ಕರ ನನಗೂ ಅದೇ ರೀತಿ ಕಾಣ್ತಾ ಇದ್ದಾರೆ. ತಂದೆ ಮೇಲಿದ್ದಂತ ಪ್ರೀತಿ ವಾತ್ಸಲ್ಯ ಅದೇ ರೀತಿ ಕಾಣ್ತಾ ಇದೆ. ಆಮೇಲೆ ಇಲ್ಲಿ ವೋಟ್ ಪಾಲಿಟಿಕ್ಸ್ ಅಂತ ಬಂದಾಗ ಜನಾಂಗದ ಮತಗಳು, ಕುರುಬ ಜನಾಂಗದ ಮತಗಳಾಗಿರ್ಬೋದು, ವೀರಶೈವರ ಮತಗಳಾಗಿರ್ಬೋದು, ಅದರ ಜೊತೆಗೆ ಮುಸಲ್ಮಾನರ ಮತಗಳಾಗಿರ್ಬೋದು. ನಿಮ್ಮ ಕಾನ್ಫಿಡೆನ್ಸ್ ಏನು? ಎಷ್ಟು ವೋಟ್ಗಳಿಂದ ತಾವು ಗೆಲ್ತೀರಿ ಅಂತ ತಮ್ಗನ್ಸುತ್ತೆ? ಎಲ್ಲಾ ಜನಾಂಗದವರು ನಮ್ಮ ಜೊತೆನೇ ಇದ್ದಾರೆ ಸರ್. ಇವಾಗ ಎಲ್ಲಾ ಜನಾಂಗದವರು ತಮ್ಮ ಜೊತೆ ಇದ್ದಾರೆ. ಅದೇ ವೀರಣ್ಣ ಚರಂತಿ ಮಠರು 3 ಸಲ ಗೆದ್ದಿದ್ದಾರೆ, 5 ಸಲ ಸ್ಪರ್ಧೆ ಮಾಡಿದ್ದಾರೆ ಮೇಟಿ ಸಾಹೇಬ್ರೆ. ಸೊ ತಮಗೆ ಇದು ಚಾಲೆಂಜ್ ಅಂತ ಅನ್ನಿಸ್ತಾ ಇದೆಯಾ? ಯು ಆರ್ ದಿ ಫಸ್ಟ್ ಟೈಮ್ ಕ್ಯಾಂಡಿಡೇಟ್ ಫಾರ್ ಕಾಂಗ್ರೆಸ್ ಇನ್ ಬಾಗಲಕೋಟೆ. ತಮಗೆ ಚಾಲೆಂಜಿಂಗ್ ಅಂತ ಅನಿಸ್ತಿದ್ಯಾ? ನಮ್ಮ ತಂದೆ 8-10 ಇಲೆಕ್ಷನ್ ಮಾಡಿದ್ದಾರೆ. ಹಿಂಗಾಗಿ ನಮಗೇನು ಅನಿಸಿಲ್ಲ ಸರ್. ಅದು ಜನ ನಮ್ಮ ಹಿಂದೆ ಚೆನ್ನಾಗಿದ್ದಾರೆ ಅಂತ ನಮ್ಮ ತಂದೆ ಹೇಳ್ತಿದ್ರು. ಅದೇ ನಮಗೆ ಶ್ರೀರಕ್ಷೆ ಇವಾಗ ಜನರೇ ಇದ್ದಾರೆ. ಇಲ್ಲಿ ನಾವು ಕರೆಗಳನ್ನು ಸ್ವೀಕರಿಸ್ತಾ ಇದ್ದಾಗ ಕೆಲವರು ಹೆಣ್ಮಕ್ಳು, ಕೆಲವರು ಗಂಡಸರು, ಅವರೆಲ್ಲ ಏನ್ ಹೇಳ್ತಾ ಇದ್ರು ಅಂತಂದ್ರೆ, ತುಂಬಾ ದುಡ್ಡು ಪೋಲ್ ಮಾಡಿದ್ದಾರೆ ಈ ಗ್ಯಾರಂಟಿ ಯೋಜನೆಗೆ, ನಮ್ಗೇನ್ ಗ್ಯಾರಂಟಿಯಿಂದ ಲಾಭ ಇಲ್ಲ ಅಂತ. ಯಾರೊಬ್ರು ಕಾಲ್ ಮಾಡಿದ್ರು ಮಾದೇವ್ ಅಂತ, ಬರೀ ಹೆಣ್ಮಕ್ಳಿಗೆ ಬಸ್ಸಲ್ಲಿ ಓಡಾಟ ಮಾಡಕ್ ಕೊಟ್ರೆ ನಾವೇ ಕೋಟ್ ಹಾಕ್ಬೇಕು ಕಾಂಗ್ರೆಸ್ಗೆ, ನಮಗೆ ಗಂಡಸರಿಗೆ ಕೊಟ್ಟಿಲ್ಲ, ನಾವು ಓಟ್ ಹಾಕೋದಿಲ್ಲ, ಆಮೇಲೆ ದುಡ್ಡು ಪೋಲ್ ಆಗ್ತಾ ಇದೆ ಅನ್ನೋ ತರದಲ್ಲಿ ಕೆಲವರು ಮಾತಾಡಿದ್ರು. ಅವ್ರಿಗೆ ನಿಮ್ಮ ಮಾತೇನು, ನಿಮ್ಮ ಉತ್ತರ ಏನು? ಗ್ಯಾರಂಟಿ ಯೋಜನೆ ಎಲ್ಲರ ಮನೆ ನಡೆದಿದೆ, ಎಲ್ಲರೂ ಒಳ್ಳೆ ರೆಸ್ಪಾನ್ಸ್ ಕೊಡಕತ್ತೆ ಜನ ಕ್ಷೇತ್ರದಲ್ಲಿ. ಓಕೆ ಓಕೆ. ಸೊ ಎಷ್ಟು ಮತಗಳ ಅಂತರದಿಂದ ಮೇಟಿ ಅವರ ಗೆಲುವು? 25,000-30,000 ಗೆಲ್ತೇವೆ ನಾವು. 25,000 to 30,000. What is your biggest strength? Number 1. Biggest strength number 1 of Umesh Meti Saibru. Number 1. ಯಾವುದು? ಓಕೆ, ಯಾವುದು ಹೇಳ್ರಿ? ನಿಮ್ಮ ಬಿಗ್ಗೆಸ್ಟ್ ಸ್ಟ್ರೆಂತ್ ಯಾವುದು? ನಂಬರ್ 1 ಯಾವುದು? ಏನ್ ನಂಬರ್ 1? ನಿಮ್ಮ ಅತಿ ದೊಡ್ಡ ಶಕ್ತಿ ಒಂದೇದು ಯಾವುದು? ನಮ್ದು ಸರ್ಕಾರ ಇದೆ, ನಮ್ಮ ತಂದೆ ಹೆಸರಿದೆ, ನಮ್ಮ ತಂದೆ ಮಾಡುವಂತ ಕೆಲಸ ಕಾರ್ಯಗಳು ಜನ ಮನಸ್ಸಿನಲ್ಲಿದೆ.
ಸಿಎಂ ಅವರು ಇದ್ದಾರೆ. ಸಿಎಂ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಿದೆ. ಸರ್ಕಾರ ಬಡ ಜನರಿಗೆ ಎಲ್ಲರಿಗೆ ಅನುಕೂಲ ಆಗ್ತಿದೆ. ಓಕೆ ಓಕೆ, ನಮಸ್ಕಾರ. ಓಕೆ, ಆಯ್ತು. ಥ್ಯಾಂಕ್ ಯು ಸೋ ಮಚ್ ಮೇಟಿ ಸಾಹೇಬ್ರೆ. ನಿಮ್ಮ ಮಾತು ನನಗೆ ಸ್ಪಷ್ಟ ಇಲ್ಲ, ಯಾಕಂದ್ರೆ ಸಿಕ್ಕಾಪಟ್ಟೆ ಕರೆಗಳು. ಇದನ್ನೆಲ್ಲ ನೋಡಿದ್ರೆ ಏನನ್ಸುತ್ತೆ ಗೌಡ್ರಿ, ಇಷ್ಟೊಂದು ಕರೆಗಳು, ಕ್ಲಿಯರ್ ಟ್ರೆಂಡ್. ಸಾವಿರಾರು ಜನ. ಈಗ ನಾವು ಎಲ್ಲಾ ಕಡೆ ಎಲ್ಲಾ ಟೇಬಲ್ ಮೇಲೆ ನೋಡ್ಕೊಂಡ್ ಬಂದ್ರೆ ಎಲ್ಲ ಕಡೆ ಬಿಜೆಪಿಗೆ ಬರ್ತಿರ್ತಕ್ಕಂತಹ ವೋಟ್ಸ್ ಏನಿದೆ 70% ಇದೆ, 30% ಕಾಂಗ್ರೆಸ್ ಬರ್ತಾ ಇದೆ. ಓಕೆ, ಅಂದ್ರೆ ಇದು ಕ್ಲಿಯರ್ ಕಟ್ ಟ್ರೆಂಡ್ ದಟ್ ಕಾಂಗ್ರೆಸ್ನ ಆಡಳಿತದ ವೈಫಲ್ಯತೆ ಏನಿದೆ ಅದು ಎದ್ದು ಕಾಣ್ತಾ ಇದೆ. ಮತ್ತು ಸಿದ್ದರಾಮಯ್ಯನವ್ರು ಏನಿದ್ದಾರೆ ಅವರು ತಮ್ಮ ಆಡಳಿತದ ವೈಖರಿನಲ್ಲಿ ಫೇಲ್ ಆಗಿದ್ದಾರೆ. ಮತ್ತು ಕಾಂಗ್ರೆಸ್ ಯಾವ ರೀತಿ ಆಶೋತ್ತರಗಳನ್ನ ತೋರಿಸಿತ್ತು ಕರ್ನಾಟಕ ಜನತೆಗೆ, ಅದ್ರಲ್ಲಿ ಕಂಪ್ಲೀಟ್ ನೆಲ ಕಚ್ಚಿದೆ ಅಂತ. ಓಕೆ, ಆಲ್ ರೈಟ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಗೌಡ್ರೆ. ಥ್ಯಾಂಕ್ ಯು, ಥ್ಯಾಂಕ್ ಥ್ಯಾಂಕ್ ಯು ನಿಮ್ಮ ಒಂದು ಆಪರ್ಚುನಿಟಿಗೆ. ಇದು ಒಂದು ರಿಯಾಲಿಟಿನಲ್ಲಿ ನಡೀತಿರ್ತಕ್ಕಂಥದ್ದು. ಇದು ಯಾವುದೇ ರೀತಿ ಫೇಕ್ ಅಲ್ಲ. ಎಷ್ಟೋ ಸತಿ ಎಲ್ಲ ಚಾನೆಲ್ಗಳಲ್ಲಿ ತುಂಬಾ ಫೇಕ್ ಮಾಡ್ತಾರೆ. ಎಲ್ಲಿ ಚಂದನವ್ರು ಇರ್ತಾರೆ ಅಲ್ಲಿ ರಿಯಾಲಿಟಿ ಇರ್ತದೆ. ಅದರಿಂದ ಒರಿಜಿನಲ್ ಕರೆಗಳನ್ನ ಸ್ವೀಕರಿಸಿ ನಮ್ಮ ಮುಂದೆ ಎಕ್ಸಿಬಿಟ್ ಮಾಡ್ತಿರೋದ್ರಿಂದ ದಿಸ್ ಯು ಕ್ಯಾನ್ ಡೆಫಿನೆಟ್ಲಿ ಬಿಲೀವ್ ದಟ್ ಬಿಜೆಪಿ ವಿಲ್ ವಿನ್ ಬೈ ಮೋರ್ ದನ್ 30,000 votes. ವೋಟ್ ಫಾರ್ ಬಿಜೆಪಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಆಮೇಲೆ HY ಮೇಟಿ ಅವರ ಕೆಲಸಗಳು ಅಂತಂದ್ರು, ನೋಡೋಣ ಅವ್ರ ಕೆಲಸಗಳನ್ನ ಅದನ್ನ ವಿಧಾನಸೌಧದಲ್ಲಿ ಜನತೆಗೆ ಕ್ಯಾಮ್ರಾಗಳು ತೋರಿಸಿದೆ. ಯಾವ ಕೆಲಸಗಳು ಅನ್ನೋದು ಕೂಡ ಜನ ಗಮನಿಸಿದ್ದಾರೆ. ಬಾಗಲಕೋಟೆ ಜನ ಕಾಂಗ್ರೆಸ್ಗೆ ಒಳ್ಳೇದಾಗ್ಲಿ ಅಂತ ನಾವು ಕೂಡ ಆಶಿಸ್ತೇವೆ, ಬಿಜೆಪಿಗೆ ಒಳ್ಳೇದಾಗ್ಲಿ ಅಂತ ನಾವು ಆಶಿಸ್ತೇವೆ. ಮತ್ತು ಮೇಟಿ ಅವರ ಕೆಲಸಗಳೇನಿದ್ದಾವೆ, ಒಳ್ಳೊಳ್ಳೆ ಕಾರ್ಯ, ಮಗ ಕೂಡ ಮುಂದುವರ್ಸ್ಕೊಂಡು ಹೋಗ್ಲಿ. ನಮಸ್ಕಾರ. ಎಸೆಂಚರ ನೋಡ್ತಾ ಇದೀವಿ ಅಂತಂದ್ರೆ ನಾವು ಗಮನಿಸ್ತಾ ಇದೀವಿ. ಈಗ ಸದ್ಯಕ್ಕೆ ಬಾಗಲಕೋಟೆಯಲ್ಲಿ ಯಾವ ಮಟ್ಟಕ್ಕೆ ಫೈಟ್ ನಡೀತಾ ಇದೆ, ಯಾವ ಮಟ್ಟಕ್ಕೆ ಹಣಾಹಣಿ ನಡೀತಾ ಇದೆ ಅಂತ ಹೇಳಿ, ಅದರಲ್ಲೂ ಕೂಡ ಬಾಗಲಕೋಟೆ ಬೈ ಎಲೆಕ್ಷನ್ ಅಂತಂದ್ರೆ ಎಲ್ಲರಿಗೂ ಒಂದು ರೀತಿಯಾಗಿ ಕುತೂಹಲ ಇತ್ತು. ಒಂದು ಕಡೆ ಮೇಟಿ ಕುಟುಂಬದಲ್ಲಿ ಕುಟುಂಬ ರಾಜಕಾರಣ ನಡೀತಾ ಇದೆ ಅಂತ ಹೇಳಿ ಆರೋಪ, ಮತ್ತೊಂದು ಕಡೆ ಇಲ್ಲಿ ಚರಂತಿಮಠ ಅವರು ಒಂದು ರೀತಿಯಾಗಿ ಅಭಿವೃದ್ಧಿಯ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಕೆಲವೊಬ್ಬರ ಒಂದು ಅಭಿಪ್ರಾಯ. ಹಾಗಾಗಿ ಈಗ ಸದ್ಯಕ್ಕೆ 9ನೇ ತಾರೀಕು ಏನು ಬೈ ಎಲೆಕ್ಷನ್ ನಡೆಯುತ್ತಲ್ಲ, ಇದಕ್ಕೆ ಇದೇ ವಿಚಾರವಾಗಿ ಇವತ್ತು ನಮ್ಮ ರಾಜ್ ನ್ಯೂಸ್ ನಲ್ಲಿ ಒಂದು ಮೆಗಾ ಸರ್ವೆಯನ್ನ ನಾವು ಮಾಡ್ತಾ ಇದೀವಿ. ಇದರಲ್ಲಿ ಎಲ್ಲರೂ ಕೂಡ ಕರೆ ಮಾಡಿ ತಮ್ಮ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾರೆ. ಅವರ ಮತ ಯಾರಿಗೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಚರಂತಿಮಠಕ್ಕೆ ಯಾಕೆ ವೋಟ್ ಕೊಡಬೇಕು ಅಥವಾ ಬೇರೆಯವರಿಗೆ ಯಾಕೆ ವೋಟ್ ಕೊಡಬೇಕು ಅನ್ನುವಂಥದ್ದು ಇಲ್ಲಿ ತಿಳಿಸ್ತಾ ಇದ್ದಾರೆ. ಇನ್ನು ಬಾಗಲಕೋಟೆ ಮಿನಿ ಯುದ್ಧ ಅತಿ ದೊಡ್ಡ ಚರ್ಚೆ ಆಗ್ತಿದೆ ಈಗ ನಿಮ್ಮ ರಾಜ್ ನ್ಯೂಸ್ ನಲ್ಲಿ. ಮಿನಿ ಯುದ್ಧದ ಮಹಾ ಸರ್ವೆ, ರಾಜ್ ನ್ಯೂಸ್ ನ ಮಹಾ ಸಮೀಕ್ಷೆಗೆ ಸಿಗ್ತಿದೆ ಭರ್ಜರಿ ರೆಸ್ಪಾನ್ಸ್. ರಾಜ್ ಪೊಲಿಟಿಕಲ್ ಕಂಟ್ರೋಲ್ ರೂಮ್ ನಲ್ಲಿ ಕಾಲ್ಸ್ ಗಳ ಸುರಿಮಳೆ. ಮಹಾ ಸಮೀಕ್ಷೆಯಲ್ಲಿ ಹುಮ್ಮಸ್ಸಿನಿಂದ ಮತದಾರರು ಈಗ ಭಾಗಿಯಾಗ್ತಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಕಾಲ್ಸ್ ಬರ್ತಿದೆ. ಬಾಗಲಕೋಟೆ ಮತಕ್ಷೇತ್ರ ಸಮೀಕ್ಷೆ ಮುಗಿಯಲು 2 ಗಂಟೆ ಬಾಕಿ ಇದೆ. ಮಧ್ಯಾಹ್ನ 2ರ ಬಳಿಕ ದಾವಣಗೆರೆ ದಕ್ಷಿಣ ಮತಕ್ಷೇತ್ರದ ಮಹಾ ಸಮೀಕ್ಷೆ ಆರಂಭ ಆಗುತ್ತೆ ನಿಮ್ಮ ರಾಜ್ ನ್ಯೂಸ್ ನಲ್ಲಿ. ಕಳೆದ 2 ಗಂಟೆಯಲ್ಲಿ ಬಂದಿದ್ದು ಸುಮಾರು 9,000ಕ್ಕೂ ಅಧಿಕ ಕರೆಗಳು. ಮಹಾ ಸಮೀಕ್ಷೆಯಲ್ಲಿ ಈಗಾಗಲೇ 9,000ಕ್ಕೂ ಅಧಿಕ ಕರೆಗಳು ಈಗಾಗಲೇ ಬಂದಿದೆ. ಬಹಳ ಆಸಕ್ತಿಯಿಂದ ಜನ ಮತ ಯಾರಿಗೆ ಹಾಕಬೇಕು, ಯಾರಿಗೆ ಹಾಕ್ತಾರೆ, ಅವರ ಮತ ಯಾರಿಗೆ, ಅದರಲ್ಲೂ ಕೂಡ ಏನಕ್ಕೆ ಅಂತ ಹೇಳಿ ತಾವಾಗಿ ತಾವು ಖುದ್ದು ಕರೆ ಮಾಡಿ ತಿಳಿಸ್ತಾ ಇದ್ದಾರೆ. ಈಗಾಗಲೇ ಬೆಳಗ್ಗೆ 9 ಗಂಟೆಯಿಂದ ಈಗ 12 ಗಂಟೆ ಆಗಿದೆ. ಈ ಒಂದು ಗ್ಯಾಪ್ ಅಲ್ಲಿ ಸುಮಾರು 9,000ಕ್ಕೂ ಅಧಿಕ ಕಾಲ್ಸ್ ಬಂದಿದೆ. ಹಾಗಾಗಿ ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ಆಸಕ್ತಿಯಿಂದ ಎಲ್ಲ ಜನ ತೋರಿಸ್ತಾ ಇದ್ದಾರೆ ಅಂತ ಹೇಳಿ. ಅದರಲ್ಲೂ ಕೂಡ ವಿಶೇಷವಾಗಿ ಬಾಗಲಕೋಟೆ ಎಲೆಕ್ಷನ್ ಅಂತಂದ್ರೆ ಇಲ್ಲಿ ಕೆಲವೊಂದು ಪ್ಲಸ್ ಪಾಯಿಂಟ್ ಇದೆ, ಕೆಲವೊಂದು ಮೈನಸ್ ಪಾಯಿಂಟ್ ಇದೆ. ಮತ್ತೊಂದು ಕಡೆ ಇಲ್ಲಿ ಮೇಟಿ ಅಂತಂದ್ರೆ ಮೇಟಿ ಕುಟುಂಬದಲ್ಲಿ ಬಹುಶಃ ಯಾರು ಬೇಡ, ಮೇಟಿ ಕುಟುಂಬದಲ್ಲಿ ಅಭಿವೃದ್ಧಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಕುಟುಂಬ ರಾಜಕಾರಣ ಇದೆ, ಇಷ್ಟು ವರ್ಷದಿಂದ ಹೇಗೋ ಸಂಭಾಲಿಸಿದಾರಲ್ಲ ಮುಂದಿನೂ ಸಂಭಾಲಿಸ್ತಾರೆ ಅನ್ನುವಂತ ಒಂದು ನಂಬಿಕೆ ಇದೆ. ಮತ್ತೊಂದು ಕಡೆ ಚರಂತಿಮಠ ಅವರು ಈಗಾಗಲೇ 5 ಬಾರಿ ಸ್ಪರ್ಧೆ ಮಾಡಿದ್ದಾರೆ, 3 ಬಾರಿ ಗೆದ್ದಿದ್ದಾರೆ. 3 ಬಾರಿ ಗೆದ್ದಿರುವಂತ ಅವರ ಒಂದು ರಾಜಕೀಯ ಅನುಭವದಲ್ಲಿ ಬಹಳ ಒಳ್ಳೆಯ ಸರ್ವಿಸ್ ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ಜನ ನಂಬಿಕೊಂಡಿದ್ದಾರೆ. ಹಾಗಾಗಿ ಈಗ ಸದ್ಯಕ್ಕೆ ಈ ಒಂದು ಮೆಗಾ ಸರ್ವೆಯಲ್ಲಿ ಈ ರೀತಿಯಾಗಿ ಭರ್ಜರಿಯಾಗಿ ರೆಸ್ಪಾನ್ಸ್ ನಿಮ್ಮ ರಾಜ್ ನ್ಯೂಸ್ಗೆ ಬರ್ತಾ ಇರುವಂತದ್ದು. ಈಗ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ದಾವಣಗೆರೆ ಮತಕ್ಷೇತ್ರದಲ್ಲಿ ಏನೆಲ್ಲ ಆಗ್ತಾ ಇದೆ, ಅಲ್ಲಿರುವಂತಹ ಜನ ಏನ್ ಹೇಳ್ತಾ ಇದ್ದಾರೆ, ಅವರ ಅಭ್ಯರ್ಥಿ ಯಾರು, ಯಾರಿಗೆ ಮತ ಹಾಕ್ತಾರೆ ಅನ್ನುವಂಥದ್ದು ತಿಳಿಸ್ತಾರೆ. ಹಾಗೆ ನೀವು ಕೂಡ ಲೈವ್ ಅಲ್ಲಿ ಕರೆ ಮಾಡಿ ನಿಮ್ಮ ಮತ ಯಾರಿಗೆ ಅಂತ ಹೇಳಿ ತಿಳಿಸಬಹುದು ಈ ಒಂದು ಮಹಾ ಸಮೀಕ್ಷೆಯಲ್ಲಿ. ಹಾಗಾಗಿ ಬಾಗಲಕೋಟೆ ಮಹಾ ಸಮೀಕ್ಷೆಯಲ್ಲಿ ಪುರುಷರು 4,958, ಮಹಿಳೆಯರು 4,536, ಇತರೆ 5. ಬಾಗಲಕೋಟೆ ಮಹಾ ಸಮೀಕ್ಷೆಯಲ್ಲಿ ಸದ್ಯಕ್ಕೆ ಬರ್ತಾ ಇರುವಂತಹ ಒಳ್ಳೆಯ ರೆಸ್ಪಾನ್ಸ್ ಮೂಲಕ ಈಗ ನಾವು ನೋಡ್ತಾ ಇರಬಹುದು. ಪುರುಷರು 4,958, ಮಹಿಳೆಯರು 4,532, 36, ಇತರೆ 5.
ಹಾಗಾಗಿ ಹೀಗೆ ಭರ್ಜರಿಯಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಅದರಲ್ಲೂ ಕೂಡ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಾಗಲಕೋಟೆ ಮಹಾ ಸಮೀಕ್ಷೆಗೆ ಟೈಮ್ ಮುಕ್ತಾಯ ಆಗತ್ತೆ. ಅದಾದ ನಂತರ ನೀವು ದಾವಣಗೆರೆ ವಿಚಾರವಾಗಿ ದಾವಣಗೆರೆಯಲ್ಲಿ ಯಾರಿಗೆ ಮತ ಹಾಕಬೇಕು, ಏನಕ್ಕೆ ಹಾಕಬೇಕು ಅನ್ನೋಂಥದ್ದು ನೀವು ಕೂಡ ತಿಳಿಸ್ತಾ ಹೋಗ್ಬೋದು. ಈಗ ಸದ್ಯಕ್ಕೆ ಒಳ್ಳೆ ರೆಸ್ಪಾನ್ಸ್ ಈಗ ಸಿಗ್ತಾ ಇದೆ. ಹಾಗಾಗಿ ಈ ಬಾರಿ ಯಾವುದೇ ಒಂದು ರಿಸ್ಕ್ ಅನ್ನ ತಗೊಳ್ಳೋದಕ್ಕೆ ಇಲ್ಲಿ ಬಾಗಲಕೋಟೆಯ ಜನ ಕೂಡ ರೆಡಿ ಇಲ್ಲ. ಹೀಗೆ ಸದ್ಯಕ್ಕೆ ಬಾಗಲಕೋಟೆ ಮಹಾ ಸಮೀಕ್ಷೆಯಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಈ ಒಂದು ಸಮೀಕ್ಷೆ ಆರಂಭ ಆಗಿದೆ. ಅಂತಂದ್ರೆ ಲೈವ್ ಅಲ್ಲಿ ಇಲ್ಲಿ ಜನ ಕರೆ ಮಾಡಿ ವೋಟ್ ಅನ್ನ ಹಾಕ್ತಾ ಇದ್ದಾರೆ. ಅವರ ಮತ ಯಾರಿಗೆ, ಏನಕ್ಕೆ, ಅವ್ರಿಗೆ MLA ಯಾರಾಗಬೇಕು, ಏನಕ್ಕೆ ಆಗಬೇಕು. ಅದರಲ್ಲೂ ಕೂಡ ವಿಶೇಷವಾಗಿ ಇಲ್ಲಿ ಮೇಟಿ ಕುಟುಂಬ ಹಾಗೂ ಅಂತಂದ್ರೆ ಉಮೇಶ್ ಮೇಟಿ ಮತ್ತೆ ಚರಂತಿ ಮಠ್ ನಡುವೆ ಏನು ಹಣಾಹಣಿ ನಡೀತಾ ಇದೆ, ಈ ಒಂದು ಫೈಟ್ ನಡೀತಾ ಇದೆ. ಇದರಲ್ಲಿ ಯಾರು ಉತ್ತಮವಾದಂತಹ ಒಂದು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಬಹುದು, ಅಧಿಕಾರದ ಚುಕ್ಕಾಣಿ ಹಿಡಿದ ನಂತರ ಇಲ್ಲಿ ಜನರಿಗೆ ಎಷ್ಟು ಸುಲಭ ಆಗ್ಬೋದು, ಜನರಿಗೆ ಎಷ್ಟು ಅನುಕೂಲ ಆಗ್ಬೋದು, ಹೀಗೆ ಬಹಳಷ್ಟು ಪ್ರಶ್ನೆಗಳನ್ನ ಇಟ್ಕೊಂಡು ಈ ರೀತಿಯಾಗಿ ಜನ ಬಹಳಷ್ಟು ಸೀರಿಯಸ್ ಆಗಿದ್ದಾರೆ ಈ ಬಾರಿಯೂ ಕೂಡ. ಅದರಲ್ಲೂ ಯಾವಾಗ ಉಮೇಶ್ ಮೇಟಿ ಅವರು ಈ ಒಂದು ಕಣದಲ್ಲಿದ್ದಾರೆ, ಅವ್ರಿಗೆ ಟಿಕೆಟ್ ಹೋಯ್ತು ಅಂತ ಗೊತ್ತಾಯ್ತು, ಅದಾದ ನಂತರ ಒಂದು ರೀತಿಯಾಗಿ ಇಲ್ಲಿ ಕುಟುಂಬ ರಾಜಕಾರಣ ಎಲ್ಲಾ ಕಡೆ ನಡೀತಾ ಇದೆ ಅನ್ನುವಂಥದ್ದು ಚರ್ಚೆ ಆಯಿತು. ಬಿಜೆಪಿ ಅವರು ಇದೇ ಆರೋಪವನ್ನ ಮಾಡ್ತಾ ಇದ್ರು. ಅಂದ್ರೆ ಎಲ್ಲಾ ಕಡೆಯೂ ಕೂಡ ಕುಟುಂಬ ರಾಜಕಾರಣ ಅನ್ನೋದು ಒಂದ್ ಮಾತ್ರ ಇಟ್ಕೋತೀರ ಅಷ್ಟೇ, ಅದು ಬಿಟ್ಟು ಕೆಲಸ ಕಾರ್ಯ ಏನು ಮಾಡ್ತಾ ಇಲ್ವಲ್ಲ ಅಂತ ಹೇಳಿ ಬಿಜೆಪಿ ಅವರು ಆರೋಪ ಮಾಡ್ತಿದ್ರು. ಮತ್ತೊಂದು ಕಡೆ ಇಲ್ಲಿ ಚರಂತಿ ಮಠ ಏನೀಗ ಸ್ಪರ್ಧೆ ಮಾಡ್ತಿದ್ದಾರೆ. 3 ಬಾರಿ ಶಾಸಕರಾಗಿ ಒಳ್ಳೆಯ ಅಭಿವೃದ್ಧಿ ಮಾಡಿದ್ದಾರೆ, ಒಳ್ಳೆ ಕೆಲಸ ಕಾರ್ಯ ಮಾಡಿದ್ದಾರೆ. ಹಾಗಾಗಿ ಇಲ್ಲಿನ ಜನ ಯಾವುದೇ ಕಾರಣಕ್ಕೂ ಬಿಜೆಪಿಯನ್ನ ಬಿಟ್ಕೊಡೋದು ಮಾತೇ ಇಲ್ಲ ಅಂತ ಹೇಳಿ ಈಗ ಚರಂತಿ ಮಠ ಪರವಾಗಿ ಮತವನ್ನ ಹಾಕ್ಲಿಕ್ಕೆ ಮುಂದಾಗ್ತಿದ್ದಾರೆ. ಹಾಗಾಗಿ ಈ ಒಂದು ಪುರುಷರೇ ಇರ್ಬೋದು, ಮಹಿಳೆಯರೇ ಇರ್ಬೋದು, ಅಥವಾ ಮಕ್ಕಳೇ ಇರ್ಬೋದು, ಹೀಗೆ ಎಲ್ಲರೂ ಕೂಡ ತಮ್ಮ ತಮ್ಮ ನೆಚ್ಚಿನ ನಾಯಕರನ್ನ ಈ ಬಾರಿ ಆಯ್ಕೆ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಇದೇ 9ನೇ ತಾರೀಕು ಏಪ್ರಿಲ್ 9ನೇ ತಾರೀಕೇನೋ ಚುನಾವಣೆ ನಡೆಯಲಿದೆ. ಈ ಒಂದು ಚುನಾವಣೆಗೋಸ್ಕರ ಏನೆಲ್ಲ ತಯಾರಿಗಳು ಬೇಕೋ ಎಲ್ಲ ತಯಾರಿಗಳು ಭರ್ಜರಿಯಾಗಿ ನಡೀತಾ ಇದೆ. ಹಾಗಾಗಿ ಇದೀಗ ಸದ್ಯಕ್ಕೆ ಕರೆ ಮಾಡಿ ವೋಟ್ ಮಾಡಿ ನೀವು ಕೂಡ ನೋಡ್ತಾ ಇದ್ದೀರಿ. ಹಾಗಾಗಿ ಸದ್ಯಕ್ಕೆ ಕರೆ ಮಾಡಿ ಮಾತನಾಡಬಹುದು. ಅದರಲ್ಲೂ ಕೂಡ ಈಗ ಬೆಳಗ್ಗೆಯಿಂದ ಒಂದು ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇರುವಂಥದ್ದು ನೋಡ್ತಾ ಇದ್ದೀವಿ. ಹಾಗಾಗಿ ನೀವು ಕೂಡ ಲೈವ್ ಅಲ್ಲೇ ಕರೆ ಮಾಡಿ ಮಾತನಾಡಿ ಅಂತಂದ್ರೆ ನಿಮ್ಮ ಪರವಾಗಿ ನೀವು ಯಾರಿಗೆ ವೋಟ್ ಹಾಕಬೇಕು, ನಿಮ್ಮ ನೆಚ್ಚಿನ ನಾಯಕ ಯಾರು. ಹೌದು, ಈಗ ಉಮೇಶ್ ಮೇಟಿ ಅವರಿದ್ದಾರೆ, ಚರಂತಿ ಮಠ ಅವರಿದ್ದಾರೆ. ಚರಂತಿ ಮಠ ಬಿಜೆಪಿ ಇದ್ದಾರೆ, ಉಮೇಶ್ ಮೇಟಿ ಅವರು ಕಾಂಗ್ರೆಸ್ ಇಂದ ಇದ್ದಾರೆ. ಇಲ್ಲಿ ಇವ್ರಿಗೆ ನೀವು ಮತ ಹಾಕ್ತೀರಾ ಅಂತಂದ್ರೆ ಇಲ್ಲಿ ಯಾವ ಒಂದು ಒಳ್ಳೆ ವಿಚಾರಕ್ಕೋಸ್ಕರ ಮತ ಹಾಕ್ತಾ ಇದ್ದೀರಾ, ನಿಜವಾಗ್ಲೂ ಮತ ಹಾಕ್ತೀರಾ ಅಂತಂದ್ರೆ ಏನೆಲ್ಲ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದೀರಾ. ಇನ್ ಕೇಸ್ ಇಲ್ಲಿ ಕಾಂಗ್ರೆಸ್ಸೇ ಬರುತ್ತೆ ಮತ್ತೊಮ್ಮೆ ಅಂತಂದ್ರೆ ಅವ್ರ ಕಡೆಯಿಂದ ಏನೆಲ್ಲ ಸಿಗಬಹುದು, ಏನೆಲ್ಲ ಅಭಿವೃದ್ಧಿ ಆಗ್ಬಹುದು ಅಂತ ಹೇಳಿ ನಿಮ್ಮ ಒಂದು ನಿರೀಕ್ಷೆ ಇದೆ. ಅಥವಾ ಬಿಜೆಪಿಯಿಂದ ಚರಂತಿ ಮಟ್ಟಿಗೆ ನೀವು ವೋಟ್ ಹಾಕ್ತೀರಾ ಅಂತಂದ್ರೆ ಅವ್ರ ಅಧಿಕಾರದಲ್ಲಿ ಬಂದ್ರೆ ನೀವು ಯಾವ ಮಟ್ಟಕ್ಕೆ ಅವ್ರಿಗೆ ಅಥವಾ ಒಂದು ನಿರೀಕ್ಷೆಯನ್ನ ಅವರಿಂದ ನೀವು ಪಡಿತಾ ಇದ್ದೀರಾ, ಅಥವಾ ಒಂದು ನಿರೀಕ್ಷೆಯನ್ನ ನೀವು ಇಟ್ಕೊಂಡಿದ್ದೀರಾ. ಹೀಗೆ ಬಹಳಷ್ಟು ಪ್ರಶ್ನೆಗಳು ಈಗ ಹುಟ್ಟುತ್ತಾ ಇರುವಂತದ್ದು. ನೀವು ಕೂಡ ಈ ಒಂದು ರಾಜ್ ಮೆಗಾ ಸರ್ವೆಯಲ್ಲಿ ಬಹಳ ಆಸಕ್ತಿಯಿಂದ ನೀವು ಕೂಡ ಭಾಗಿಯಾಗಬಹುದು. ಇವತ್ತು ಬೆಳಗ್ಗೆಯಿಂದ ಬರ್ತಾ ಇರುವಂತಹ ಒಂದು ಅಮೇಜಿಂಗ್ ರೆಸ್ಪಾನ್ಸ್, ಭರ್ಜರಿಯಾದಂತಹ ಒಂದು ಅಭೂತಪೂರ್ವವಾದಂತಹ ರೆಸ್ಪಾನ್ಸ್ಗೆ ನಿಜವಾಗ್ಲೂ ಕೂಡ ಒಂದು ಒಳ್ಳೆ ಹಟ್ಸ್ ಆಫ್ ಅಂತ ಹೇಳ್ಬೋದು. ಎಲ್ಲರೂ ಈಗಾಗಲೇ 9 ಗಂಟೆಯಿಂದ ಈಗಾಗಲೇ ಎಷ್ಟು 12 ಕಾಲ ಆಗ್ತಾ ಇದೆ ಟೈಮು. ಈ ಒಂದು ಗ್ಯಾಪ್ ಅಲ್ಲಿ ಸುಮಾರು 9,000ಕ್ಕೂ ಅಧಿಕ ಕಾಲ್ಸ್ ನಮಗೆ ಬರ್ತಾ ಇದೆ. ಅದರಲ್ಲೂ ಕೂಡ ಈಗ ನಾನು ರಾಜ್ ಪೊಲಿಟಿಕಲ್ ಕಂಟ್ರೋಲ್ ರೂಮ್ ಅಲ್ಲೇ ನಿಂತ್ಕೊಂಡು ಈ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಇಲ್ಲಿ ಎಲ್ಲರೂ ಕೂಡ ನಮ್ಮ ಸಿಬ್ಬಂದಿ ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ಕೂಡ ನಿರಂತರವಾಗಿ ಈ ಒಂದು ಕಾರ್ಯಕ್ರಮವನ್ನ ನಾನ್ ಸ್ಟಾಪ್ ಅಲ್ಲಿ ನೋಡಿ ಕರೆ ಮಾಡಿ ನಿಮ್ಮ ಮತ ಯಾರಿಗೆ ಅಂತ ತಿಳಿಸಿ. ಇಂಚರ ಇದಾಗಿತ್ತು ಸದ್ಯಕ್ಕೆ ನಡೆಯುತ್ತಾ ಇರುವಂತಹ ಒಂದು ಅಪ್ಡೇಟ್ಸ್. ಸೊ ಎಸ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ರಾಜ್ ನ್ಯೂಸ್ ಒಂದು ಮಹಾ ಸಮೀಕ್ಷೆ ನಡೆಸಿದೆ. ಅದರಲ್ಲೂ ಕೂಡ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಎಷ್ಟು ಜನ ಯಾವ ಅಭ್ಯರ್ಥಿ ಪರವಾಗಿದ್ದಾರೆ, ಹೇಗೆ ಅಂತ ಹೇಳಿ ಎಲ್ಲವೂ ಕೂಡ ಒಂದು ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಅದರಲ್ಲೂ ಕೂಡ ಮತದಾರರು ಕರೆ ಮಾಡಿದ್ದಾರೆ. ಬಹಳ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ. ಅದರಲ್ಲೂ ಕೂಡ ಸುಮಾರು 9,000ಕ್ಕೂ ಅಧಿಕ ಕಾಲ್ಸ್ ಈಗ ಬಂದಿರುವಂತದ್ದು. ಬೆಳಿಗ್ಗೆ 9 ಗಂಟೆಯಿಂದ ಈಗ ಮಧ್ಯಾಹ್ನ 1 ಗಂಟೆ ಆಗಿದೆ. 1 ಗಂಟೆವರೆಗೂ ಕೂಡ ಬಹಳ ಅಮೇಜಿಂಗ್ ಆಗಿರುವಂತಹ ಒಂದು ರೆಸ್ಪಾನ್ಸ್ ಸಿಗ್ತಾ ಇದೆ. ಅದರಲ್ಲೂ ಕೂಡ ಇನ್ನೇನು ಈ ಒಂದು ಟೈಮ್ ಮುಕ್ತಾಯ ಆಗಿದೆ. 2 ಗಂಟೆಯಿಂದ ದಾವಣಗೆರೆ ಮತಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿ ಯಾರ ಪರವಾಗಿದ್ದಾರೆ ಅಥವಾ ಯಾವ ಅಭ್ಯರ್ಥಿಗೆ ಎಷ್ಟು ಜನ ಮತ ಕೊಡಬಹುದು ಅನ್ನುವಂಥದ್ದು ಮತ್ತೊಮ್ಮೆ ಈಗ ದಾವಣಗೆರೆ ಒಂದು ಸಮೀಕ್ಷೆ ಕೂಡ ಆರಂಭ ಆಗುತ್ತೆ. ಎಂಡ್ ಆಫ್ ದ ಡೇ ಒಂದು ಒಳ್ಳೆ ರಿಸಲ್ಟ್ ಅನ್ನು ನಾವು ನಿಮಗೆ ಕೊಡಲಿಕ್ಕೆ ಪ್ರಯತ್ನವನ್ನ ಪಡ್ತೀವಿ. ಇನ್ನು ನಮ್ಮ ಪೊಲಿಟಿಕಲ್ ವಾರ್ ರೂಮ್ ಇಂದ ನೇರವಾಗಿ ನನ್ನ ಕಲೀಗ್ ಇಂಚರ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಇಂಚರ, ಓವರ್ ಟು ಯು.
ಎಸ್ ಥ್ಯಾಂಕ್ ಯು ರೋಶ್ನಿ. ಎಸ್ ಇವಾಗ ನಮ್ಮ ಈ ಒಂದು ರಾಜ್ ನ್ಯೂಸ್ನ ಪೊಲಿಟಿಕಲ್ ಕಂಟ್ರೋಲ್ ರೂಮ್ನಲ್ಲಿ ನಾವಿದ್ದೇವೆ. ಸೊ ಇಲ್ಲಿವರೆಗೂ ಕೂಡ ಅಂದರೆ ಬೆಳಗ್ಗೆ 9 ಗಂಟೆಗೆ ಶುರುವಾಗಿರುವಂತಹ ಈ ಒಂದು ವೋಟಿಂಗ್ ನೀವು ಮಾಡ್ತಾ ಇರುವಂತಹ ರೆಸ್ಪಾನ್ಸ್ ಭರ್ಜರಿಯಾಗಿ ಸಿಕ್ಕಿರೋದು. ಸೊ ಇಲ್ಲಿ ಇವಾಗಲೂ ಕೂಡ ಕರೆಗಳು ಬರ್ತಾ ಇದೆ, ವೋಟಿಂಗನ್ನು ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. 9,000ಕ್ಕಿಂತ ಅಧಿಕ ಕರೆಗಳು ನಮ್ಮಲ್ಲಿ ಬಂದಿದೆ. ಸೊ ಯಾರು ಈ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೆಲ್ಲ ಈ ಒಂದು ಮತವನ್ನ ಇಲ್ಲಿ ಸರ್ವೆ ಮಾಡ್ತಾ ಇದೀವಿ ನಾವು, ಹಾಗಾಗಿ ಮತವನ್ನ ಯಾರೆಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ, ಯಾವ ಅಭ್ಯರ್ಥಿ ಪರ, ಒಂದು ಬಿಜೆಪಿ ಇನ್ನೊಂದು ಕಾಂಗ್ರೆಸ್ ಅಭ್ಯರ್ಥಿ ಪರನ, ಬಿಜೆಪಿ ಅಭ್ಯರ್ಥಿ ಪರನ, ಯಾಕೆ ನಾವು ಈ ನಾಯಕರನ್ನ ಈ ಅಭ್ಯರ್ಥಿಯನ್ನ ಆಯ್ಕೆ ಮಾಡಬೇಕು, MLA ನಮ್ಮ ರಾಜ್ಯಕ್ಕೆ ಇವರು ಯಾಕೆ ಆಗಬೇಕು ಅನ್ನೋದೇ ಈಗ ಜನರ ಒಂದು ಮತಯಾಚನೆಯನ್ನ ನಾವಿಲ್ಲಿ ಸರ್ವೆ ಮಾಡ್ತಾ ಇರೋದು. ಸೊ ನಿಮಗೆ ಗೊತ್ತಿರೋ ಹಾಗೆ 2 ಸರ್ವೆ ನಾವು ನೋಡಬಹುದು. ಅಂದರೆ ಒಂದು ಸರ್ವೆ ಯಾವ ರೀತಿಯಾಗಿರುತ್ತೆ ಅಂತಂದರೆ ನಾವು ಗ್ರೌಂಡ್ ರಿಪೋರ್ಟ್ಗೆ ಹೋಗಿ, ಅಂದರೆ ಹೊರಗಡೆ ಹೋಗಿ ಜನರನ್ನು ಖುದ್ದಾಗಿ ನಾವು ಮಾತನಾಡಿಸೋವಂಥದ್ದು. ಈಗ ಇದು ನಾವು ಮಾಡ್ತಾ ಇರೋ ಸರ್ವೆ, ಇಲ್ಲಿ ಡಿಜಿಟಲ್ ಮುಖಾಂತರ ನಾವು ಈ ಸರ್ವೆಯನ್ನು ಮಾಡ್ತಾ ಯಾರು ಯಾರಿಗೆ ಮತವನ್ನು ಹಾಕ್ತೀನಿ ಅಂತ ಹೇಳೋದಕ್ಕೆ ಇದೊಂದು ಅದ್ಭುತವಾದಂಥ ಅವಕಾಶ. ಹಾಗೆ ನೀವು ಕೂಡ ಕರೆ ಮಾಡಿ ಮಾತನಾಡಿ ಯಾರಿಗೆ ನಿಮ್ಮ ಓಟ್ ಅನ್ನೋದನ್ನು ನೀವು ತಿಳಿಸಬಹುದು. ಹಾಗೆ ನಾವು ಮಾಡ್ತಿರುವಂತಹ ಸರ್ವೆ ಪ್ರಕಾರ ಈಗ ಬರ್ತಾ ಇರುವಂತಹ ಕ್ಷೇತ್ರದಲ್ಲಿ ಬಾಗಲಕೋಟೆ ಮತಕ್ಷೇತ್ರ ಮಹಾ ಸಮೀಕ್ಷೆ ಮುಕ್ತಾಯ ಆಗ್ತಾ ಇದೆ. ರಾಜ್ ನ್ಯೂಸ್ ಮೆಗಾ ಪೊಲಿಟಿಕಲ್ ಸರ್ವೆ ಇದೀಗ ಅಂತ್ಯ ಆಗ್ತಾ ಇದೆ. ರಾಜ್ ಪೊಲಿಟಿಕಲ್ ವಾರ್ ರೂಮ್ ಮೊದಲ ಹಂತದಲ್ಲಿ ಯಶಸ್ಸನ್ನ ಕಂಡಿದೆ. ಇತ್ತ ಕಾಂಗ್ರೆಸ್ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ನಡುವೆ ಜಿದ್ದಾಜಿದ್ದಿನ ಕದನ ನಡೀತಾ ಇದೆ. ಉಮೇಶ್ ಮೇಟಿ ವೀರಣ್ಣ ಚರಂತಿಮಠ ಮಧ್ಯೆ ನೆಕ್ ಟು ನೆಕ್ ಫೈಟ್ ನಡೀತಾ ಇದೆ. ಇಂದು ಸಂಜೆಗೆ ರಾಜ್ ನ್ಯೂಸ್ನ ಮಹಾ ಸಮೀಕ್ಷೆಯ ಬಿಗ್ ರಿಪೋರ್ಟ್ ನಿಮ್ಮ ಮುಂದೆ ಅನಾವರಣ ಆಗಲಿದೆ. 4 ಗಂಟೆಯಲ್ಲಿ ಸರಿಸುಮಾರು 16,000ಕ್ಕೂ ಹೆಚ್ಚು ಅಧಿಕ ಕರೆಗಳು ನಮಗೆ ಸಿಕ್ಕಿರುವಂಥದ್ದು. ನಿಜಕ್ಕೂ ಒಂದು ರೀತಿ ಇದು ಒಳ್ಳೆಯ ಭರ್ಜರಿ ರೆಸ್ಪಾನ್ಸ್ ಅಂತಾನೆ ಹೇಳಬಹುದು. ಯಾಕಂದ್ರೆ ಬಿಜೆಪಿಯಿಂದ ಏನು ಈಗ ಚರಂತಿಮಠ ಅವರು ನಿಂತಿದ್ದಾರೆ, ಆ ಒಂದು ಬಿಜೆಪಿಯಿಂದ ಚರಂತಿಮಠ ನಿಂತಿರೋ ಅಭ್ಯರ್ಥಿ ಬಾಗಲಕೋಟೆ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಮತ ಎಷ್ಟು ಸಿಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಇದರ ಜೊತೆಗೆ ಏನು ಬಿಜೆಪಿ ಅವರು ಒಂದ್ ಕಡೆ ಅಭಿವೃದ್ಧಿ ಮಂತ್ರವನ್ನ ಘೋಷಣೆ ಮಾಡ್ತಾ ಮತವನ್ನ ತಗೊಳ್ಳೋದ್ರಲ್ಲಿ ಜನರನ್ನ ಮನವೊಲಿಸ್ತಾ ಇದ್ದಾರೆ. ಇತ್ತ ಕಾಂಗ್ರೆಸ್ನಲ್ಲಿ ಉಮೇಶ್ ಮೇಟಿ ಅವರು ಕೂಡ ಅಷ್ಟೇ. ಅಂದ್ರೆ ಉಮೇಶ್ ಮೇಟಿ ಅವರಿಗೆ ಎಲ್ಲ ಒಂದ್ ಕಡೆ ರಾಜಕೀಯ ಅನುಭವ ಕಮ್ಮಿ. ಯಾಕಂದ್ರೆ HY ಮೇಟಿ ಅವರ ನಿಧನದ ನಂತರ ಇಲ್ಲಿ ಉಮೇಶ್ ಮೇಟಿ ಅವರಿಗೆ ಯಾವುದೇ ರೀತಿ ರಾಜಕಾರಣದ್ದು ಇರಲಿಲ್ಲ. ಆದರೆ ಈಗ ಅದನ್ನ ಯಾವ ರೀತಿಯಾಗಿ ಒಲವನ್ನ ಮಾಡಬೇಕು, ತಂದೆ ನಡೆದು ಬಂದ ಹಾದಿಯಲ್ಲಿ ಯಾವ ರೀತಿಯಾಗಿ ಹೋಗ್ಬೇಕು ಅಂತ ಹೇಳಿ ಮುಂದೆ ಹೋಗ್ಬೇಕಾಗತ್ತೆ. ಎಸ್ಸಿನ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ, ಅದರಲ್ಲೂ ಕೂಡ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ನಾವು ಮತಯಾಚನೆಯನ್ನ ಮಾಡ್ತಾ ಇದ್ರು, ಇದಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳಿಗೆ ಏನೆಲ್ಲ ಮತವನ್ನ ಕೊಡ್ತಾ ಇದ್ರು ಅನ್ನೋದನ್ನ ಈಗ ಇಲ್ಲಿ ಆಲ್ರೆಡಿ ಕರೆ ಬರ್ತಾ ಇದೆ. ನಾನು ಮಾತನಾಡ್ಬೋದಾ? ಕರೆ ಎಸ್, ಮಾತನಾಡಿಸ್ತಾ ಹೋಗೋಣ. ಹಲೋ ನಮಸ್ತೆ. ಹಲೋ ನಮಸ್ತೆ, ಕೇಳಿಸ್ತಾ ಇದೆಯಾ? ಓಕೆ, ಎಲ್ಲಿಂದ ಕರೆ ಮಾಡಿದಿರಿ? ಓಕೆ, ಬಾಗಲಕೋಟೆ. ಓಕೆ ಎಸ್, ಯಾರ ಅಭ್ಯರ್ಥಿ ನಿಮಗೆ, ಯಾವ ಅಭ್ಯರ್ಥಿಗೆ ನೀವು ಮತ ಹಾಕ್ಬೇಕು ಅಂತಿದ್ದೀರಿ? ಬಿಜೆಪಿ. ಯಾವ ಖುಷಿಗೆ ಬಿಜೆಪಿ ಮತ ಹಾಕ್ಬೇಕು ನೀವು? ಓಕೆ, ಅಭಿವೃದ್ಧಿ ಮಾಡ್ತಾರೆ ಅಂತ ಹೇಳಿ. ಓಕೆ, ಎಸ್ ಓಕೆ, ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟಂತೆ ಇವಾಗ ನಿಮಗೆಲ್ಲ ಓಕೆ ಮಹಿಳೆಯರಿಗೆ ಮಾತ್ರ ಕೊಟ್ಟಿದ್ದಾರೆ, ಹಾಗಾಗಿ ನೀವು ಕಾಂಗ್ರೆಸ್ಗೆ ಹಾಕೋದಿಲ್ಲ ಅಂತ ಹೇಳ್ತಿದ್ದೀರಿ. ಓಕೆ ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿ ಈಗ ಒಬ್ಬೊಬ್ರದ್ದು ಒಂದೊಂದು ಅಭಿಪ್ರಾಯ ಇರುತ್ತೆ. ಒಬ್ಬರ ಅಭಿಪ್ರಾಯ ಯಾವ ರೀತಿ ಆಗಿರುತ್ತೆ, ನಮಗೆ ಗ್ಯಾರಂಟಿ ಯೋಜನೆ ಕೊಟ್ಟಿದ್ದಾರೆ, ಮಹಿಳೆಯರಿಗೆ ಕೊಟ್ಟಿದ್ದಾರೆ, ಸೊ ಹಾಗಾಗಿ ನಾನು ಈ ಒಂದು ಯೋಜನೆಯನ್ನು ಉಪಯೋಗಿಸ್ಕೊಂಡು ನನಗೆ ಕಷ್ಟ ಕಾಲದಲ್ಲಿ ಬಹಳ ನಾನು ಉಪಯೋಗಿಸ್ಕೊಂಡಿದ್ದೆ, ಹಾಗಾಗಿ ನಾನು ಕಾಂಗ್ರೆಸ್ಸಿಗೆ ಮತ ಹಾಕ್ತೀನಿ ಅಂತ ಒಬ್ಬರು ಅದನ್ನು ಅನಲೈಸಿಸ್ ಮಾಡಿ ಹೇಳಿದ್ರೆ, ಇನ್ನು ಮತ್ತೊಬ್ಬರು ಹೇಳ್ತಾರೆ ನಮಗೆ ಬರೀ ಕಾಂಗ್ರೆಸ್ನಲ್ಲಿ ಈಗ ಮಹಿಳೆಯರಿಗೆ ಅಂತಲೇ ಎಲ್ಲ ಕೊಟ್ಟು ನಮಗೇನು ಕೊಟ್ಟಿದ್ದಾರೆ, ನಾವು ಯಾವ ರೀತಿಯಾಗಿರೋ ಅಂತ ಹೇಳಿ ಪುರುಷರು ಏನು ಹೇಳ್ತಾ ಇದ್ದಾರೆ, ನಾವು ಬಿಜೆಪಿಗೆ ಹಾಕ್ತೀವಿ ಅಂತ ಈಗ ಬಂದಿದ್ದಂಥ ಕರೆಯಲ್ಲಿ ಈಗ ನನಗೆ ಉತ್ತರ ಸಿಕ್ಕಿರೋದು. ಹಾಗಾಗಿ ಈ ಒಂದು ವಿಧಾನಸಭಾ ಕ್ಷೇತ್ರ, ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು MLA ಆಗ್ತಾರೆ, ಒಂದು ಬಿಜೆಪಿಯ ಅಭ್ಯರ್ಥಿ ಚರಂತಿಮಠ ಅಥವಾ ಕಾಂಗ್ರೆಸ್ ಅಭ್ಯರ್ಥಿ ಆದಂತಹ ಉಮೇಶ್ ಮೇಟಿನ? ಯಾಕಂದ್ರೆ ಚರಂತಿಮಠ ಅವ್ರಿಗೆ ರಾಜಕೀಯದ ಅನುಭವ ಇದೆ,
ಆದ್ರೆ ಉಮೇಶ್ ಮೇಟಿ ಅವರಿಗೆ ರಾಜಕೀಯದ ಅನುಭವ ಕಮ್ಮಿ ಇದೆ. ಈಗ ಚರಂತಿ ಮಠ್ ಅವರು ಅನುಭವದ ಪ್ರಯುಕ್ತವಾಗಿ ಜನರಲ್ಲಿ ಮತಯಾಚನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇತ್ತ ಚರಂತಿ ಮಠ್ ಅವರು ಒಂದ್ ಕಡೆ ಅನುಭವ ಆದ್ರೆ ಇತ್ತ ಕಾಂಗ್ರೆಸ್ನಲ್ಲೂ ಕೂಡ ಅಷ್ಟೇ ಏನು ಉಮೇಶ್ ಮೇಟಿ ಅವರಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಅನುಕಂಪದ ವಾತಾವರಣದಲ್ಲಿ ಈಗ ಮತಯಾಚನೆ ಮಾಡೋದಕ್ಕೆ ಮುಂದಾಗಿರೋದು. ಇದು ಎಲ್ಲಾ ರೀತಿಯ ನಾವು ಮತವನ್ನ ಸಮೀಕ್ಷೆ ಮಾಡ್ತಾ ಹೋದ್ರೆ ನಮ್ಮ ರಾಜ್ ನ್ಯೂಸ್ನ ಬೆಗ್ ಕಂಟ್ರೋಲ್ ರೂಮ್ನಲ್ಲಿ ಈಗ ನಡೀತಾ ಇರುವಂತಹ ಈ ಒಂದು ಮತಯಾಚನೆ ಯಾವ ರೀತಿಯಾಗಿ ಈ ಮತಯಾಚನೆಯಲ್ಲಿ ನಾವು ಕಾಣಬೇಕಾಗಿರೋದು ಎಷ್ಟರ ಮಟ್ಟಿಗೆ ಈ ನಾವು ಮತಯಾಚನೆಯಲ್ಲಿ ಯಾರು ಕ್ಷೇತ್ರಕ್ಕೆ ಬಾಗಲಕೋಟೆ ಕ್ಷೇತ್ರಕ್ಕೆ MLA ಆಗ್ತಾರೆ ಅಂತ ಈಗ ಇನ್ನೊಂದು ಕರೆ ಕೂಡ ಸ್ವೀಕಾರ ಮಾಡ್ತಾ ಹೋಗೋಣ. ಹಲೋ, ನಮಸ್ತೆ. ಎಲ್ಲಿಂದ ಕರೆ ಮಾಡಿದಿರಿ? ಓಕೆ, ಇವಾಗ ಬಾಗಲಕೋಟೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ಒಂದು ಬಿಗ್ ಸರ್ವೆಯನ್ನ ಮಾಡ್ತಾ ಇದ್ದೀವಿ. ಸೊ ನೀವು ಯಾರಿಗೆ ಮತವನ್ನು ಹಾಕ್ತೀರಿ? ಓಕೆ, ಯಾರಿಗೆ ಮತವನ್ನು ಹಾಕ್ತೀರಿ? ಬಿಜೆಪಿನ ಕಾಂಗ್ರೆಸ್? ಓಕೆ ಓಕೆ, ಅಂದ್ರೆ ನೀವು ಬಿಜೆಪಿಗೆ ಹಾಕ್ತೀರಾ? ನೀವು ಯಾಕೆ ಹಾಕಲ್ಲ ಸರ್? ಬಿಜೆಪಿಗೆ ಯಾಕೆ ಹಾಕಲ್ಲ ನೀವು? ಓಕೆ 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 ಓಕೆ, ಕಾಂಗ್ರೆಸ್ಗೆ ಯಾಕೆ ಹಾಕ್ತೀರಾ ಮತ್ತೆ ನೀವು? ಓಕೆ, ಅಂದ್ರೆ ಕಾಂಗ್ರೆಸ್ನವರು ಎಲ್ಲರೂ ಒಂದೇ ಅಂತ ಹೇಳಿ ಕಾಂಗ್ರೆಸ್ನಲ್ಲಿ ಒಂದೇ ತರ ಸಮಾಜವನ್ನ ಕಾಣ್ತಾ ಇದ್ದಾರೆ. ಆದ್ರೆ ಬಿಜೆಪಿ ಅವರು ಒಂದೊಂದನ್ನ ಹೇಳಿ ಇನ್ನೊಂದು ಹೇಳದೆ ಸುಳ್ಳು ಆಶ್ವಾಸನೆ ಕೊಡ್ತಾ ಇದ್ದಾರೆ ಅಂತ ನೀವು ಹೇಳ್ತಿದ್ದೀರಿ. ಹಾಗಿದ್ರೆ ನಿಮ್ಮ ಮತ ಕಾಂಗ್ರೆಸ್. ಓಕೆ ಓಕೆ ಓಕೆ, ಹಾಗಿದ್ರೆ ಈ ಸಲ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಉಮೇಶ್ ಮೇಟಿ ಅವ್ರು ಗೆಲ್ತಾರೆ ಅಂತ ಆಯ್ತು ನಿಮ್ಮ ಪ್ರಕಾರ? ಎಸ್ 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 ಎಸ್, ಧನ್ಯವಾದ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ಎಸ್, ನೋಡಿ, ಈಗ ಒಬ್ಬೊಬ್ಬರದು ಒಂದೊಂದು ಅಭಿಪ್ರಾಯ ಅಂತಂದ್ರೆ ತಪ್ಪಾಗ್ಲಾರ್ದು. ಯಾಕಂತಂದ್ರೆ ಈ ವಿಧಾನಸಭಾ ಕ್ಷೇತ್ರ ಇದು ಮಿನಿ ಕುರುಕ್ಷೇತ್ರ ಅಷ್ಟೇ, ಆದ್ರೆ ಇದನ್ನ ಮಹಾ ಕುರುಕ್ಷೇತ್ರದಂತೆ ಈಗ ಎರಡೂ ವಿಧಾನಸಭಾ ಕ್ಷೇತ್ರಗಳಲ್ಲೂ ಈಗ ಮಹಾ ಕುರುಕ್ಷೇತ್ರ ಯುದ್ಧ ಶುರು ಆಗ್ಬಿಟ್ಟಿದೆ ಅಂದ್ರೆ ತಪ್ಪಾಗ್ಲಾರ್ದು. ಈಗ ಬಾಗಲಕೋಟೆ ಕುರುಕ್ಷೇತ್ರ 9 ಗಂಟೆಯಿಂದ ಈಗ ಏನು 1 ಗಂಟೆವರೆಗೂ ಕೂಡ ನಾವು ಈ ಸಮೀಕ್ಷೆ ಮಾಡಿದೀವಿ. 9,000 ಅಂದ್ರೆ 19,000ಕ್ಕೂ ಹೆಚ್ಚು ಕರೆಗಳು ನಮಗೆ ಬಂದಿದೆ. ಈ ಒಂದು ಸರ್ವೆಯಲ್ಲಿ ನಾವು ಮಾಡಿರೋದು ಅತಿ ಹೆಚ್ಚಾಗಿ ಬಂದಿರೋದು. ಇನ್ನು ನಿಮಗೆ ನೆಕ್ಸ್ಟ್ 2 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಕೂಡ ದಾವಣಗೆರೆ ದಕ್ಷಿಣಕ್ಕೆ ಸಂಬಂಧಪಟ್ಟಂತೆ ಸರ್ವೆ ನಡೆಯುತ್ತೆ. ಆ ಸರ್ವೆ ಆದ ನಂತರ ನಿಮಗೆ ಫೈನಲ್ ಆಗಿ ಯಾವುದು ಬಾಗಲಕೋಟೆ ಪ್ಲಸ್ ಈ ಒಂದು ದಕ್ಷಿಣ ದಾವಣಗೆರೆಗೆ ಸಂಬಂಧಪಟ್ಟಂತೆ ಎರಡನ್ನೂ ಕೂಡ ಫಲಿತಾಂಶವನ್ನ ನಾವು ಈ ಒಂದು ರಾಜ್ನ ಪೊಲಿಟಿಕಲ್ ಕಂಟ್ರೋಲ್ ರೂಮ್ನಲ್ಲಿ ಏನು ಕರೆಗಳ ಸ್ವೀಕಾರ ಆಗಿದೆ, ಯಾರೆಲ್ಲ ಮಾಡಿದ್ದಾರೆ, ಯಾರಿಗೆ ಮತವನ್ನ ಹಾಕಿದ್ದಾರೆ ಅಂತ ಹೇಳಿ ಆ ಮತವನ್ನ ಫೈಂಡ್ ಔಟ್ ಮಾಡಿ ಫೈನಲ್ ಆಗಿ ನಿಮಗೆ ರಿಪೋರ್ಟ್ ಅನ್ನ ಕೊಡ್ತೇವೆ. ಸೊ ಅಲ್ಲಿವರೆಗೂ ಕೂಡ ನೀವು ಕೂಡ ಕರೆ ಮಾಡಿ ಮಾತನಾಡಿ. ಈಗ ಬಾಗಲಕೋಟೆಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳ ಪರವಾಗಿ ನೀವು ಮತವನ್ನ ಯಾಚನೆ ಮಾಡೋ ಹಾಗಿದ್ರೆ ಈಗ ನಿಮ್ಗೆ ಇನ್ನೂ ಕೂಡ ಕಾಲಾವಕಾಶ ಇದೆ. ಕರೆ ಮಾಡಿ ಮಾತನಾಡಿ, ನಿಮ್ಮ ಓಟ್ ಏನು ಆ ಓಟನ್ನ ನೀವು ಮಾಡಬಹುದು ನಿಮ್ಮ ರಾಜ್ನ ಪೊಲಿಟಿಕಲ್ ಕಂಟ್ರೋಲ್ ರೂಮ್ನಲ್ಲಿ. ಇನ್ನು ಮತ್ತೊಂದು 2 ಗಂಟೆಯಿಂದ ಲಾಸ್ಟ್ 7 ಗಂಟೆವರೆಗೂ ನಿಮಗೆ ದಕ್ಷಿಣ ದಾವಣಗೆರೆಗೆ ಸಂಬಂಧಪಟ್ಟಂತೆ ನೀವು ಓಟನ್ನ ಮಾಡಬಹುದು. ದಾವಣಗೆರೆ ದಕ್ಷಿಣ ಮತಕ್ಷೇತ್ರದ ಮಹಾ ಸರ್ವೆಗೆ ಈಗ ಕ್ಷಣಗಣನೆ ಶುರುವಾಗಿದೆ. ಮಧ್ಯಾಹ್ನ 2 ಗಂಟೆಗೆ ಪೊಲಿಟಿಕಲ್ ಮೆಗಾ ಸರ್ವೆ ಮತ್ತೆ ಆರಂಭಗೊಳ್ಳುತ್ತೆ. ಸಮರ್ಥ ಶ್ರೀನಿವಾಸ್ ಯಾರಿಗೆ ಒಲಿಯಲಿದೆ ಈ ಒಂದು ಅದೃಷ್ಟ? ಕಾಂಗ್ರೆಸ್ ಪಕ್ಷದಿಂದ ಸಮರ್ಥ ಶಾಮನೂರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಅಭ್ಯರ್ಥಿ ಕೂಡ ಶ್ರೀನಿವಾಸ್ ಟಿ ದಾಸಕರಿಯಪ್ಪ ಕೂಡ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಸರ್ವೆಗೆ ಸಜ್ಜಾಗಿದೆ ನಿಮ್ಮ ರಾಜ್ ಪೊಲಿಟಿಕಲ್ ಕಂಟ್ರೋಲ್ ರೂಮ್. ನೀವು ಸಹ ಕರೆ ಮಾಡಿ ನಿಮ್ಮ ನೆಚ್ಚಿನ ನಾಯಕರನ್ನ ಆಯ್ಕೆ ಮಾಡಿ. ಇದು ರಾಜ್ ನ್ಯೂಸ್ನ ಒಂದು ದಿಟ್ಟ ನಿರ್ಧಾರ ಅಂತಾನೆ ಹೇಳಬಹುದು. ಇಲ್ಲಿವರೆಗೂ ಕೂಡ ಈಗ ಬಾಗಲಕೋಟೆಗೆ ಸಂಬಂಧಪಟ್ಟಂತೆ ಏನು ನೀವು ಕರೆ ಮಾಡಿ ಮಾತನಾಡಿ ಇಲ್ಲಿ ಓಟನ್ನ ಮಾಡ್ತಾ ಇದ್ದೀರಾ, ಇದಕ್ಕೆ ಸಂಬಂಧಪಟ್ಟಂತೆ ನೀವು ಕೊಡ್ತಾ ಇರುವಂತಹ ರೆಸ್ಪಾನ್ಸ್ ಭರ್ಜರಿ ಆಗಿದೆ ನಮ್ಮ ಈ ಒಂದು ರಾಜ್ ನ್ಯೂಸ್ನ ಪೊಲಿಟಿಕಲ್ ಕಂಟ್ರೋಲ್ ರೂಮ್ಗೆ. ಆ್ಯಂಡ್ 2 ಗಂಟೆಯಿಂದ ಮತ್ತೆ ಸ್ಟಾರ್ಟ್ ಆಗುತ್ತೆ. ಈಗ ಬಾಗಲಕೋಟೆ ಸರ್ವೆ ಮುಗ್ದಿದೆ. ಇದಾದ ನಂತರ 2 ಗಂಟೆಯಿಂದ ನಿಮಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿಗಳನ್ನ ನಾಯಕರುಗಳನ್ನ ಆಯ್ಕೆ ಮಾಡುವಂತಹ ಜೊತೆಗೆ ಓಟನ್ನ ಹಾಕುವಂತಹ ಜವಾಬ್ದಾರಿ ನಿಮ್ಮದಾಗುತ್ತೆ. ಸೊ ನೀವು ಕರೆ ಮಾಡಿ ಮಾತನಾಡಿ ಯಾರಿಗೆ ನೀವು ಮತವನ್ನ ಚಲಾಯಿಸ್ತೀರಾ ಅಂತ ಹೇಳಿ ನಮಗೆ ಓಟ್ ಮಾಡಿ. ಇದು
ನಿಮ್ಮ ರಾಜ್ ನ್ಯೂಸ್ ದೊಡ್ಡ ಮಟ್ಟದಲ್ಲಿ ತಂದಿರುವಂತಹ ಈ ಒಂದು ಬಿಗ್ ಕಾನ್ಸೆಪ್ಟ್, ಈ ಒಂದು ಮಿನಿ ಕುರುಕ್ಷೇತ್ರದಲ್ಲಿ ಮಹಾ ಸಂಗಮ ನಡೀತಾ ಇದೆ. ಯಾವ ರೀತಿಯಾಗಿ ಯಾರು ಈ ರಣರಂಗದಲ್ಲಿ ರಂಗೇರ್ತಾ ಇದೆ, ಯಾಕಂದ್ರೆ ಏಪ್ರಿಲ್ 9ಕ್ಕೆ ಸಜ್ಜಾಗಿರುವಂತಹ ಈ ಒಂದು ಮತ ಮೇ 4ಕ್ಕೆ ಮತದ ಫಲಿತಾಂಶ ಸಿಗುತ್ತೆ. ಯಾರು ಕ್ಷೇತ್ರದ MLA ಆಗ್ತಾರೆ ಅನ್ನೋದನ್ನು ಕೂಡ ನಾವು ಕಾದ್ ನೋಡ್ಬೇಕಾಗುತ್ತೆ. ಈಗ ಭರ್ಜರಿ ರೆಸ್ಪಾನ್ಸ್ ಏನೋ ಸಿಗ್ತಾ ಇದೆ.